ನಮಸ್ಕಾರ ವೀಕ್ಷಕರೇ, ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಟಿವಿ ಭಾರತ್ ಪ್ರಸ್ತುತಿಪಡಿಸುತ್ತಿರುವಂತಹ ಹಾಗೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ PU ಕಾಲೇಜಿನ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಮಾರ್ಗದರ್ಶಿ ಸರಣಿಯ ಮೊದಲ ಕಾರ್ಯಕ್ರಮ ಇದು. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂತಹ ಈ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ CET ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತೀವಿ. ಎಕ್ಸಾಮಿನೇಷನ್ ರ್ಯಾಂಕಿಂಗ್ ಬಗ್ಗೆ ಈಗ ಮಾತನಾಡಲಾಗುತ್ತೆ. ಹಾಗೆ ಪೋಷಕರ ಹಾಗೆ ಉಪನ್ಯಾಸಕರ ಅನುಮಾನಗಳನ್ನು ಪರಿಹರಿಸುವಂತಹ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಶಿವಮೊಗ್ಗ ನೋಡಲ್ ಆಫೀಸರ್ ಆದಂತಹ ಪಳನಿವೇಲು ಡಿ ಅವರು ಹಾಗೆ ಶ್ರೀ ಆದಿಚುಂಚನಗಿರಿ PU ಕಾಲೇಜಿನ ಪ್ರಾಚಾರ್ಯರಾದಂತಹ ಗುರುರಾಜ್ ಎಸ್ವಿ ಅವರಿದ್ದಾರೆ. ಹಾಗೆ ಪೋಷಕರ ಪರವಾಗಿ ಅವರ ಪ್ರಶ್ನೆಗಳನ್ನು ಕೇಳೋಕೆ ರವಿಕುಮಾರ್ ಅವರು ಜೊತೆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಕಾರ್ಯಕ್ರಮವನ್ನು ಪಳನಿವೇಲು ಅವರಿಂದ ಶುರು ಮಾಡ್ತೀನಿ. ಸರ್, ಈಗಾಗಲೇ CET ಎಕ್ಸಾಮ್ ಮುಗಿದಿದ್ರು ರ್ಯಾಂಕಿಂಗ್ ಬಂದಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ತುಂಬ ಗೊಂದಲದಲ್ಲಿದ್ದಾರೆ. ಹಾಗೆ ಎಕ್ಸಾಮಿನೇಷನ್ ನಂತರ ಮುಂದೆ ಯಾವ ರೀತಿಯಾಗಿ ಹಾಗೆ ಯಾವ ದಿಕ್ಕಿನಲ್ಲಿ ತಯಾರಿಗಳನ್ನು ನಡೆಸಬೇಕು, ಒಟ್ಟಿನಲ್ಲಿ CET ನಂತರದ ತಯಾರಿ ಹಾಗೆ ಪ್ರಕ್ರಿಯೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಪರೀಕ್ಷೆ ಈಗಾಗಲೇ ಮುಗಿದಿದೆ, CET ರಿಸಲ್ಟು ಬಂದಿದೆ. ಇನ್ನೂ ತುಂಬ ಮಕ್ಕಳಿಗೆ CET ರ್ಯಾಂಕಿಂಗ್ ಬಂದಿಲ್ಲ. ರಿಸಲ್ಟ್ ಅಂತಂದರೆ ರ್ಯಾಂಕಿಂಗ್ ಕೊಡೋದಷ್ಟೇ ರಿಸಲ್ಟು. ತುಂಬ ಮಕ್ಕಳಿಗೆ ಇನ್ನೂ CET ರ್ಯಾಂಕಿಂಗ್ ಬಂದಿಲ್ಲ ಅಂಥೇಳಿ ಕೇಳ್ತಾನೆ ಇರ್ತಾರೆ. CET ರ್ಯಾಂಕಿಂಗ್ ಯಾಕೆ ಬಂದಿಲ್ಲ ಅನ್ನೋದು ಸ್ವಲ್ಪ ನೋಡಬೇಕಾಗತ್ತೆ. ನಿಮ್ಮ ಅಪ್ಲಿಕೇಶನ್ ಫಾರಮ್, ಇನ್ನೂ ತುಂಬ ಮಕ್ಕಳು ಏನಾಗುತ್ತೆ, ಅಪ್ಲಿಕೇಶನ್ ಫಾರಮ್ ಅನ್ನೋದು ಏನಂತ ಗೊತ್ತಾಗ್ತಿಲ್ಲ ಮಕ್ಕಳಿಗೆ. ಅಪ್ಲಿಕೇಶನ್ ಫಾರಮ್ ಅಂತಂದರೆ ನೀವು ಅರ್ಜಿ ಹಾಕಿದಾಗ ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಿರ್ತೀರಿ, ಅದನ್ನು ಒಂದು ಪ್ರಿಂಟೌಟ್ ತೆಗೆದು ಇಟ್ಕೋಬೇಕು. ನೀವು ಏನೇನು ದಾಖಲೆ ಬೇಕು ಅಂತ ನಾನು ಆಮೇಲೆ ಬರ್ತೀನಿ. ಆ ಪ್ರಿಂಟೌಟ್ ತೆಗೆದಾಗ ಅದರಲ್ಲಿ ನೀವು ಏನಾಗುತ್ತೆ, ಕ್ಲಾಸ್ ಕೋಡ್ ಅಂತ ಒಂದು ಇರುತ್ತೆ. ಕ್ಲಾಸ್ ಕೋಡ್ ಅಂತಂದರೆ ಏನಪ್ಪ ಅಂತಂದರೆ, ಈಗ ನೀವು ಕರ್ನಾಟಕದಲ್ಲಿ 7 ಇಯರ್ಸ್ ಆದರೂ ಓದಿರಬೇಕು ಅಂತ ತಿಳಿಸ್ತಾರೆ. ಹಾಗೆ ನೀವು ಕರ್ನಾಟಕದಲ್ಲಿ 7 ಇಯರ್ಸ್ ಓದಿಲ್ಲ, ನೀವು ಬೇರೆ ಸ್ಟೇಟ್ಗಳಲ್ಲಿ ಓದ್ತಿದ್ದೀರಂದರೆ ನಿಮ್ಮ ಪೇರೆಂಟ್ಸ್ ಆದರೂ 7 ಇಯರ್ಸ್ ಓದಿದರೆ ನೀವು ಕರ್ನಾಟಕ ಕೋಟದಲ್ಲಿ ಕ್ಲೈಮ್ ಮಾಡ್ಬೋದು ಸೀಟ್ಸ್ಗಳು ಅಂತ ಅರ್ಥ. ಹಾಗಾಗಿ ಕ್ಲಾಸ್ ಕೋಡ್ ತಪ್ಪಾಗಿದ್ದರೆ ರ್ಯಾಂಕಿಂಗ್ ಬಂದಿರಲ್ಲ ಒಂದು. ಇನ್ನೊಂದು ಏನಾಗುತ್ತೆ ಅಂದರೆ, ಸೆಕೆಂಡ್ PUC ಸ್ಟೂಡೆಂಟ್ ನಂಬರ್ ಅಂತ ಒಂದು ಕೊಟ್ಟಿರ್ತಾರೆ. ಅದನ್ನೇ ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ಕೊಟ್ಟರೆ ಮಾತ್ರ, ಅದನ್ನು ಫೀಡ್ ಮಾಡಿದರೆ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗ್ತಿತ್ತು. ಅಪ್ಲಿಕೇಶನ್ ಅದನ್ನು ಸ್ಟೂಡೆಂಟ್ ನಂಬರ್ ಕೊಡಬೇಕು. ಅದು ಏನಾದರೂ ತಪ್ಪಾಗಿ ಕೊಟ್ಟಿದ್ರೆ. ಇನ್ನೊಂದು ಏನಾಗುತ್ತೆ ಅಂದರೆ, ಅದನ್ನು ತಪ್ಪಾಗಿ ಕೊಟ್ಟಿದ್ರೆ, ಅಥವಾ ನಿಮ್ಮ ಮಾರ್ಕ್ಸ್ಗಳು ಹೋದ ವರ್ಷ ಆಚೆ ವರ್ಷ ಪಾಸಾಗಿದ್ದರೆ, PUC ಅಂತ ಏನಿದೆ, ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡಿಂದ ನೀವೇನಾದರೂ ಎಕ್ಸಾಮ್ ತೊಗೊಳ್ದೆ ಬೇರೆ ಕಡೆಯಿಂದ ತೊಗೊಂಡಿದ್ರೆ, ICSE CBSE ಬೇರೆ ಕಡೆಯಿಂದ ಎಕ್ಸಾಮ್ ತೊಗೊಂಡಿದ್ರೆ, ಅದು ಏನಾಗುತ್ತೆ, ಆ ಮಾರ್ಕ್ಸ್ಗಳು CET ಸೆಲ್ಗೆ ಕ್ಯಾಚ್ ಆಗಿರಲ್ಲ. ಹಾಗಾಗಿ ನಿಮ್ಮ ರಿಸಲ್ಟ್ ಬಂದಿರಲ್ಲ. ಅದಕ್ಕೆ ಈಗಲೂ ಅವಕಾಶಗಳು ಕೊಟ್ಟಿದ್ದಾರೆ. ನಿಮ್ಮ ಮಾರ್ಕ್ಸ್ನ ನೀವು ನಿಮ್ಮ ಯೂಸರ್ ID ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಓಪನ್ ಮಾಡಿ ಮಾರ್ಕ್ಸ್ಗಳು ಫೀಡ್ ಮಾಡಿ, ಮಾರ್ಕ್ಸ್ ಕಾರ್ಡನ್ನ ಒಂದು ಜೆರಾಕ್ಸ್ ಅಂದರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ತಕ್ಷಣವೇ ವಿತಿನ್ 1 to 2 ಅವರ್ಸಲ್ಲಿ ನಿಮಗೆ ರ್ಯಾಂಕ್ಗಳು ಕೊಡ್ತಾ ಇದ್ದಾರೆ. ಫಸ್ಟು ರ್ಯಾಂಕ್ಗಳು ತರಿಸ್ಕೋಬೇಕು, ನಿಮ್ಮ ರ್ಯಾಂಕ್ಗಳು ನೋಡ್ಕೋಬೇಕು, ಅದನ್ನು ಒಂದು ಪ್ರಿಂಟೌಟು ತೆಗೆದು ಇಟ್ಕೋಬೇಕು. ಈ ಪ್ರೋಸೆಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ. ಪ್ರೋಸೆಸ್ಗಳಂದರೆ ವೆರಿಫಿಕೇಷನ್. ಹೋದ ವರ್ಷ ಏನಾಯ್ತು ಅಂದರೆ, ಸ್ವಲ್ಪ ಕೊರೋನಾ ಪ್ರಾಬ್ಲಮ್ ಇರೋದ್ರಿಂದ ಆನ್ಲೈನ್ ಮಾಡಿದರು. ನೀವು ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಯಿತು. ಅಲ್ಲಿರೋಂಥ ಆಫೀಸರ್ಗಳು ಅದನ್ನು ವೆರಿಫೈ ಮಾಡಿ ಓಕೆ ಅಂತ ಅಂದಮೇಲೆ ನೀವು ಮತ್ತೆ ಸೀಟ್ ಸೆಲೆಕ್ಷನ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಈ ಸಲ ಏನಾಗಿದೆ ಅಂದರೆ, ಸ್ವಲ್ಪ ಕೊರೋನಾ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ. ಮತ್ತು ಆನ್ಲೈನಿಂದ ಭಾರಿ ಗೊಂದಲಗಳಿದ್ದಾವೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾವೆ. ಇದೆಲ್ಲ ಇರೋದ್ರಿಂದ ಈ ಸಲ ಆಫ್ಲೈನೇ ಮಾಡಿದ್ದಾರೆ. ಆಚೆ ವರ್ಷ ಮಾಡಿದರು, ಆಫ್ಲೈನೇ ಮಾಡಿದರು. ಹಾಗಾಗಿ ಆಫ್ಲೈನ್ ಮಾಡಿದ್ದಾರೆ. ಈಗ ನೀವು ಏನಾಗುತ್ತೆ, ವೆರಿಫಿಕೇಷನ್ಗೆ ಯಾವುದಾದ್ರೂ ಒಂದು ಸೆಂಟ್ರಿಗೆ ಬರಬೇಕಾಗತ್ತೆ. ಈಗ ಪ್ರತಿ ಡಿಸ್ಟಿಕ್ಕಲ್ಲೂ ಒಂದೊಂದು ಸೆಂಟ್ರ್ಗಳು ಮಾಡಿದ್ದಾರೆ. ಕರ್ನಾಟಕದಲ್ಲಿ 28 ಸೆಂಟ್ರ್ಗಳು ಮಾಡಿದ್ದಾರೆ. ಆ ಸೆಂಟ್ರ್ಗಳು ಎಲ್ಲೆಲ್ಲಿ ಸೆಂಟ್ರು ಅನ್ನೋದು ಡೀಟೇಲ್ಸ್ಗಳು ನಿಮಗೆ ನಾಳೆ ನಾಡಿದ್ರೊಳಗೆ ವೆಬ್ಸೈಟಲ್ಲಿ ಬಿಡ್ತಾರೆ. ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ 30ನೇ ತಾರೀಕಿಂದ ನಿಮಗೆ ವೆರಿಫಿಕೇಷನ್ಗಳು ಕಮೆನ್ಸ್ ಆಗುತ್ತೆ. ವೆರಿಫಿಕೇಷನ್ಗಳು ಯಾಗಿರುತ್ತೆ, ಯಾವ ಥರ ಇರುತ್ತೆ ಅಂತಲೇ ತಿಳಿಸ್ತೀನಿ. ಶಿವಮೊಗ್ಗದಲ್ಲಿ ಪೆಸಿಟ್ ಕಾಲೇಜಲ್ಲಿ ಇರುತ್ತೆ. ಪೆಸಿಟ್ ಕಾಲೇಜ್ ಅನ್ನೋದು ಸಾಗರ್ ರೋಡಲ್ಲಿ ಒಂದು 8 ಕಿಲೋಮೀಟ್ರ್ ದೂರದಲ್ಲಿ ಇದೆ. ಪೆಸಿಟ್ ಕಾಲೇಜ್ ಅಂತೇಳಿ ಅಲ್ಲಿ ಪೆಸಿಟ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ವೆರಿಫಿಕೇಷನ್ ಇರುತ್ತೆ. ವೆರಿಫಿಕೇಷನ್ ಹೇಗಿರುತ್ತೆ ಅನ್ನೋದು ಸ್ವಲ್ಪ ನೋಡೋಣ. ರ್ಯಾಂಕ್ ವೈಸ್ ಇರುತ್ತೆ. ಫಸ್ಟ್ ಡೇ ಏನಾಗುತ್ತೆ ಅಂದರೆ, ಒಂದು 4 ಬ್ಯಾಚ್ ಮಾಡಿರ್ತಾರೆ. 9 ಗಂಟೆಗೆ ಒಂದು ಬ್ಯಾಚು, 11 ಗಂಟೆಗೆ ಒಂದು ಬ್ಯಾಚು, 2 ಗಂಟೆಗೆ ಒಂದು ಬ್ಯಾಚು, 4 ಗಂಟೆಗೆ ಒಂದು ಬ್ಯಾಚು ಅಂತೇಳಿ ಈ 2 ಅವರ್ಸಿಗೆ ಒಂದೊಂದು ಬ್ಯಾಚ್ಗಳು ಮಾಡ್ಕೊಂಡಿರ್ತಾರೆ. ಆ ರ್ಯಾಂಕು ಹಾಗೆ ಕೊಟ್ಟಿರ್ತಾರೆ. ಈಗ ಅವರು ಹೇಗೆ ನೋಡ್ಕೊಳ್ತಾರೆ, ಎಷ್ಟು ಮಕ್ಕಳು ಒಂದು ಸೆಂಟ್ರಿಗೆ ವೆರಿಫಿಕೇಷನ್ಗೆ ಹೋಗ್ಬೋದು.
ಫಸ್ಟ್ ಡೇ ಒಂದು 3000 ರ್ಯಾಂಕ್ ತನಕ ಕರೆಸ್ಬೋದು ತುಂಬ ಮಕ್ಕಳಿದ್ರೆ. ಇಲ್ಲ ಮಕ್ಕಳು ಸ್ವಲ್ಪ ಕಡಿಮೆ ಬರ್ತಾರೆ ವೆರಿಫಿಕೇಷನ್ ಅಂದರೆ ಒಂದು 4000 ತನಕನೂ ತರಿಸ್ಬೋದು. ಹಾಗಾಗಿ ನೀವು ನೋಡ್ಕೋಬೇಕು ಅದನ್ನು. ಪ್ರೋಗ್ರಾಮ್ ಲಿಸ್ಟ್ ಅಂತ ಒಂದು ಬಿಡ್ತಾರೆ, ಅಂದರೆ ವೆರಿಫಿಕೇಷನ್ ಪ್ರೋಗ್ರಾಮ್ ಲಿಸ್ಟ್ ಅಂತೇಳಿ ನಿಮ್ಮ ರ್ಯಾಂಕಿಗೆ ಏನು. ತುಂಬ ಮಕ್ಕಳಿಗೆ ಸ್ವಲ್ಪ ಗೊಂದಲ ಇದೆ ರ್ಯಾಂಕ್ಗಳ ಬಗ್ಗೆ. ರ್ಯಾಂಕ್ಗಳಂದರೆ ತುಂಬ ಕೋರ್ಸ್ಗಳಿಗೆ ರ್ಯಾಂಕ್ ಬಂದುಬಿಟ್ಟಿರುತ್ತೆ ನಿಮಗೆ. ಒಂದು ಇಂಜಿನಿಯರಿಂಗಿಗೆ ಬಂದಿರುತ್ತೆ, ವೆಟರ್ನರಿಗೆ ಬಂದಿರುತ್ತೆ, ಅಗ್ರಿಕಲ್ಚರ್ಗೆ ಬಂದಿರುತ್ತೆ. ಎಲ್ಲದಕ್ಕೂ ರ್ಯಾಂಕ್ಗಳು ಡಿಫ್ರೆಂಟ್ ರ್ಯಾಂಕ್ಗಳಿರುತ್ತೆ, ಒಂದೇ ರ್ಯಾಂಕ್ ಇರಲ್ಲ. ಇಂಜಿನಿಯರಿಂಗಲ್ಲಿ ನಿಮಗೆ ಒಂದು 13,000 ರ್ಯಾಂಕ್ ಇದ್ದರೆ ಅಗ್ರಿಕಲ್ಚರಲ್ಲಿ 3,000 ಇರ್ಬೋದು, ವೆಟರ್ನರಲ್ಲಿ 2,000 ಇರ್ಬೋದು. ಹಂಗಾರೆ ನಾವು ಯಾವ ರ್ಯಾಂಕಿಗೆ ವೆರಿಫಿಕೇಷನ್ಗೆ ಹೋಗ್ಬೇಕು ಅನ್ನೋದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ನೀವು ಏನಾಗುತ್ತೆ ಅದರಲ್ಲಿ ಟಾಪ್ ಯಾವ್ದು ಬಂದಿದೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಒಂದು 2,000 ಚಿಲ್ಲರೆ, ಆ ರ್ಯಾಂಕಿಗೆ ಹೋಗಿ ಸಾಕು. ಆದರೆ ಒಂದು ಕಂಡೀಷನ್, ಆ ರ್ಯಾಂಕ್ ದಿವಸ ಹೋದರೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ಯಾಕಂದರೆ ನಿಮ್ಮ ಫೈಲ್ಗಿಲ್ಲೆಲ್ಲ ಅವತ್ತು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಬಂದರೆ ಓಪನ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ 3ನೇ ತಾರೀಕು ವೆರಿಫಿಕೇಷನ್ ಬರ್ಬೇಕು ಅಂತಿದ್ರೆ ಅವ್ರು ಏನಾದರೂ 2ನೇ ತಾರೀಕು 1ನೇ ತಾರೀಕು ಬಂದುಬಿಟ್ರೆ ಅವ್ರದ್ದು ವೆರಿಫಿಕೇಷನ್ ಆಗೋಲ್ಲ, ಓಪನ್ ಆಗೋಲ್ಲ, ಫೈಲ್ ಓಪನ್ ಆಗೋಲ್ಲ. ಹಾಗಾಗಿ ನಿಮ್ಮ ರ್ಯಾಂಕ್ ಪ್ರಕಾರ ಅದರಲ್ಲಿ ಟಾಪ್ ಯಾವುದು ಬಂದಿದೆ ಅದನ್ನು ನೋಡಿಕೊಂಡು ನೀವು ಬರ್ಬೋದು. ಕೊನೆ ದಿವಸ ತನಕನೂ ಬರ್ಬೋದು. ಯಾವತ್ತು ಅನುಕೂಲ ಆಗುತ್ತೆ ಅವತ್ತು ಬರ್ಬೋದು, ಅವತ್ತೇ ಬರ್ಬೇಕಂತೇನಿಲ್ಲ, ಯಾವತ್ತು ಬೇಕಾದ್ರೆ ಬರ್ಬೋದು. ಆದರೆ ಅವ್ರು ಏನು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಟೈಮಿಂಗ್ಸ್ ಪ್ರಕಾರ ಬರಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ 3ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಅಂತಂದರೆ 4 ಗಂಟೆ ಅಷ್ಟೊತ್ತಿಗೆ ಬರಬೇಕು. ಅದಕ್ಕೊಂದು ರಿಪೋರ್ಟಿಂಗ್ ಟೈಮ್ ಅಂತ ಒಂದು ಕೊಟ್ಟಿರ್ತಾರೆ, 3:30 ಅಂತ ಕೊಟ್ಟಿರ್ತಾರೆ. ಅರ್ಧ ಗಂಟೆ ಮುಂಚೆ ಬಂದು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ವೆರಿಫಿಕೇಷನ್ ನಡೆಯುತ್ತೆ, ಆವತ್ತೇ ವೆರಿಫಿಕೇಷನ್ ನಡೆಯುತ್ತೆ. ಆಯಿತಾ? ಹಾಗೆ 3ನೇ ತಾರೀಕು ಬರೋಕ್ಕಾಗ್ತಲ್ಲ ನನಗೆ, 4ನೇ ತಾರೀಕು ಹೋಗ್ಬೋದು, 5ನೇ ತಾರೀಕು ಹೋಗ್ಬೋದಂದು ಹೋಗ್ಬೋದು. ಈಗ ಒಂದು ಕಂಡೀಷನ್ ಹಾಕಿದ್ರು 2 ಇಯರ್ಸ್ ಬ್ಯಾಕ್. ಯಾಕಂದರೆ ಹೋದ ವರ್ಷ ಆನ್ಲೈನ್ ಇತ್ತು, ಆಚೆ ವರ್ಷ ಆಫ್ಲೈನ್ ಇತ್ತು. ಒಂದು ಕಂಡೀಷನ್ ಹಾಕಿದ್ರು, ಯಾವ ಮಕ್ಕಳು ಯಾವ ಡಿಸ್ಟಿಕ್ಗೆ ಸಂಬಂಧಪಡ್ತಾರೋ ಆ ಡಿಸ್ಟಿಕ್ಕಿಗೆ ಮಾತ್ರ ಹೋಗ್ಬೇಕಂತ ಹಾಕಿದ್ರು. ಈಗ ಏನಾಗುತ್ತೆ ಅಂದ್ರೆ ತುಂಬ ಮಕ್ಕಳು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದುಬಿಟ್ರೆ, ತುಂಬ ಮಕ್ಕಳು ಶಿವಮೊಗ್ಗನೇ ಬಂದುಬಿಟ್ರೆ, ಇನ್ನೊಂದು ಸೆಂಟ್ರಲ್ಲಿ ವೆರಿಫಿಕೇಷನ್ಗೆ ಮಕ್ಕಳೇ ಹೋಗಲ್ಲ, ಕಡಿಮೆ ಇರ್ತಾರೆ. ಒಂದು ಸೆಂಟ್ರಲ್ಲಿ ನಾವು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ತನಕ ವೆರಿಫಿಕೇಷನ್ ಮಾಡಿದ್ವಿ. ಹೆದರ್ಕೋಬೇಡಿ, ರಾತ್ರಿ 2 ಗಂಟೆ ಅಂತ ಅನ್ಕೋ ಹೆದರ್ಕೋಬೇಡಿ. ನಿಮಗೆ ವೆರಿಫಿಕೇಷನ್ ಮಾಡಿಕೊಡ್ತೀವಿ, ಇನ್ ಟೈಮಿಗೆ ಮಾಡಿಕೊಡ್ತೀವಿ. ನೀವು ಡಾಕ್ಯುಮೆಂಟ್ಸ್ಗಳು ಕ್ಲೀನಾಗಿ ರೆಡಿ ಮಾಡ್ಕೊಂಬಂದ್ರೆ ಆಯಿತು. ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ತಿಳಿಸ್ತೀನಿ. ಇದು ನೀವು ವೆರಿಫಿಕೇಷನ್ಗೆ ಹೋಗೋಂಥ ಮೆಥಡು ನೋಡ್ಕೊಳ್ಳಿ. ಆದರೆ ನೀವು ಅಪ್ಲಿಕೇಶನಲ್ಲಿ ಏನಂತ ಕೊಟ್ಟಿದ್ರಿ, ಶಿವಮೊಗ್ಗ ಜಿಲ್ಲೆದವರಾದರೆ ಶಿವಮೊಗ್ಗಕ್ಕೆ ಬರಬೇಕಾಗತ್ತೆ, ಅಥವಾ ಶಿವಮೊಗ್ಗದಲ್ಲಿ PUC ಓದಿದರೆ. ನೋಡಿ, ಒಂದು ಎಕ್ಸಾಂಪಲ್, ಒಂದು ಮಗು ಶಿವಮೊಗ್ಗದವ್ರು ಆಗಿರ್ಬೋದು, ಆದರೆ ಓದಿರೋದು ಮಂಗಳೂರು ಆಗಿರ್ಬೋದು. ಅವರು ಶಿವಮೊಗ್ಗ ಆದರೂ ಹೋಗ್ಬೋದು, ಮಂಗಳೂರಿಗಾದರೂ ವೆರಿಫಿಕೇಷನ್ಗೆ ಹೋಗ್ಬೋದು. ಅದೇ ಒಂದು ಮಗು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟವರು, ಅವರು ಎಲ್ಲೋ ಬ್ಯಾಂಗ್ಳೂರಲ್ಲಿ ಓದಿದ್ದಾರೆ, ಹಂಗಾಗಿ ಅವರು ದಾವಣಗೆರೆಗೆ ಹೋಗ್ಬೋದು ಅಥವಾ ಬ್ಯಾಂಗ್ಳೂರಿಗೆ ಹೋಗ್ಬೋದು ವೆರಿಫಿಕೇಷನ್ಗೆ. ಅಪ್ಲಿಕೇಶನ್ನಲ್ಲಿ ನೀವು ಸ್ವಂತ ಸ್ಥಳ ಅಂತಿರುತ್ತಲ್ಲ, ಯಾವ ಜಿಲ್ಲೆ ಅಂತ ಕೇಳಿರ್ತಾರಲ್ಲ, ಅದು ಶಿವಮೊಗ್ಗ ಅಂತ ಕೊಟ್ಟಿದ್ರೆ ಶಿವಮೊಗ್ಗಕ್ಕೆ ಬರ್ಬೋದು, ಅಥವಾ ಬ್ಯಾಂಗ್ಳೂರು ಅಂತ ಕೊಟ್ಟರೆ ಬ್ಯಾಂಗ್ಳೂರಿಗೆ ಹೋಗ್ಬೋದು, ಮಂಗಳೂರು ಅಂತ ಕೊಟ್ಟರೆ ಮಂಗಳೂರಿಗೆ ಹೋಗ್ಬೋದು. ಈ ಥರ ಆದಾಗ ಏನಾಗುತ್ತೆ, ಎಲ್ಲ ಸೆಂಟ್ರ್ಗಳಲ್ಲೂ ಈಕ್ವಲಾಗಿ ಮಕ್ಕಳು ಡಿಸ್ಟ್ರಿಬ್ಯೂಟ್ ಆಗ್ತಾರೆ, ಮತ್ತು ಈಕ್ವಲಾಗಿ ಏನಾಗುತ್ತೆ ವೆರಿಫಿಕೇಷನ್ ನಡೀತಾ ಇರುತ್ತೆ. ಇಲ್ಲಾಂದರೆ ಒಂದು ಸೆಂಟ್ರಲ್ಲಿ ಒಂದು ದಿವಸ ಒಂದು 2,000 ಜನ ಬಂದುಬಿಡೋದು, ಯಾವುದೋ ಒಂದು ಸೆಂಟ್ರಲ್ಲಿ ಬರೀ 100 ಜನ ಹೋಗೋದು, ಹಿಂಗೆಲ್ಲ ಆಗಿಬಿಟ್ರೆ 2,000 ಜನಕ್ಕೆ ನಾವು ವೆರಿಫಿಕೇಷನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೌಂಟ್ರುಗಳು ನೋಡಿ, ಪ್ರತಿ ಡಿಸ್ಟಿಕ್ಕಲ್ಲೂ ಏನಾಗುತ್ತೆ, ಒಂದು 5ರಿಂದ 6 ಕೌಂಟ್ರುಗಳು ಕೊಟ್ಟಿದ್ದಾರೆ. ಇನ್ನೂ ಪರ್ಫೆಕ್ಟಾಗಿ ವಿಸಿಗಳು ಬಂದಿಲ್ಲ. 5ರಿಂದ 6 ಕೌಂಟ್ರುಗಳು ಕೊಟ್ಟಿದ್ದಾರೆ. ಹಾಗೆ ಸ್ಟ್ರೆಂತ್ಗಳು ಜಾಸ್ತಿ ಆಗ್ತಿದ್ರೆ, ಮಕ್ಕಳು ವೆರಿಫಿಕೇಷನ್ ಬರೋದು ಜಾಸ್ತಿ ಆಗ್ತಿದ್ರೆ, ನಾವು ಕೌಂಟ್ರುಗಳ ಸಂಖ್ಯೆನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಏನು ಗೊಂದಲ ಬೇಡ, ಆ ಥರ ಇರುತ್ತೆ. ಓಕೆ, ಹೇಗೆ ಏನು ಮಾಡ್ಕೋಬೇಕು ಮಕ್ಕಳ? ಈಗ ರ್ಯಾಂಕ್ ಅನೌನ್ಸ್ ಆಗಿದೆ, ನಿಮಗೆ ಏನೇನು ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಫಸ್ಟು ಬೇಕಾಗಿರೋದು ನಮಗೆ ವೆರಿಫಿಕೇಷನ್ಗೆ ಅಪ್ಲಿಕೇಶನ್ ಪ್ರಿಂಟೌಟ್. ತುಂಬ ಮಕ್ಕಳು ಈಗಲೂ ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಂಡಿಲ್ಲ ಅಂತ ಫೋನ್ಗಳು ಮಾಡ್ತಿದ್ರಿ. ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ರಿ. ನೀವು KEA ವೆಬ್ಸೈಟಿಗೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳ್ತವೆ. ತುಂಬ ಮಕ್ಕಳು ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಸರ್ ಅಂತೀರಿ. ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ನೀವು ಪೇರೆಂಟ್ಸ್ ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಅದಕ್ಕೆ ಮೆಸೇಜ್ ಬಂದಿರುತ್ತೆ. ಹಾಗೆ ಮೆಸೇಜು ಬಂದಿರೋದು ಡಿಲೀಟ್ ಆಗಿಬಿಟ್ಟೈತೆ ಅಂತ ಅಂದರೆ ನೀವು ಏನು ಮಾಡ್ಬೋದು ಅಂತಂದರೆ, ಬ್ಯಾಂಕಿಗೆ ಹೋಗಿ ಚಲನ್ ಕಟ್ಟಿರ್ತೀರಲ್ಲ, ಆ ಚಲನ್ನು ಕಾಪಿ ಇದ್ರೂ ನಡೆಯುತ್ತೆ, ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆಯ್ತಲ್ವಾ? ಅಪ್ಲಿಕೇಶನ್ ನಂಬರು ಫೀಡ್ ಮಾಡಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತಿದೆ. ಡೇಟ್ ಆಫ್ ಬರ್ತ್ ಫೀಡ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್
ಅಪಿಯರ್ ಆಗುತ್ತೆ ಸ್ಕ್ರೀನಲ್ಲಿ. ಅದನ್ನು ಪ್ರಿಂಟೌಟು ಮಾಡ್ಕೋಬೇಕು. ಪ್ರಿಂಟೌಟ್ ಮಾಡ್ಕೊಂಡು ಏನು ಮಾಡಬೇಕು, ಅದರಲ್ಲಿ 2ನೇ ಪೇಜು 3ನೇ ಪೇಜಲ್ಲಿ, ಕೆಲವ್ರಿಗೆ 3ನೇ ಪೇಜು ಕೆಲವ್ರಿಗೆ 2ನೇ ಪೇಜಲ್ಲಿ ಸಿಗ್ನೇಚರ್ ಆಫ್ ದಿ ಪ್ರಿನ್ಸಿಪಾಲ್ ಅಂತಿದೆ. ತುಂಬ ಮಕ್ಕಳು ಸಿಗ್ನೇಚರ್ ಆಫ್ ದಿ ಪ್ರಿನ್ಸಿಪಾಲ್ ಅಂದರೆ ಯಾರು ಮಾಡಿಸ್ಬೇಕು ಅಂತೇಳಿ, ನೀವು ಎಲ್ಲಿ ಸೆಕೆಂಡ್ PUC ಓದಿದಿರಿ, ಯಾವ ಕಾಲೇಜಲ್ಲಿ ಓದಿದ್ರು ಆ ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಮಾಡ್ಕೋಬೇಕು. ತುಂಬ ಮಕ್ಕಳು ಏನಾಗುತ್ತೆ ಅಂದರೆ ಈ ಕೊರೋನಾ ಟೈಮು ಬೇರೆ ಊರುಗಳಿಗೆ ಹೋಗೋಕ್ಕಾಗ್ತಿಲ್ಲ, ನಾನು ಮಂಗಳೂರಲ್ಲಿ ಓದಿದ್ದೀನಿ ಸರ್, ಅಲ್ಲಿ ಹೋಗಿ ಮಾಡಿಸ್ಕೊಂಬರೋಕ್ಕಾಗ್ತಿಲ್ಲ ಸರ್ ಪ್ರಿನ್ಸಿಪಾಲ್ ಸರ್, ಏನು ಮಾಡ್ಬೋದು? ಅದಕ್ಕೆ ಏನಾಗಿದೆ, ಬಾರ್ ಗೆಜೆಟೆಡ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪ್ರಿನ್ಸಿಪಾಲ್ದು ಮಾಡಿಸ್ಬೇಕು. ಹಾಗೆ ಸ್ವಲ್ಪ ಹೋಗಲಿಕ್ಕೆ ಬರಲಿಕ್ಕೆ ಆಗ್ತಾಯಿಲ್ಲ, ತೊಂದರೆ ಇದೆ ಅಂದರೆ ನೀವು ಯಾರನ್ನೇ ಗೆಜೆಟೆಡ್ ಆಫೀಸರ್ ಅನ್ನೋದು ತುಂಬ ಕನ್ಫ್ಯೂಸಲ್ಲಿ ಇರ್ತೀರಿ. ಏನಾಗುತ್ತೆ, ಗೌರ್ಮೆಂಟ್ ಎಂಪ್ಲಾಯ್, ಕ್ಲಾಸ್ 1 ಎಂಪ್ಲಾಯ್, ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡೋ ಅಂಥವ್ರ ಹತ್ರ ಸೈನ್ ಮಾಡಿಸ್ಬೇಕು. ನಿಮಗೆ ಗೆಜೆಟೆಡ್ ಆಫೀಸರ್ದು ಸ್ವಲ್ಪ ಸಿಂಪಲಾಗಿ ತಿಳಿಸ್ತೀನಿ. PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜಿಗೆ ಹೋಗ್ಬಿಟ್ರೆ ಅಲ್ಲಿರೋಂಥ ಪ್ರಿನ್ಸಿಪಾಲು ಎಲ್ಲ ಲೆಕ್ಚರರ್ಸು ಗೆಜೆಟೆಡ್ ಆಫೀಸರ್ ಆಗ್ತಾರೆ. ಯಾವುದೋ ಗೌರ್ಮೆಂಟು ಪಾಲಿಟೆಕ್ನಿಕ್ಗೆ ಹೋಗ್ಬಿಟ್ರೆ ಅಲ್ಲೂ ಅಷ್ಟೇ, ಅಲ್ಲಿ ಪ್ರಿನ್ಸಿಪಾಲು ಎಲ್ಲ ಲೆಕ್ಚರರ್ಸು ಗೆಜೆಟೆಡ್ ಆಫೀಸರ್ ಆಗ್ತಾರೆ. ಈ ಥರ ಆಗುತ್ತೆ. ಯಾವುದನ್ನ ಏಡೆಡ್ ಕಾಲೇಜಿಗೆ ಹೋದರೆ ಅಲ್ಲಿರೋಂಥ ಪ್ರಿನ್ಸಿಪಾಲ್ ಮಾತ್ರ ಆಗ್ತಾರೆ. ಈ ಥರದ್ದೆಲ್ಲ ಇರುತ್ತೆ, ನೋಡ್ಕೊಳ್ಳಿ. ಗೆಜೆಟೆಡ್ ಆಫೀಸರಿಂದ ಮಾಡಿಸ್ಕೋಬೇಕಾಗುತ್ತೆ, ಆಯಿತಾ? ನೀವು ಯಾವುದೋ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋದರೆ ಅಲ್ಲಿರೋಂಥ ಡಾಕ್ಟ್ರ್ ಹತ್ರನೂ ಮಾಡಿಸ್ಬೋದು. ಈ ಥರ ಗೆಜೆಟೆಡ್ ಆಫೀಸರ್ ಹತ್ರ ಮಾಡಿಸ್ಕೋಬೇಕು. ತುಂಬ ಮಕ್ಕಳು ಏನಾಗ್ಬಿಡುತ್ತೆ ಅಂದರೆ, ನೀವು ಯಾವುದೋ ಒಂದು ಏಡೆಡ್ ಕಾಲೇಜು ಅಥವಾ ಅನ್ಏಡೆಡ್ ಕಾಲೇಜಲ್ಲಿ ಓದಿರ್ತೀರ ಮಕ್ಕಳ, ನೀವು ಏನಾಗುತ್ತೆ, ಅಟೆಸ್ಟೆಡ್ಗೆಲ್ಲ ಅನ್ಏಡೆಡ್ ಕಾಲೇಜ್ ಪ್ರಿನ್ಸಿಪಾಲ್ದೇ ಸೈನ್ ಮಾಡಿಸ್ಕೊಂಬಂದುಬಿಡ್ತಾರೆ. ಅದು ವ್ಯಾಲಿಡ್ ಆಗೋಲ್ಲ. ಅದು ಒಂಚೂರು ಕ್ಲೀನಾಗಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಅಪ್ಲಿಕೇಶನ್ ಫಸ್ಟು ರೆಡಿ ಮಾಡ್ಕೊಳ್ಳಿ, ಅದನ್ನು ಪ್ರಿಂಟೌಟ್ ತೆಗೆದು ಮಾಡ್ಕೊಳ್ಳಿ, ಪ್ರಿನ್ಸಿಪಾಲ್ ಸೈನು ಗೆಜೆಟೆಡ್ ಆಫೀಸರ್ ಸೈನ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಏನು ಬೇಕಪ್ಪ ಅಂದರೆ, ಅಪ್ಲಿಕೇಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನೇನು ದಾಖಲೆಗಳು ಬೇಕು ಅಂತೇಳಿ, ಆಯಿತಾ? ಯಾಕಂದರೆ ಫಸ್ಟ್ ನಮ್ಮ ವೆರಿಫಿಕೇಷನ್ಗೆ ಅಪ್ಲಿಕೇಶನ್ ಬೇಕೇ ಬೇಕು. ನೆಕ್ಸ್ಟ್ ಏನಾಗತ್ತಪ್ಪ ಅಂದರೆ, ನೀವು CET ಬರೆದಿರೋಂಥ ಆಲ್ ಟಿಕೆಟು, ಆಮೇಲೆ CETಗೆ ಏನು ಫೀಸ್ ಕಟ್ಟಿರ್ತಾರಲ್ಲ, ಎಕ್ಸಾಮ್ಗೆ ಫೀಸ್ ಕಟ್ಟಿರ್ತೀರಿ. ಕೆಲವು ಮಕ್ಕಳು 250 ರೂಪಾಯಿ, 400 ರೂಪಾಯಿ, 600 ರೂಪಾಯಿ ಅಂತ ಕಟ್ಟಿದ್ದೀರಲ್ಲ, ಆ ಫೀಸದು ಚಲನ್ ಬೇಕು. ತುಂಬ ಮಕ್ಕಳು ಏನಾಗುತ್ತೆ, ಚಲನ್ ಎಲ್ಲ ಹೋಗ್ಬಿಟ್ಟಿದೆ ಸರ್, ನಾನು ಆನ್ಲೈನಲ್ಲಿ ಕಟ್ಟಿದೆ, ನೆಟ್ ಬ್ಯಾಂಕಿಂಗಲ್ಲಿ ಕಟ್ಟಿದೆ, ಗೂಗಲ್ ಪೇಯಲ್ಲಿ ಕಟ್ಟಿದೆ ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇದ್ದೀರಿ. ಆದರೆ ನೀವು ಅಪ್ಲಿಕೇಶನ್ನಲ್ಲಿ ಫೀಸ್ ಫೇಯ್ಡ್ ಡೀಟೇಲ್ಸ್ ಅಂತ ಬರುತ್ತೆ, ಅದು ಇದ್ದರೆ ಸಾಕು ನಮಗೆ. ಅಲ್ಲಿ ಫೀಸ್ ಫೇಯ್ಡ್ ಡೀಟೇಲ್ಸ್ ಇಲ್ಲ ಅಂತಂದರೆ ನಾವು ವೆರಿಫಿಕೇಷನ್ ಮಾಡೋದು ಕಷ್ಟ ಆಗುತ್ತೆ, ಅವಾಗ ಚಲನ್ ಬೇಕು ಅಂತ ಕೇಳ್ತೀವಿ. ಆ ಥರ ಆಗುತ್ತೆ. ನೀವು CET ಆಲ್ ಟಿಕೆಟ್ ಬೇಕು. ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡ್ ಭಾರಿ ಇಂಪಾರ್ಟೆಂಟ್, ಒರಿಜಿನಲ್ ಬೇಕು, ನೋಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕೇ ಬೇಕು, ಆಯಿತಾ? ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡ್ ಇಲ್ಲಾಂದರೆ ನಾವು ವೆರಿಫೈ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅದರಲ್ಲೇ ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು ಎಲ್ಲ ಅದ್ರಾಗೆ ನೋಡೋದು ನಾವು. ಈ ಕೆಲವ್ರು ಏನಾಗುತ್ತೆ, ಕೆಲವ್ರ ಮಕ್ಕಳು ಏನೋ ಪವನ್ ಕುಮಾರ್ ಅಂತಿದ್ರೆ ಅವನದೇ ಏನೋ ಪವಿ ಅಂತ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾನೆ. ಆ ಥರ ಎಲ್ಲ ಆಗೋದು ಬೇಡ. ಯಾಕಂದರೆ ಪೇರೆಂಟ್ಸ್ ಏನು ಹೆಸರಿಟ್ಟಿದ್ದಾರೆ, ನೀವು 1ನೇ ಕ್ಲಾಸಿಂದ ಏನು ಹೆಸರುಗಳು ಬರ್ತಿದೆ ಅದ್ರ ಪ್ರಕಾರ ಹೋಗ್ತಾ ಇರಬೇಕು. ಹಾಗಾಗಿ ನಾವೇನಾಗುತ್ತೆ, SLC ಮಾರ್ಕ್ಸ್ ಕಾರ್ಡು ಬೇಕೇ ಬೇಕು ಅಂತ ಕೇಳ್ತೀವಿ. ಅದರಲ್ಲಿ ಡೇಟ್ ಆಫ್ ಬರ್ತು, ಸ್ಟೂಡೆಂಟ್ಸ್ ನೇಮು, ಫಾದರ್ ನೇಮು ಮತ್ತು ಮದರ್ಸ್ ನೇಮ್ ಎಲ್ಲ ನೋಡ್ತೀವಿ ಅದರಲ್ಲಿ, ಆಯಿತಾ? ಬೇಕೇ ಬೇಕು, ಒರಿಜಿನಲ್ ಬೇಕೇ ಬೇಕು. ಸರ್ ಅಲ್ಲಿದೆ ಸರ್, ಇಲ್ಲಿದೆ ಸರ್, ಕಳೆದು ಹೋಗಿದೆ ಅಂದರೆ ನಾವು ಎಂಥದ್ದು ಮಾಡೋಕ್ಕಾಗಲ್ಲ, ವೆರಿಫಿಕೇಷನೇ ಮಾಡೋಕ್ಕಾಗಲ್ಲ. ಸರ್ ನೀವು ಏನು PUC ಅಷ್ಟೇ ಅಂತ ಸರ್ ಕ್ವಾಲಿಫಿಕೇಷನ್ ಅಲ್ಲ ಸರ್, SLCದು ಯಾಕೆ ಕೇಳ್ತೀರಿ ಸರ್ ಅಂತಲೂ ಕೆಲವು ಕಡೆ ಕೇಳ್ತಾರೆ. ಹಾಗೆ ಇದೆಲ್ಲ ಡೀಟೇಲ್ಸ್ಗಳು ನಾನು ಏನು ತಿಳಿಸ್ತಿದ್ದೀನಿ, ಎಲ್ಲ ಡೀಟೇಲ್ಸು ನಿಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಲ್ ಅಂತ ಬಿಟ್ಟಿದ್ದಾರೆ, ಒಂದು 55 ಪೇಜ್ದು, ಆಯಿತಾ? ವಾಲ್ಯೂಮ್ 1 ವಾಲ್ಯೂಮ್ 2 ಅಂತೆಲ್ಲ ಬಿಟ್ಟಿದ್ದಾರೆ. ಮಕ್ಕಳು ಅದನ್ನು ಪ್ರಿಂಟೌಟ್ ತೊಗೊಂಡು ಓದಲ್ಲ. ತುಂಬ ಮಕ್ಕಳು ನೀವು ಏನು ಮಾಡ್ತೀರಪ್ಪ ಅಂದರೆ ಮೊಬೈಲಾಗೇ ನೋಡ್ತೀರಿ. ಈಗ ನಾವು ಪಾಠ ಮಾಡೋಂಥ ನೋಟ್ಸ್ಗಳಷ್ಟೇ, ನಾಳೆ ಪರೀಕ್ಷೆ ಅಂದ್ರೂ ನೀವು ಅದು ಪ್ರಿಂಟೌಟ್ ತೊಗೊಂಡು ಓದ್ಕೊಳ್ಳೋದಿಲ್ಲ. ಮಕ್ಕಳು ಏನು ಮಾಡ್ತೀರಂದರೆ ಮೊಬೈಲಾಗೇ ನೋಡ್ಕೊಂಡು ಹೋಗಿ ಪರೀಕ್ಷೆ ಬರೀಬೇಕು ಅಂತೀರಿ. ಅಂಥದ್ರಲ್ಲಿ ಕೊರೋನಾ ಬೇರೆ ಬಂದ್ಬಿಟ್ಟು ಎಲ್ಲ ಆನ್ಲೈನು ಮೊಬೈಲ್ ಅಂತ ಆಗ್ಬಿಡ್ತು. ಹಂಗಾಗಿ ನಿಮಗೆ ಇನ್ನೂ ಈಸಿ ಆಗ್ಬಿಡ್ತು. ನೋಡಿ, ವೆರಿಫಿಕೇಷನ್ಗೆ ಬರ್ತಾರೆ, ಒಂದು ದಿವಸಕ್ಕೆ 400 ಜನ 500 ಜನ ವೆರಿಫಿಕೇಷನ್ ಬರ್ತಾರೆ. ಅಷ್ಟು ಜನ ಕೂರಿಸಿ ನಾವು ಇದೇ ಡೆಮೋ ಕ್ಲಾಸ್ ಮಾಡ್ತೀವಿ. ಮಾಡಿದಾಗ ನಾನು ಕೇಳ್ತೀನಿ, ಎಷ್ಟು ಜನ ಪ್ರಿಂಟೌಟ್ ತೊಗೊಂಡು ಓದ್ಕೊಂಡಿದ್ದೀರಪ್ಪ ಅಂದರೆ ಒಬ್ಬ ಮಕ್ಕಳು ಕೈ ಎತ್ತಲ್ಲ. ನೀವು ಅದನ್ನು ಪ್ರಿಂಟೌಟ್ ತೊಗೊಂಡು ಓದ್ಕೊಂಡ್ರೆ ಸೈನ್ಸ್ ಮಕ್ಕಳು ನೀವು ಯಾವುದೇ ಥರ ತೊಂದರೆ ಇಲ್ಲದೆ ವೆರಿಫಿಕೇಷನ್ ಮಾಡಿ ಸೀಟ್ ತೊಗೊಂಡು ನೀವು ಅಡ್ಮಿಷನ್ ಮಾಡ್ಕೊಳ್ತೀರಿ, ಏನೂ ತೊಂದರೆ ಆಗೋದಿಲ್ಲ. ಆಯಿತು, ಈಗಲಾದರೂ ಒಂದು ಪ್ರಿಂಟೌಟ್ ತೊಗೊಂಡು ಓದ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಕಾಲೇಜ್ ಸೆಲೆಕ್ಷನ್ಗೆಲ್ಲ ಅದು ಬೇಕಾಗುತ್ತೆ. ಆಯಿತು, SLC ಮಾರ್ಕ್ಸ್ ಕಾರ್ಡ್ ಬೇಕು.
PUC ಮಾರ್ಕ್ಸ್ ಕಾರ್ಡ್ ಅಂತ. PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಒರಿಜಿನಲ್ಸ್ ಬಂದಿಲ್ಲ, ಇನ್ನೇನು ಈ ವಾರದಲ್ಲಿ ಬರುತ್ತೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಔಟ್ ಆಗಿದೆ, ಕೆಲವು ಡಿಸ್ಟಿಕ್ಗಳಿಗೆ ಕೊಡ್ತಾ ಇದ್ದಾರೆ, ಇನ್ನು ಕೆಲವು ಡಿಸ್ಟಿಕ್ಗಳಿಗೆ ಬರೋದಿದೆ. ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಾಲೇಜಿಗೆ ಬರುತ್ತೆ, ಅದನ್ನು ಆಮೇಲೆ ತೊಗೊಳ್ಳೋಣಂತೆ. ಈಗ ವೆರಿಫಿಕೇಷನ್ಗೆ ಏನು ಮಾಡಬೇಕು? ವೆರಿಫಿಕೇಷನಿಗೆ ನಿಮಗೆ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಮಾರ್ಕ್ಸ್ ಎಲ್ಲ ಅಪಿಯರ್ ಆಗುತ್ತಲ್ಲ, ಅದು ಒಂದು ಪ್ರಿಂಟೌಟ್ ತೊಗೊಂಡಿರ್ತೀರಲ್ಲ, ಆ ಪ್ರಿಂಟೌಟಿಗೆ ಪ್ರಿನ್ಸಿಪಾಲ್ ಸೈನ್ ಮಾಡಿಸ್ಕೊಂಬಂದ್ರು ನಡೆಯುತ್ತೆ. ಕೆಲವು ಕಾಲೇಜುಗಳಲ್ಲಿ ಏನು ಮಾಡ್ತಾರೆ, ಒಂದು PUC ಫಾರ್ಮೆಟೇ ಮಾಡ್ಕೊಂಡಿರ್ತಾರೆ, ಮಾರ್ಕ್ಸ್ ಕಾರ್ಡ್ ಫಾರ್ಮೆಟೇ ಮಾಡಿಕೊಂಡು ಅದರಲ್ಲಿ ಮಾರ್ಕ್ಸ್ ಫೀಡ್ ಮಾಡಿ ಪ್ರಿನ್ಸಿಪಾಲ್ ಸೈನ್ ಮಾಡೋದು ಕೊಡೋದು ಇರುತ್ತೆ. ಆದರೆ ಸ್ವಲ್ಪ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಕನ್ನಡ ಇಂಗ್ಲೀಷು ಲ್ಯಾಂಗ್ವೇಜ್ಗಳು ತೊಗೊಂಡಿದ್ರೆ ಮಕ್ಕಳು ಯಾವುದೇ ಥರ ತೊಂದರೆ ಆಗೋಲ್ಲ. ಯಾಕಂದರೆ ಕನ್ನಡ ಕೋಡ್ ನಂಬರ್ 1, ಲ್ಯಾಂಗ್ವೇಜ್ ಇಂಗ್ಲೀಷ್ ಕೋಡ್ ನಂಬರ್ 2 ಅಂತಿರುತ್ತೆ, ಆವಾಗ ಕರೆಕ್ಟಾಗಿ ಬಂದುಬಿಡುತ್ತೆ. ಕೆಲವು ಕಾಲೇಜಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಮಕ್ಕಳು ಸ್ಯಾನ್ಸ್ಕ್ರಿಟ್ ತೊಗೊಂಡಿರ್ತೀರಿ, ಹಿಂದಿ ತೊಗೊಂಡಿರ್ತೀರಿ, ಆಯಿತಾ, ಕೋಡ್ ನಂಬರ್ಗಳು 8 ಆಗುತ್ತೆ, ಉರ್ದು 9 ಆಗುತ್ತೆ, ಇವೆಲ್ಲ ಇರುತ್ತಲ್ಲ ಕೋಡ್ ನಂಬರ್ಗಳು. ಆವಾಗ ಏನಾಗುತ್ತೆ, ಆ ಕಾಲೇಜಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಇಂಗ್ಲೀಷು ಆಮೇಲೆ ಸ್ಯಾನ್ಸ್ಕ್ರಿಟ್ ಬರುತ್ತೆ. ಮಾರ್ಕ್ಸ್ಗಳು ಬರಿಬೇಕಾದ್ರೆ ಈ ಸ್ಯಾನ್ಸ್ಕ್ರಿಟದು ಇಂಗ್ಲೀಷದು ಇಂಟರ್ಚೇಂಜ್ ಮಾಡಿ ಬರ್ಕೊಟ್ಬಿಡ್ತಾರೆ ಕೆಲವು ಕಾಲೇಜ್ಗಳಲ್ಲಿ. ಹಾಗಾಗಿ ಮಕ್ಕಳ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಕಾಲೇಜಲ್ಲಿ ಅವರು ಕೈಯಿಂದ ಬರೆದಿದ್ದಾಗಲಿ ಅಥವಾ ಕಂಪ್ಯೂಟ್ರಲ್ಲಿ ಫೀಡ್ ಮಾಡಿ ಪ್ರಿಂಟೌಟ್ ಕೊಡೋದಾಗಲಿ ಈಸ್ಕೋಬೇಕಾರೆ ನಿಮ್ಮ ಮಾರ್ಕ್ಸ್ಗಳು ಕರೆಕ್ಟಾಗಿ ಇದೆಯಾ ಚೆಕ್ ಮಾಡ್ಕೊಂಡು ಇಸ್ಕೊಂಬನ್ನಿಯಪ್ಪ. ಯಾಕಂದರೆ ಅವ್ರದ್ದು ಏನು ತಿಳ್ಸೋಕ್ಕಾಗಲ್ಲ, 400 ಜನ 600 ಜನ ಇರ್ತಾರೆ, ಅವರು ಇಷ್ಟೆಲ್ಲ ಮಾಡೋದೇ ಹೆಚ್ಚು, ಯಾವುದೋ ಒಂದು ಹ್ಯೂಮನ್ ಎರರ್ ಹಾಗೆ ಆಗುತ್ತೆ. ನೀವೇನಾಗುತ್ತೆ ಅದನ್ನ ಎತ್ಕೊಂಡು ವೆರಿಫಿಕೇಷನ್ಗೆ ಬರ್ತೀರ, ಅಲ್ಲಿ ವೆರಿಫಿಕೇಷನ್ ಆಗೋದಿಲ್ಲ, ಮಾರ್ಕ್ಸ್ ಇಂಟರ್ಚೇಂಜ್ ಆಗಿರುತ್ತೆ. ಮತ್ತೆ ಹೋಗ್ರಪ್ಪ ಅಂತ ಹೇಳಿ ನಿಮಗೆ ಕಾಲೇಜಿಗೆ ಓಡಿಸ್ತೀವಿ. ಎಲ್ಲೋ ವೆರಿಫಿಕೇಷನ್ ಸೆಂಟರ್ ಇರುತ್ತೆ, ಎಲ್ಲೋ PUC ಓದಿರ್ತೀರಿ, ಈ ಥರ ಆಗಿರುತ್ತೆ, ಹಾಗಾಗಿರುತ್ತೆ. ಹಾಗಾಗಿ ಮಾರ್ಕ್ಸ್ ಕಾರ್ಡು ಒಂದು ಪ್ರಿಂಟೌಟ್ ತೊಗೊಂಡಿರ್ತೀರಲ್ಲ ರಿಸಲ್ಟ್ ಶೀಟು, ಅದಕ್ಕೆ ಸೈನ್ ಮಾಡಿಸ್ಕೊಂಬಂದ್ರು ನಡೆಯುತ್ತೆ. ನೀವೇನು ಕೈಯಲ್ಲಿ ಬರ್ಕೊಂಬರ್ಬೇಕು ಅಥವಾ ಪ್ರಿಂಟೌಟ್ ಅಲ್ಲಿ ಕಾಲೇಜಿಂದ ಪ್ರಿಂಟ್ ಕೊಡೋದೇ ತರಬೇಕು ಅನ್ನೋದೇನಿಲ್ಲ, ಇದು ಬೇಕೇ ಬೇಕು, ಆಯಿತಾ. ಯಾಕಂದರೆ ಅದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಮಗೆ ಬೇಕೇ ಬೇಕು ಆಗಿದೆ. ನೆಕ್ಸ್ಟ್ ಏನೇನು ಬೇಕಪ್ಪ, ಕರ್ನಾಟಕ ಮಕ್ಕಳು ಕರ್ನಾಟಕ ಕೋಟಾದಲ್ಲಿ ನೀವು ಕ್ಲೈಮ್ ಮಾಡ್ಬೇಕಂತಂದರೆ ನೀವೇನಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಬೇಕು. ಸ್ಟಡಿ ಸರ್ಟಿಫಿಕೇಟ್ ಹೈಸ್ಕೂಲ್ ತನಕ ತೊಗೊಳ್ರಿ ಸಾಕು, ಕಾಲೇಜಿದು PUC ಏನು ಬೇಡ. ಯಾಕಂದರೆ ಅಲ್ಲಿ ನೀವು PUC ಎಲ್ಲಿ ಓದಿದ್ರಿ ಏನಂತ ಮಾರ್ಕ್ಸ್ ಕಾರ್ಡ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಆದರೆ PUC ಬೇಕಂತಂದರೆ ಬೇಕಾಗುತ್ತೆ, ಅದು ಯಾವಾಗ ಬೇಕು ಅಂತ ತಿಳಿಸ್ತೀನಿ ಕೇಳಿಸ್ಕೊಳ್ಳಿ. ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಬೇಕು ಅಂತ ತಿಳಿಸ್ತಾರೆ. ಮುಂಚೆ 10 ವರ್ಷ ಅಂದರು, ಈಗ ರಿಡ್ಯೂಸ್ ಮಾಡಿ 7 ಇಯರ್ಸ್ ಅಂತಾರೆ. ನೀವು 7 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟ್ ತಂದರೆ ಸಾಕು, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತಂದರೆ ಸಾಕು ನಮಗೆ, ಹೈಸ್ಕೂಲ್ದು ಬೇಡ ನಮಗೆ. ಕೆಲವು ಮಕ್ಕಳು ಏನಾಗುತ್ತೆ, ಅದು ದೂರ ಇದೆ ಸರ್, 4ನೇ ಕ್ಲಾಸ್ ಓದಿದ್ದು ದೂರ ಇದೆ, ನಾನು ಹೈಸ್ಕೂಲ್ ತಂದಿದ್ರು ತೊಗೊಂಬನ್ನಿ ಪರವಾಗಿಲ್ಲ. ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ, ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಅಷ್ಟೊತ್ತಿಗೆ ನೀವು ಕರ್ನಾಟಕಕ್ಕೆ ಬಂದಿರ್ತೀರಿ, ಅದಕ್ಕಿಂತ ಮುಂಚೆ ಎಲ್ಲ ಡೆಲ್ಲಿ ಎಲ್ಲ ಬಾಂಬೆದಲ್ಲಿ ಓದಿರ್ಬೋದು, ಅದೇ ಕರ್ನಾಟಕದವರು ಅಲ್ಲಿ ಓದಿರ್ಬೋದು, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟು ಅಥವಾ ಏರ್ಫೋರ್ಸಲ್ಲಿ ಇದ್ದಿರ್ಬೋದು. ಅಂಥವ್ರು ಏನಾಗುತ್ತೆ ಅಂದರೆ PUC ಬೇಕಾಗುತ್ತೆ, ಆಯಿತಾ. ಹಾಗೆ ಇಲ್ಲಾಂದರೆ ನಿಮ್ಮ ಪೇರೆಂಟ್ಸ್ ಓದಿದ್ದಾದರೂ 7 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ಗಳು ತೊಗೊಳ್ರಿ, ಅದಕ್ಕೆ ಹೆಡ್ ಮಾಸ್ಟರ್ದು ಸೈನ್ ಆಗಿರಲಿ. ಆಮೇಲೆ 10ನೇ ಕ್ಲಾಸ್ ತನಕ ಮಾತ್ರ BO ಸೈನ್ ಮಾಡಿಸಿರಿ, BEO ಅಂತೀವಿ, ಬ್ಲ್ಯಾಕ್ ಎಜುಕೇಷನಲ್ ಆಫೀಸರ್ ಅಂತ ಅಂತೀವಿ, ಅವ್ರ ಹತ್ರ ಸೈನ್ ಆಗಿರ್ಬೇಕು ಅದಕ್ಕೆ. ಯಾಕಂದರೆ ತುಂಬ ಸ್ಕೂಲ್ಸ್ಗಳು ಲೆಕ್ಕದಲ್ಲಿ ಇಲ್ಲದೇ ಇರೋಂಥ ಸ್ಕೂಲ್ಸ್ಗಳೆಲ್ಲ ಓಪನ್ ಮಾಡ್ಕೊಂಡು ಆಗಿದೆ. ಕೆಲವು ಸ್ಕೂಲ್ಸ್ಗಳು ನೀವು ಓದಿರೋದು ವೈಂಡಪ್ ಆಗಿರ್ಬೋದು, ಅದಕ್ಕೆ ನಮಗೆ ಒಂದು ಲೆಕ್ಕ ಬೇಕಾಗಿರುತ್ತೆ, BO ಸೈನ್ ಆಗಿರಲೇಬೇಕು ಅದಕ್ಕೆ. BO ಅಥವಾ DDPI ಅಂತ ತಿಳಿಸಿರ್ತೀವಿ, ಹಾಗಾಗಿ ಅವ್ರದ್ದು ಸೈನ್ ಆಗಿರ್ಬೇಕು. 10ನೇ ಕ್ಲಾಸ್ ತನಕ ನೀವು ತೊಗೊಂಡಿರೋಂಥ ಸ್ಟಡಿ ಸರ್ಟಿಫಿಕೇಟ್ಗಳಲ್ಲಿ ಇವೆಲ್ಲ ಒರಿಜಿನಲ್ ಇರ್ಬೇಕು, ಆಯ್ತಲ್ವ. ನೆಕ್ಸ್ಟ್ ಏನು, ರಿಸರ್ವೇಷನ್ ಯಾವುದನ್ನ ಕ್ಲೈಮ್ ಮಾಡಿದರೆ ನೀವು SC ST ಏನು BCM ಅಂತ ಅಂತೀವಲ್ಲ, ಕ್ಯಾಟಗರಿ 2 ಅಥವಾ ಕ್ಯಾಟಗರಿ 1, ಆಮೇಲೆ 3A 3B ಅಂತ ಏನು ಕ್ಲೈಮ್ ಮಾಡ್ತೀರಲ್ವಾ, ಅದರದ್ದು ಸರ್ಟಿಫಿಕೇಟ್ ಬೇಕು. SC ST ಮಕ್ಕಳದ್ದು ಒಂಚೂರು ತಿಳಿಸ್ತೀನಿ. SC ST ಮಕ್ಕಳಿಗೆ ಇನ್ಕಮ್ ಎಷ್ಟಿದ್ರೂ ರಿಸರ್ವೇಷನ್ ಸಿಗುತ್ತೆ, SC ST ರಿಸರ್ವೇಷನ್ ಸಿಗುತ್ತೆ, ಇದು ನಿಮಗೆ ಗೊತ್ತಿರೋಂಥ ವಿಷಯ. ಹಾಗೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ತರ್ತೀರಿ, ಇನ್ಕಮ್ ಸರ್ಟಿಫಿಕೇಟ್ ತರೋದಿಲ್ಲ. ಇನ್ಕಮ್ ಸರ್ಟಿಫಿಕೇಟು ತರಬೇಕು. ಅಕಸ್ಮಾತಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ತರಲಿಲ್ಲ ಅಂತಂದರೆ ನಮ್ಮಲ್ಲಿ ಒಂದು ಡೆಕ್ಲರೇಷನ್ ಇದೆ, ಪೇರೆಂಟ್ಸ್ ಕರ್ಕೊಂಬರ್ಬೇಕು ವೆರಿಫಿಕೇಷನ್ಗೆ. ಇದು ನೋಡ್ಕೊಳ್ಳಿ, ಅಮ್ಮನ ಯಾರನ್ನೂ ಒಬ್ಬರನ್ನ ಕರ್ಕೊಂಬರ್ಬೇಕಪ್ಪ ವೆರಿಫಿಕೇಷನ್ಗೆ, ಆಯಿತಾ. ಹಾಗೆ ನಾವು ಒಂದು ಡೆಕ್ಲರೇಷನ್ ಇದೆ, ಅದಕ್ಕೆ ನಿಮ್ಮ ಸೈನು ಪೇರೆಂಟ್ಸ್ ಸೈನ್ ತೊಗೊಂಡು ನಾವು ನಿಮ್ದು ಇಷ್ಟು ಇನ್ಕಮ್ ಅಂತ ಕ್ಲೈಮ್ ಮಾಡ್ಕೊಳ್ತೀವಿ. ಯಾರು SC ST ಅವ್ರದ್ದು. ಬೇರೆ ಕ್ಯಾಸ್ಟ್ ಅವ್ರದ್ದು ನೋಡಿ, ಯಾವುದು BCM ಅನ್ನು ಅಂತೀವಲ್ಲ, 2A ಇಂದ ಹಿಡಿದು ಏನು 3rd B ಅಂತ ತನಕ ನಾನು ತಿಳಿಸ್ತೀನಿ. ಕ್ಯಾಟಗರಿ 1 ಇವರೆಲ್ಲ ಇನ್ಕಮ್ ಸರ್ಟಿಫಿಕೇಟು ಮಾಡಿಸಿರ್ಬೇಕು.
ಇನ್ಕಮ್ ಸರ್ಟಿಫಿಕೇಟ್ ಮೇಲೇ ನೀವು ಆ ಗ್ರೂಪಿಗೆ ಬರ್ತಿರಲ್ಲ ಅಂತ ತಿಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಸ್ಟು 2A ಈಡಿಗಾಸ್ ಇರ್ಬೋದು, ಅದರಲ್ಲಿ ಆ ಮಗು ಏನಾದರೂ ವಿತಿನ್ ಒಂದು 3 ಲ್ಯಾಕ್ 4 ಲ್ಯಾಕ್ ಇದ್ದರೆ ಅವ್ರು ಗ್ರೂಪಿಗೆ ಬರ್ತಾರೆ, 2Aಗೆ ಬರ್ತಾರೆ. ಅವ್ರದ್ದು ಏನಾದರೂ ಇನ್ಕಮ್ ಒಂದು 15 ಲಕ್ಷ 20 ಲಕ್ಷ ಇತ್ತಂದರೆ ಅವರು 2Aಗೆ ಬರೋದಿಲ್ಲ. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೂಲ್ಸ್ ಇದೆ, ನಿಮಗೆ ಇದು ಗೊತ್ತಿದೆ. ನಿಮಗೆ ಇದರ ಪ್ರಕಾರ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಒರಿಜಿನಲ್ ಇರಬೇಕು. ಆಮೇಲೆ ಕೆಲವು ಮಕ್ಕಳು ರೀಸೆಂಟಾಗಿ ಮಾಡ್ಕೊಂಡಿರ್ತೀರಿ. ಈ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಭಾರಿ ಗೊಂದಲ ಇದೆ. ತುಂಬ ಮಕ್ಕಳು ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಲ್ಲ. 90% ಮಕ್ಕಳು ಪ್ರೊಡ್ಯೂಸ್ ಮಾಡ್ತಾರೆ, ಒಂದು 10% ಮಕ್ಕಳು ಪ್ರೊಡ್ಯೂಸ್ ಮಾಡಲ್ಲ. ಲಾಸ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಅವ್ರು ಜನರಲ್ ಮೆರಿಟ್ಗೆ ಹೋಗ್ತಾರೆ. ಆ ಥರ ಆಗಿದೆ. ಕೆಲವು ಮಕ್ಕಳು ಕೇಳಿರಲ್ಲ, ಪೇರೆಂಟ್ಸ್ ಹತ್ರ ಕೇಳಿರಲ್ಲ, ಒಂದು 40,000 ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಪೇರೆಂಟ್ಸ್ ಬಂದು ಇಲ್ಲ ಸರ್ ನಮ್ಮ ಇನ್ಕಮ್ ಬರೋದೇ ಇಲ್ಲ ಸರ್, ಅದನ್ನು ತೆಗ್ದಾಕ್ಬಿಡಿ ಸರ್ ಅಂತ ಬರ್ಕೊಡೋದು ಉಂಟು. ಕೆಲವರು ಏನಾಗುತ್ತಪ್ಪ ಅಂದರೆ ಈಗಾಗಲೇ ಅರ್ಜಿ ತುಂಬಿಸ್ಬೇಕಾದ್ರೆ ನಾನು ನಂದು 2A ಬರುತ್ತೆ ಸರ್, ಇಲ್ಲ 3A ಬರುತ್ತೆ ಸರ್, ನಾನು ಜನರಲ್ ಮೆರಿಟ್ ಅಂತ ಕೊಟ್ಟೆ, ಈಗ ಮಾಡ್ಲಿಕ್ಕಾಗತ್ತಾ ಸರ್ ಅಂದರೆ ಖಂಡಿತ ಇಲ್ಲ. ಅದೇ ಥರ ಅಗ್ರಿಕಲ್ಚರ್ ಕೋಟಾನು ಅಷ್ಟೇ. ಅಗ್ರಿಕಲ್ಚರ್ ಕೋಟಾ, ನೀವು ಸ್ಪೋರ್ಟ್ಸ್ ಕೋಟಾಗಳು ನೀವು ಎಸ್ ಅಂತ ಕೊಟ್ಟಿಲ್ಲ ಅಂತಂದರೆ ಈಗ ಆ್ಯಡ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಎಡಿಟ್ಗೆ ಒಂದು 2-3 ಸಲ ಅವಕಾಶ ಕೊಟ್ಟಿದ್ದರು. ಮೊನ್ನೆ ಎಕ್ಸಾಮ್ ಆದಮೇಲೂ 3 ದಿವಸ ಅವಕಾಶ ಕೊಟ್ಟರು, ಮಾಡಿಲ್ಲ. ಇನ್ನೇನು ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಿದೆ 1 or 2 ಡೇಸಲ್ಲಿ. ನಿಮಗೆ ನಾಳೆ ಸಂಜೆ ಒಳಗೆ ನಿಮಗೆ ಅಥವಾ ಟ್ಯೂಸ್ಡೇ ಮಂಗಳವಾರ ಸಂಜೆ ಒಳಗೆ ನಿಮಗೆ ನೋಟಿಫಿಕೇಷನ್ ಬಿಡ್ತಾರೆ, ಆಯಿತಾ. ಹಾಗಾಗಿ ಎಡಿಟ್ ಮಾಡಲಿಕ್ಕೆ ಈಗಲ್ಲ ಅವಕಾಶ ಇಲ್ಲ. ನೀವು ಏನು ಫೀಡ್ ಮಾಡಿದ್ರು ಅದೇ. ಅಕಸ್ಮಾತಾಗಿ ನೀವು 3A ಅಂತ ಫೀಡ್ ಮಾಡಿದ್ರಿ, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂತ ಬರ್ಸ್ಕೊಳ್ತೀವಿ. ಬರ್ಸ್ಕೊಂಡು ನಿಮಗೆ ಜನರಲ್ ಮೆರಿಟ್ಗೆ ಹಾಕ್ತೀವಿ. ಏನು ಹೆದರ್ಕೊಳ್ಳೋದು ಬೇಡ. ಹಾಗೆ ಜನರಲ್ ಮೆರಿಟ್ ಇದೆ 3Aಗೆ ಮಾಡಿ ಅಂದರೆ ನಮ್ಮಿಂದ ಮಾಡಲಿಕ್ಕಾಗಲ್ಲ. ಮತ್ತು ಇನ್ನೂ ತುಂಬ ಮಕ್ಕಳು ಏನಾಗುತ್ತೆ, ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 40,000 ಕೊಟ್ಟೆ ಸರ್, ಇನ್ಕಮ್ ಸರ್ಟಿಫಿಕೇಟ್ ಅವ್ರು ಕೊಡ್ಬೇಕಾದ್ರೆ 80,000 ಕೊಟ್ಬಿಟ್ರು, 90,000 ಕೊಟ್ಬಿಟ್ರು ಸರ್ ಅಂದರೆ ಏನು ತೊಂದರೆ ಇಲ್ಲ. ವಿತಿನ್ ಲಿಮಿಟ್ ಇದ್ದರೆ ಸಾಕು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ RD ನಂಬರ್ ಯಾವುದೋ ಒಂದು ಫೀಡ್ ಮಾಡಿದ್ದೀನಿ ಸರ್, ಈಗ ಮತ್ತೇನಾಯಿತು ನಮ್ಮ ತಂದೆ ಬೇದ ಮೇಲೆ ಹೋಗಿ ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದೆ, ಅದರದ್ದು RD ನಂಬರ್ ಬೇರೆ ಇದೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಆದರೆ ಮಕ್ಕಳ ನೀವು ಏನು ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಏನು ತಾಲೂಕು ಆಫೀಸಿಂದ ತೊಗೊಂಡಿರೋಂಥ ಸರ್ಟಿಫಿಕೇಟ್ಗಳು ಪ್ರೊಡ್ಯೂಸ್ ಮಾಡ್ತಿರಲ್ಲ, ಆ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ನೀವೇ ಒಂದು ಸಲ ನಾಡ ಕಚೇರಿ ಅಂತೇಳಿ ಎಲ್ಲ ಮಕ್ಕಳಿಗೆ ಮೊಬೈಲು ಸ್ಮಾರ್ಟ್ಫೋನ್ಗಳು ಆಪ್ರೇಟ್ ಮಾಡ್ತೀರಿ, ಗೂಗಲ್ ಸರ್ಚ್ ಗೊತ್ತಿದೆ, ಅಲ್ಲಿ ಹೋಗ್ಬಿಟ್ಟು ನಾಡ ಕಚೇರಿ ಅಂತ ಹೊಡೆದ್ರೆ ಅಲ್ಲಿ CV ಅಂತ ಬರುತ್ತೆ. CV ಅಂದರೆ ಸರ್ಟಿಫಿಕೇಟ್ ವೆರಿಫಿಕೇಷನ್. ಸರ್ಟಿಫಿಕೇಟ್ ವೆರಿಫಿಕೇಷನಲ್ಲಿ ನೀವು RD ನಂಬರ್ ಹೊಡೆದ್ರೆ ನಿಮ್ಮ ಸರ್ಟಿಫಿಕೇಟ್ ಓಪನ್ ಆಗಬೇಕು. ನಿಮ್ಮ ಮೊಬೈಲಲ್ಲಿ ಓಪನ್ ಆದರೆ ನಮಗೂ ಇಲ್ಲಿ ಓಪನ್ ಆಗುತ್ತೆ. ಕೆಲವರು ಏನಾಗುತ್ತೆ, ಇವತ್ತು ವೆರಿಫಿಕೇಷನ್ ಆದರೆ ನಿನ್ನೆ ತೊಗೊಂಡಿರ್ತಾರೆ, ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇನ್ನೂ ಓಪನ್ಗೆ ಬಿಟ್ಟಿರಲ್ಲ, ಅಂದರೆ ವೆಬ್ಸೈಟಿಗೆ ಓಪನ್ಗೆ ಬಿಟ್ಟಿರಲ್ಲ, ಪಬ್ಲಿಕ್ ಓಪನ್ಗೆ ಬಿಟ್ಟಿರಲ್ಲ. ಆವಾಗ ನಮಗೆ ಓಪನ್ ಆಗೋದೇ ಇಲ್ಲ. ಅದು ನಮಗೆ ಓಪನ್ ಆಗೋದಿಲ್ಲ ಅಂದರೆ ನೀವು ಸರ್ಟಿಫಿಕೇಟನ್ನು ತಂದಿರ್ತೀರಿ, ಪಾಪ ಕಷ್ಟಪಟ್ಟು ಓಡಾಡಿ ಸರ್ಟಿಫಿಕೇಟ್ ತಂದಿರ್ತೀರಿ, ನಮಗೆ ವೆಬ್ಸೈಟಲ್ಲಿ ಓಪನ್ ಆಗಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡಿದ ತಕ್ಷಣ ಏನು ನಾಡ ಕಚೇರಿ ಅಂತ ಹೋಗಿರ್ತಾರಲ್ಲ, ಅಲ್ಲಿ ಸರ್ಟಿಫಿಕೇಟ್ ಪ್ರಿಂಟೌಟ್ ತೊಗೊಂಡ ತಕ್ಷಣ ಏನೋ ಒಂದು 10 ರೂಪಾಯಿ 15 ರೂಪಾಯಿ ಕೊಟ್ಟು ಪ್ರಿಂಟೌಟ್ ಕೊಡ್ತಾರಲ್ಲ, ಕೊಟ್ಟಿದ ತಕ್ಷಣ ಅದು RD ನಂಬರ್ ಹೊಡೆದು ನಿಮಗೆ ಸರ್ಟಿಫಿಕೇಟ್ ಓಪನ್ ಆಗ್ತಿದೆ ಅಂತ ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕು, ಆಯಿತಾ. ಚೆಕ್ ಮಾಡಿಕೊಂಡ್ರೆ ನಮಗೂ ತುಂಬ ಈಸಿ ಆಗುತ್ತೆ ವೆರಿಫಿಕೇಷನ್ಗೆ. ಇಲ್ಲ ಅಂತಂದರೆ ಮಕ್ಕಳನ್ನ ಓಡಾಡ್ಸಾಗುತ್ತೆ. ನೋಡಿ ಇನ್ನೂ ಟೈಮ್ ಇದೆ, ಇನ್ನೂ ಒಂದು 8 ದಿವಸ ವೆರಿಫಿಕೇಷನ್ ಇದೆ ಅಂದರೆ ಆಯಿತು ಹೋಗಿ ರೆಡಿ ಮಾಡ್ಕೊಂಬರಪ್ಪ, ನಾಳೆ ಬರಪ್ಪ ನಾಡಿದ್ದು ಬರಪ್ಪ ಅನ್ಬೋದು. ನೀವು ಏನಾಗುತ್ತೆ, ಕೆಲವು ಟೈಮು ಇನ್ನೇನು ಇವತ್ತು ವೆರಿಫಿಕೇಷನ್ ಮುಗೀತಪ್ಪ, ಲಾಸ್ಟ್ ಡೇ ಇವತ್ತರೊಳಗೆ ಎಲ್ಲರದ್ದು ಮುಗಿದ್ಬಿಡುತ್ತೆ ವೆರಿಫಿಕೇಷನು ಅಂತ ಅಂದಾಗ ನೀವು ಬರ್ತೀರಿ. ಆವಾಗ ನಾವು ಇಲ್ಲಿ ಅದೇನಂತೀವಲ್ಲ ಅಂಗಡಿ ಕ್ಲೋಸ್ ಮಾಡ್ತಾ ಇರ್ತೀವಿ, ಆವಾಗ ಬರ್ತೀರಿ, ಆವಾಗ ಏನೂ ಮಾಡೋಕ್ಕಾಗಲ್ಲ ನಾವು. ಆ ಥರ ತುಂಬ ಕೇಸುಗಳು ಆಗಿದ್ದಾವೆ. ಹಾಗೆ ಈ ಥರ ಆಗಿದೆ. ಅದನ್ನು ಒಂಚೂರು ಕ್ಲೀನಾಗಿ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ಬಗ್ಗೆನೂ ಒಂಚೂರು ತಿಳಿಸ್ತೀನಿ. ಕನ್ನಡ ಮೀಡಿಯಮ್ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಮ್ ಓದಿರ್ಬೇಕು ನೀವು, ಅಲ್ಲಿ ಎಸ್ ಅಂತ ಕೊಟ್ಟಿರ್ಬೇಕು. ಹೇಗೆ ಸ್ಟಡಿ ಸರ್ಟಿಫಿಕೇಟು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಸ್ಟಡಿ ಸರ್ಟಿಫಿಕೇಟು ಆ ಬ್ರೋಚರಲ್ಲಿ ಕೊಟ್ಟಿದ್ದಾರಲ್ಲ ಇನ್ಸ್ಟ್ರಕ್ಷನ್ ಮ್ಯಾನ್ಯುಲಲ್ಲಿ, ಅದರ ಪ್ರಕಾರನೇ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಇಲ್ಲ ಅಂಗಡಿಯಲ್ಲಿ ಕೇಳಿದ್ರು ಕೊಡ್ತಾರೆ, ಅದರಲ್ಲೇ ಬರ್ಸ್ಕೋಬೇಕು. ನಾನು ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡಿದ್ದೀನಿ, ಕನ್ನಡ ಮೀಡಿಯಮ್ಗೆ ಬೇಕಾ ಅಂದರೆ ಬೇಕು. ಸ್ಟಡಿ ಸರ್ಟಿಫಿಕೇಟಿದ್ದೇ ಬೇರೆ ಸರ್ಟಿಫಿಕೇಟ್ಗಳು, ಆಯಿತಾ. ಕನ್ನಡ ಮೀಡಿಯಮ್ಗೆ ಸರ್ಟಿಫಿಕೇಟ್ಗಳೇ ಬೇರೆ ಬೇಕು. ಅದನ್ನು ಅಷ್ಟೇ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಬರ್ಸ್ಕೋಬೇಕು. ನೋಡಿ ಸ್ಟಡಿ ಸರ್ಟಿಫಿಕೇಟ್ ನಾನು 7 ಇಯರ್ಸ್ ಇದ್ದರೆ ಸಾಕು ಅಂತ ಹೇಳಿದ್ದೀನಿ ಕರ್ನಾಟಕದ್ದು. ಆದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ 1ನೇ ಕ್ಲಾಸಿಂದ 10ನೇ ಕ್ಲಾಸು ಕನ್ನಡ ಮೀಡಿಯಮ್ ಓದಿರ್ಬೇಕು ಅಂತಿದೆ. ಈಗ ಒಂದು ವಿಷಯ ತಿಳಿಸ್ಬೇಕಂದ್ರೆ ಕೆಲವು ಪಕ್ಕದ ಸ್ಟೇಟ್ಗಳಲ್ಲಿ ನಮಗೆ ಅಟ್ಯಾಚ್ ಆಗಿರೋಂಥ ನಮ್ಮ ಸ್ಟೇಟ್ಗೆ ಅಟ್ಯಾಚ್ ಆಗಿರೋಂಥ ಕೆಲವು ಊರುಗಳಲ್ಲಿ ಕನ್ನಡ ಮೀಡಿಯಮ್ ಇದ್ದಾವೆ.
ಫಾರ್ ಎಕ್ಸಾಂಪಲ್ ರಾಯಚೂರು ಪಕ್ಕದಲ್ಲಿ ಯಾವುದೋ ಊರಲ್ಲಿ ಸರ್ಟಿಫಿಕೇಟ್ಗಳು ಬಂತು ಮತ್ತು ನಾವು ವೆರಿಫೈ ಮಾಡಿದ್ವಿ, ಅಲ್ಲಿ ಕನ್ನಡ ಮೀಡಿಯಮ್ ಇದೆ. ಆಂಧ್ರ ಪ್ರದೇಶ ಆದ್ರೂ ಕನ್ನಡ ಮೀಡಿಯಮ್ ಇದೆ. ಅದೇ ಥರ ಈ ತಮಿಳ್ನಾಡಲ್ಲಿ ಕೆಲವು ಬಾರ್ಡ್ರ್ಗಳಲ್ಲಿ ಏನೋ ಸತ್ತಿ ಅಂತಲೇ ಏನೋ ಊರು ಬರುತ್ತೆ, ಇಲ್ಲಿ ದಿಂಬಮ್ ಘಾಟ್ ಬರುತ್ತಲ್ಲ, ಅಲ್ಲಿ ಯಾವುದೋ ಕನ್ನಡ ಮೀಡಿಯಮ್ ಸ್ಕೂಲ್ಗಳಿದ್ದಾವೆ. ಅಲ್ಲಿ ಓದಿದ್ರೆ ಸಾಕು, ಕನ್ನಡ ಮೀಡಿಯಮ್ ಓದಿರ್ಬೇಕು. ಅವ್ರನ್ನೆಲ್ಲ ಹೊರನಾಡು ಕನ್ನಡಿಗಾಸ್ ಅಂತೀವಿ. ಆಯಿತು, ಕನ್ನಡ ಮೀಡಿಯಮ್ ಓದಿರ್ಬೇಕು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಮ್ ಇರಬೇಕು. ನೆಕ್ಸ್ಟು ರೂರಲ್ ಅನ್ನೋದು ಗೊತ್ತಿದೆ ನಿಮಗೆ. ಏನು ಸಿಟಿಯಲ್ಲಿ ಓದ್ಬಿಟ್ಟು ಹಳ್ಳಿ ಕಡೆ ಓದಿದರೆ ರೂರಲ್ ಅಂತಿದೆ, ಅದು ಪಾಪ್ಯುಲೇಷನ್ ಇಷ್ಟು ಇರ್ಬೇಕಂತಿದೆ. ಅದನ್ನೂ ಅಷ್ಟೇ ರೂರಲ್ ಸರ್ಟಿಫಿಕೇಟ್ಗಳು ಸಪ್ರೇಟಾಗಿ ಮಾಡಿಸಿರ್ಬೇಕು. ನೋಡಿ, ಸ್ಟಡಿ ಅಪಾರ್ಟ್ ಫ್ರಮ್ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ಮು ರೂರಲ್ದು ಸರ್ಟಿಫಿಕೇಟ್ಗಳು ರೆಡಿ ಮಾಡಬೇಕು. ಮತ್ತು ಏನು ಸರ್ಟಿಫಿಕೇಟ್ಗಳು ರೆಡಿ ಮಾಡಬೇಕು? ನೀವೇನು ಸ್ಪೋರ್ಟ್ಸ್ ಕೋಟಾ ಎಸ್ ಅಂತ ಕೊಟ್ಟಿದ್ರೆ, ಸಿ ಇ ಟಿ ಎಕ್ಸಾಮ್ಗೆ ಮುಂಚಿತವಾಗಿ ಅದರ ದಾಖಲೆಗಳೆಲ್ಲ ಸಿ ಇ ಟಿ ಸೆಲ್ಗೆ ತಂದು ಸಬ್ಮಿಟ್ ಮಾಡಿ ಅಂತೇಳಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ಡೇಟ್ ಕೊಟ್ಟಿದ್ದರು. ಆಮೇಲೆ ಏನಾಯಿತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬ್ಯಾಂಗ್ಳೂರಿಗೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತೇಳಿ ಕರ್ನಾಟಕದಲ್ಲಿ ಒಂದು 5 ಸೆಂಟರ್ಗಳು ಮಾಡಿಕೊಂಡು, ನಮಗೆ ಹತ್ತಿರ ಇರೋಂಥ ದಾವಣಗೆರೆಯಲ್ಲಿ ಒಂದು ಸೆಂಟರ್ ಮಾಡಿಕೊಂಡು ಅಲ್ಲಿ ನೀವು ಅದರ ದಾಖಲೆಗಳೆಲ್ಲ ತಂದು ಕೊಡ್ಬೇಕಂತ ತಿಳಿಸಿದ್ರು. ನೀವು ಅದನ್ನು ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡಿದರೆ ಅದನ್ನು ವೆರಿಫೈ ಮಾಡಲಿಕ್ಕಂತ ಸರ್ಟನ್ ಆಫೀಸರ್ಗಳಿದ್ದಾರೆ. ಯಾಕಂದರೆ NCC, NSS, ಎಕ್ಸ್ ಸರ್ವಿಸ್ ಮ್ಯಾನು ಆ ಡಿಪಾರ್ಟ್ಮೆಂಟ್ಗಳಿಂದ ಕರ್ಸಿ ಮಾಡಿಸ್ತಾರೆ. ಅದೆಲ್ಲ ಓಕೆ ಅಂತಂದರೆ ನಿಮಗೆ ಎಲಿಜಿಬಲ್ ಫಾರ್ ಯಾವುದು ಸ್ಪೆಷಲ್ ಕೋಟಾ ಅಂತ ಕೊಟ್ಟಿರ್ತಾರೆ. ಸ್ಪೆಷಲ್ ಕೋಟಾ ಎಲಿಜಿಬಲ್ ಆದರೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿರ್ಬೋದು, ಅಥವಾ NCC ಕೋಟಾ ತೊಗೊಂಡಿರ್ಬೋದು, NSS ಇರ್ಬೋದು. ಆಮೇಲೆ ಸ್ಪೋರ್ಟ್ಸು ತುಂಬ ಮಕ್ಳುಗಳು ಫೋನ್ ಮಾಡ್ತಾರೆ, ಸರ್ ನಾನು ಕಾಲೇಜಲ್ಲಿ ತೊಗೊಂಡಿದ್ದೀನಿ, ತಾಲೂಕು ಲೆವೆಲ್ ತೊಗೊಂಡಿದ್ದೀನಿ ಅಂತೇಳಿ. ಅದನ್ನೆಲ್ಲ ಕೇಳಲ್ಲ ಅವರು. ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಮಕ್ಕಳು ತೊಗೊಂಡಿರ್ತಾರೆ. ಅವ್ರು ಕೇಳೋದು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಂತ ತಿಳಿಸ್ತಾರೆ. ಅದರಾಗೂ ಗೋಲ್ಡ್ ಮೆಡಲಿಂದ ಬರ್ತಾರೆ. ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರಾಂಜ್ ಮೆಡಲ್ ಅಂತ ಬರ್ತಾರೆ. ಆ ಥರ ಕೊಡ್ತಾರೆ, ಆಯ್ತಲ್ವಾ? ಇದು ಕೋಟಾಗಳ ಬಗ್ಗೆ ನಿಮಗೆ ಗೊತ್ತಿದೆ ಆಗಿದೆ. ನೆಕ್ಸ್ಟ್ ಕೋಟಾ ಏನಪ್ಪ ಅಂದರೆ EWS ಬಗ್ಗೆ ಕೆಲವರು ಮಕ್ಕಳು ಕೇಳ್ತಾ ಇದ್ದೀರಿ. EWS ಕೋಟಾ 10% ಇದೆ. ಅದು ಇನ್ನೂ ಗೌರ್ಮೆಂಟ್ ಹಂತದಲ್ಲೇ ಇದೆ. ಈ ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡಿದರೆ ನಿಮಗೆ ಏನಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಬಿಡ್ತಾರೆ. ನಾನು ತಿಳಿಸ್ತೀನಿ, ಸೀಟ್ ಮ್ಯಾಟ್ರಿಕ್ಸ್ಗೆ ನೆಕ್ಸ್ಟ್ ಬರ್ತೀನಿ, ಆಪ್ಷನ್ ಎಂಟ್ರಿ ಟೈಮಲ್ಲಿ ಬರ್ತೀನಿ. ಅಲ್ಲಿ EWS ಕೋಟಾ ಇತ್ತಂದರೆ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಈಗ 2 ವರ್ಷದಿಂದ ಅದು ಪ್ರಪೋಸಲಲ್ಲಿ ಇದೆ. ಸರ್ಕಾರ ಆದೇಶ ಮಾಡ್ತಂದರೆ EWS ಕೋಟಾನು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಈ ಥರ ಇರುತ್ತೆ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು, ಆಯ್ತಲ್ವಾ? ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇದೆಲ್ಲ ಒರಿಜಿನಲ್ಸ್ ಒಂದು ಕಡೆ ಜೋಡಿಸ್ಕೋಬೇಕು. ಒರಿಜಿನಲ್ಸ್ ಜೊತೆಗೆ ನೀವು ಏನಾದರೂ ಸ್ಪೆಷಲ್ ಕೋಟಾಗೆ NCC, NSS ಮತ್ತು ಏನು ಮಿಲಿಟ್ರಿ, ಎಕ್ಸ್ ಸರ್ವಿಸ್ ಮ್ಯಾನು ಇದ್ರದ್ದೆಲ್ಲ ನೀವು ಸಬ್ಮಿಟ್ ಮಾಡಿದರೆ ಆ ಸಿ ಇ ಟಿ ಸೆಲ್ಲಿಂದ ಒರಿಜಿನಲ್ ಅಲ್ಲಿ ಕೊಟ್ಟಿರ್ತೀರಿ, ಅಟೆಸ್ಟೆಡ್ ಕೊಟ್ಟಿರ್ತೀರಿ. ಹಾಗಾಗಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ಅಲ್ಲಿ. ಅದು ಅಕ್ನಾಲೇಜ್ಮೆಂಟ್ ನಮ್ಮ ವೆರಿಫಿಕೇಷನ್ಗೆ ತರಬೇಕಾಗುತ್ತೆ, ಒರಿಜಿನಲ್ ಅಕ್ನಾಲೇಜ್ಮೆಂಟ್. ಸ್ಪೆಷಲ್ ಕೋಟಾ ನೀವು ಎಸ್ ಅಂದು ಸರ್ಟಿಫಿಕೇಟ್ಸ್ಗಳು ಸಬ್ಮಿಟ್ ಮಾಡಿದರೆ, ನೀವು ಎಸ್ ಅಂದ್ಬಿಟ್ಟು ಸಬ್ಮಿಟ್ ಮಾಡಿಲ್ಲ ಅಂದರೆ ಬರಲ್ಲ. ಈಗ ನೀವು ತಂದು ಈಗ ನಮ್ಮ ಹತ್ರ ಕೊಟ್ಟರೆ ಸಬ್ಮಿಟ್ ಮಾಡೋಕ್ಕಾಗಲ್ಲ, ನಮಗೆ ಆ ಕಾಲಮ್ಸ್ಗಳು ಓಪನ್ ಆಗೋದೇ ಇಲ್ಲ. ಮತ್ತು ಅದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಅದು ಕನ್ಸರ್ನ್ಡ್ ಆಫೀಸರ್ಗಳು ಬರಬೇಕು, ನಾವು ವೆರಿಫೈ ಮಾಡೋದಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ದು, NCC ಅದಿದೆಲ್ಲ. ಹಾಗಾಗಿ ನೀವು ಅಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನು ತರಬೇಕಾಗತ್ತೆ. ಇದು ಒರಿಜಿನಲ್ಸ್ ಎಲ್ಲ ಒಂದು ಕಡೆ ಜೋಡಿಸ್ಕೊಂಡು ಇದನ್ನೆಲ್ಲ ಒಂದು 3 ಸೆಟ್ಟು ಅಥವಾ 2 ಸೆಟ್, ಅಟ್ಲೀಸ್ಟ್ 2 ಸೆಟ್ ಆದರೂ ಜೆರಾಕ್ಸ್ ಮಾಡ್ಕೊಳ್ಳಿ. ಜೆರಾಕ್ಸ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನು ಜೆರಾಕ್ಸ್ ಮಾಡಿಕೊಂಡು ಅದು ಯಾವುದಾದ್ರು ಗೆಸ್ಟೆಡ್ ಆಫೀಸರ್ ಹತ್ರ ಅಟೆಸ್ಟೆಡ್ ಮಾಡಿಸ್ಕೊಂಡು ಮತ್ತೆ ಒಂದು 2 ಫೋಟೋ ಬೇಕು ನಮಗೆ. ನನ್ನ ಅಡ್ವೈಸ್ ಏನಂದರೆ ಒಂದು 25-30 ಫೋಟೋ ತಕ್ಕೊಂಬಿಡ್ರಿ, ಆಯಿತಾ? ಒಂದು ಫೋಟೋ ಒಂದು 25-30 ಕಾಪಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಬೇಕಾಗತ್ತೆ, ನೀವು ಅಲ್ಲಿ ಅಡ್ಮಿಷನ್ಗೆ ಹೋದಾಗ ಹಾಸ್ಟೆಲ್ಗೆ ಕೊಡಬೇಕಾಗತ್ತೆ, ಕಾಲೇಜಿಗೆ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಇದು ಜೆರಾಕ್ಸ್ ಅಷ್ಟೇ ಒಂದು 3 ಸೆಟ್ ರೆಡಿ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು, ನಾವು ಇನ್ನೇನು ನಾಳೆ ನಾಡಿದ್ರಾಗೆ ಸೆಂಟರ್ಸ್ಗಳು ಎಲ್ಲೆಲ್ಲಿ ನೀವು ವೆರಿಫಿಕೇಷನ್ಗೆ ಹೋಗ್ಬೇಕು, ಯಾವ ರ್ಯಾಂಕಲ್ಲಿ ಯಾವತ್ತು ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಎಲ್ಲದೂ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲದೂ ಕೊಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನೀವು ವೆರಿಫಿಕೇಷನ್ಗೆ ಡೈರೆಕ್ಟಾಗಿ ಬರ್ಬೋದು, ಆಯ್ತಲ್ವ? ಆಯಿತು. ನೆಕ್ಸ್ಟ್ ಏನಾಗುತ್ತೆ, ವೆರಿಫಿಕೇಷನ್ಗೆ ಬರ್ತೀರಿ. ಫಾರ್ ಎಕ್ಸಾಂಪಲ್ ಒಂದು 1136 ಒಂದು ಮಗುಗೆ ಬಂದಿರುತ್ತೆ. ಆ ಮಗು ಯಾವುದೋ ಒಂದು ಸೆಂಟ್ರಿಗೆ ವೆರಿಫಿಕೇಷನ್ಗೆ ಬರ್ತೀರಿ. ವೆರಿಫಿಕೇಷನ್ಗೆ ಬರ್ಬೇಕಾದ್ರೂ ನೀವು ಒಂಚೂರು ನೋಡ್ಕೊಳ್ಳಿ, ದಯವಿಟ್ಟು
ಯಾಕಂತಂದರೆ ನೀವು ಎಲ್ಲದೂ ನಮಗೆ ಇದು ಹತ್ರ ಇದೆ ಅದು ಹತ್ರ ಇದೆ ಅಂತ ಹೋಗಬೇಡಿ. ನಾನು ಆಗಲೇ ತಿಳಿಸಿದ್ದೀನಿ, ಅಪ್ಲಿಕೇಶನ್ ನೋಡ್ತೀವಿ. ಅಪ್ಲಿಕೇಶನ್ನಲ್ಲಿ ಸ್ವಂತ ಜಿಲ್ಲೆ ನೀವು ಯಾವುದಾಗಿರುತ್ತೋ ಆ ಜಿಲ್ಲೆಗೆ ಹೋಗ್ಬೇಕಾಗತ್ತೆ. ಅಥವಾ ಅದರಲ್ಲಿ ನೀವೇನಾದರೂ PUC ಎಲ್ಲಿ ಓದಿದಪ್ಪ, ಯಾವ ಜಿಲ್ಲೆಯಲ್ಲಿ ಓದಿದೆ ಅಂತ ಕೇಳಿರ್ತಾರೆ, ಆ ಜಿಲ್ಲೆಗೆ ಹೋಗ್ಬೇಕಾಗತ್ತೆ. ಇದು ಎರಡೇ ಚಾಯ್ಸ್ ನಿಮಗೆ. ಯಾವುದನ್ನು 2 ಡಿಸ್ಟಿಕ್ಕಿಗೆ ಹೋಗ್ಬೋದು ನೀವು. ಒಂದು ಮಗು ಬೀದರ್ ಮಗು ಆಗಿರ್ಬೋದು, ಆ ಮಗು ಮಂಗಳೂರಲ್ಲಿ ಓದಿದರೆ, ಯಾಕಂದರೆ ಬೀದರ್ ನೇಟಿವ್ ಮಂಗಳೂರಲ್ಲಿ ಓದಿರ್ತಾರೆ, ಹಂಗಾಗಿ ಮಂಗಳೂರಿಗೆ ವೆರಿಫಿಕೇಷನ್ಗೆ ಹೋಗ್ಬೇಕು, ಇಲ್ಲಾಂದರೆ ಬೀದರ್ಗೆ ಹೋಗ್ಬೇಕು. ನಮಗೆ ಪಕ್ಕದಾಗೆ ಗುಲ್ಬರ್ಗ ಇದೆ ಅಂತೇಳಿ ಗುಲ್ಬರ್ಗಕ್ಕೆ ಹೋದಾಗ ಅಲ್ಲಿ ಒಂದೇ ಸಲ ರೆಸ್ಟ್ ಆಗುತ್ತೆ, ಆಯಿತಾ. ಯಾಕಂದರೆ ಗುಲ್ಬರ್ಗ ಆ ಥರ ಬಾರ್ಡ್ರಲ್ಲಿ ಇರೋಂಥ ಡಿಸ್ಟಿಕ್ಗಳಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಹೊರನಾಡು ಕನ್ನಡಿಗಸು ತುಂಬ ಜನ ಬರ್ತಾರೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ. ಹಾಗಾಗಿ ನೀವು ಕನ್ಸರ್ನ್ಡ್ ಡಿಸ್ಟಿಕ್ಗಳಿಗೆ ವೆರಿಫಿಕೇಷನ್ಗೆ ಹೋದರೆ ಒಳ್ಳೆಯದು. ಆಯಿತು, ವೆರಿಫಿಕೇಷನ್ ದಿವಸ ಬರ್ತೀರಿ. ಬಂದಾಗ ಇನ್ ಟೈಮಿಗೆ ಬಂದುಬಿಡಿ. ನಿಮಗೆ 9 ಗಂಟೆ ಟೈಮ್ ಕೊಟ್ಟರೆ 8:30ಗೆ ಬರ್ರಿ, 11 ಗಂಟೆ ಕೊಟ್ಟರೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಬಂದುಬಿಡಿ. ಇದು ಹೇಗೆ ನೀವು ಸೆಕೆಂಡ್ PUC ಎಸ್ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಮಕ್ಕಳು, ಯಾಕಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ. ಈ ಥರ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ನೀವು ಒಂದು ಅರ್ಧ ಗಂಟೆ ಮುಂಚೆ ಎಕ್ಸಾಮ್ಗಳಿಗೆ ಹೋಗ್ತಿರಲ್ಲ, ಅದೇ ಥರ ಬಂದುಬಿಡ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಬಿಡ್ಬೇಕು, ಎಲ್ಲ ತೊಗೊಂಡು ಬರ್ಬೇಕಾಗತ್ತೆ. ಎಲ್ಲ ತೊಗೊಂಡು ಇದೆಯಾ ಚೆಕ್ ಮಾಡಿ ಹಿಂದಿನ ದಿವಸನೇ ಜೋಡಿಸಿ ಇಟ್ಕೊಳ್ಳಿ, ಫೈಲಲ್ಲಿ ಇಟ್ಕೊಳ್ಳಿ. ಫೋಟೋಸ್ ಬೇಕು, ಮೇಯ್ನಾಗಿ ನೋಡ್ಕೊಳ್ಳಿ ಅಪ್ಪ, 2 ಫೋಟೋ ಬೇಕು ನಿಮ್ಮದು, ಆಯಿತಾ. ತೊಗೊಂಡು ಬರಬೇಕಾಗತ್ತೆ. ಪೇರೆಂಟ್ಸ್ ಜೊತೆಗೆ ಬರಬೇಕು, ಸ್ಟೂಡೆಂಟ್ ಬರಲೇಬೇಕು ವೆರಿಫಿಕೇಷನ್ಗೆ, ಆಯಿತಾ. ತುಂಬ ಮಕ್ಳಿಗೆ ಕೇಳ್ತೀರಿ ಸ್ಟೂಡೆಂಟ್ ಬರ್ಬೇಕಾ, ಇಲ್ಲ ಬರೀ ಪೇರೆಂಟ್ಸ್ ಕಳಿಸಿದ್ರೆ ಸಾಕಂತ. ಸ್ಟೂಡೆಂಟು ಬರಬೇಕು, ಪೇರೆಂಟ್ ಯಾರೋ ಒಬ್ಬರು ಬಂದರೆ ಸಾಕು, ಇಬ್ಬರು ಬರ್ಬೇಕಂತೇನಿಲ್ಲ. ಆಮೇಲೆ ಕೆಲವ್ರು ಏನು ಮಾಡ್ತೀರಪ್ಪ ಅಂದರೆ, ತುಂಬ ಜನ ಈಗ ಎಲ್ಲ ವಿಲೇಜ್ ಕಡೆ ಇರ್ತಾರೆ, ನಾನು ವೆರಿಫಿಕೇಷನ್ಗೆ ಹೋಗ್ತೀನಿ ಅಂದರೆ ಎಲ್ಲೋ ಹೋದಂಗೆ ಅವ್ರು ಎಲ್ಲ ಮನೇಲಿ ಇದ್ದು ಬಂದವರೆಲ್ಲ ಕರ್ಕೊಂಬರ್ತೀರಪ್ಪ. ಅದು ಸ್ವಲ್ಪ ನಮಗೆ ವೆರಿಫಿಕೇಷನ್ ಸೆಂಟರ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂತಂದರೆ ಈ ಕೊರೋನಾ ಟೈಮಲ್ಲಿ ನೀವು ಒಬ್ಬರನ್ನ ಕರ್ಕೊಂಬನ್ನಿ ದಯವಿಟ್ಟು ಸಾಕು. ಯಾಕಂದರೆ ನಾವು ನಿಮಗೆ ಎಲ್ಲ ರೀತಿಯಲ್ಲಿ ಕೊರೋನಾ SOP ಪ್ರಕಾರ ಎಲ್ಲ ರೀತಿಯಲ್ಲಿ ನಿಮ್ಮನ್ನ ನೋಡ್ಕೋಬೇಕಾಗತ್ತೆ ನಾವು. ನೀವು ತುಂಬ ಜನ ಬಂದುಬಿಟ್ರೆ, ಒಂದು ಮಗುಗಾಗಿ ಒಂದು 5 ಜನ 10 ಜನ ಬಂದರೆ ನಮಗೂ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ನಾವು ವೆರಿಫಿಕೇಷನ್ ಮಾಡ್ಬೇಕಾದ್ರೆ ನಿಮ್ಮನ್ನ ಮೇಂಟೈನ್ ಮಾಡ್ತಾ ಕೂತಿರ್ಬೇಕು, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಅಪ್ಪನ ಅಮ್ಮನ ಒಬ್ಬರನ್ನ ಕರ್ಕೊಂಬನ್ನಿ, ಇಲ್ಲ ಇಬ್ಬರು ಬರ್ತಾರಂದ್ರೆ ಕರ್ಕೊಂಬನ್ನಿ, ಒಬ್ಬರನ್ನ ಹೊರಗಡೆ ಕೂರಿಸ್ತೀವಿ, ಒಬ್ಬರು ಮಾತ್ರ ವೆರಿಫಿಕೇಷನ್ ಸೆಂಟ್ರ್ ರೂಮ್ ಒಳಗೆ ಕಳಿಸ್ತೀವಿ, ನೀವು ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಕೊಂಬರ್ಬೋದು. ನಿಮಗೆ ವೆರಿಫಿಕೇಷನ್ ಸೆಂಟ್ರಿಗೆ ಬರ್ತೀರಿ, ಬಂದ ತಕ್ಷಣ ಏನಾಗುತ್ತೆ, ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಬೇಕು. ನೀವು ಬಂದ ತಕ್ಷಣ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಒಳ್ಳೆಯದು, ಆಯಿತಾ. ಕೆಲವು ಕಡೆ ಏನಾಗುತ್ತೆ, ಫಸ್ಟ್ ಡೇನೇ ಬಂದುಬಿಡ್ತೀರಿ. ನಾವು ಏನಾಗುತ್ತೆ, ಇನ್ನೂ ಸ್ವಲ್ಪ ಏನೋ ಒಂಚೂರು ಜೋಡಿಸ್ಕೊಳ್ತಾ ಇರ್ತೀವಿ, ಮಾಡ್ತೀವಿ. ಸಾರ್ 9 ಗಂಟೆ ಸ್ಟಾರ್ಟ್ ಮಾಡಬೇಕು ಸರ್, ಇನ್ನೂ ಮಾಡಿಲ್ಲ ಸರ್. ಕೆಲವು ಟೈಮ್ ನಮಗೆ ಏನಾಗುತ್ತೆ, ಫಸ್ಟ್ ಡೇನೇ ನಮಗೆ ಲಿಂಕ್ ಸಿಕ್ಕಿರಲ್ಲ, ನೆಟ್ ಲಿಂಕ್ ಸಿಕ್ಕಿರಲ್ಲ. ಅವ್ರು ಲಿಂಕ್ ಕೊಟ್ಟರೆ ತಾನೇ ನಾವು ವೆರಿಫಿಕೇಷನ್ ಮಾಡೋಕ್ಕೆ CET ಸೆಲ್ಲಿಂದ ಇದೆಲ್ಲ ರೆಡಿ ಮಾಡ್ಕೊಳ್ತೀವಿ. ಸ್ವಲ್ಪ ಪೇಷನ್ಸಿಂದ ಇದ್ದು ನೀವು ಬಂದು ವೆರಿಫಿಕೇಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ವೆರಿಫಿಕೇಷನ್ ಮಾಡೇ ಕಳಿಸ್ತೀವಿ. ಅಕಸ್ಮಾತಾಗಿ ಏನಾದರೂ ಒಂದು ದಾಖಲೆ ಬಿಟ್ಟು ಬಂದುಬಿಡ್ತೀರಿ, ಅದಕ್ಕೆ ವ್ಯವಸ್ಥೆ ಏನು ಅಂತ ನಮಗೆ ಕೇಳ್ಬೇಕು. ನೀವು ವೆರಿಫಿಕೇಷನ್ ಸೆಂಟ್ರಲ್ಲಿ ಕೇಳ್ಬೇಕಲ್ಲಿ. ಅಲ್ಲಿ ವೆರಿಫಿಕೇಷನ್ ನೋಡಲ್ ಆಫೀಸರ್ ಅಂತ ಇರ್ತೀವಿ, ಅಥವಾ ವೆರಿಫಿಕೇಷನ್ ಆಫೀಸರ್ಗಳಂತ ಇರ್ತಾರೆ. ಮತ್ತು ಇಲ್ಲ ಅಂತಂದರೆ ಅಲ್ಲಿ ಏನಾದರೂ ಆಫೀಸ್ ಬೇರರ್ಸ್ ಯಾರನ್ನೇ ಇರ್ತಾರೆ, ಅವ್ರಿಗೆ ಕೇಳಬೇಕು, ಸರ್ ಈ ಥರ ನಾನು ಒಂದು ದಾಖಲೆ ಬಿಟ್ಟು ಬಂದುಬಿಟ್ಟೆ, ಏನು ಮಾಡೋದು, ನಮಗೆ ಬೇಕೇ ಬೇಕು ಅಂತಂದರೆ ಹೋಗಿ ತರಲೇಬೇಕಪ್ಪ ಅಂತೀವಿ. ಇಲ್ಲಪ್ಪ ಅದು ನೋಡೋಣ ಅಡ್ಜಸ್ಟ್ ಮಾಡ್ಬೋದು ಅಂತೀನಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ PUC ಮಾರ್ಕ್ಸ್ ಕಾರ್ಡು ತಂದಿರಲ್ಲ. ಕೆಲವು ಟೈಮ್ ನಾವೇನಾಗುತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ ಗೊತ್ತಿದ್ರೆ ನಾವೇ ಅಲ್ಲಿ ಪ್ರಿಂಟೌಟ್ ಕೊಟ್ಟು, ಅಲ್ಲಿ ಏನಾಗುತ್ತೆ ಅಂದರೆ ಪ್ರಿಂಟೌಟ್ ಕೊಡೋದ್ರಿಂದ ಪ್ರಿನ್ಸಿಪಾಲು ಸೈನ್ ಮಾಡ್ಬೋದು, ಪ್ರಿಂಟೌಟ್ ತೊಗೊಳೋದ್ರಿಂದ ಯಾರೇ ಗೆಜೆಟೆಡ್ ಆಫೀಸರು ಎಕ್ಸ್ಟ್ರಾಕ್ಟ್ ಅಂತ ಸೈನ್ ಮಾಡ್ಬೋದು. ಇವೆಲ್ಲ ವಿಷಯಗಳಿರುತ್ತೆ. ಅದಕ್ಕೆ ನಮಗೆ ಕೇಳ್ಬೇಕು, ನೀವು ನಮಗೆ ಕೇಳಿ ನೀವು ಅಲ್ಲಿ ಜಾಗ ಖಾಲಿ ಮಾಡಬೇಕು. ನೀವು ಏನಾಗುತ್ತೆ, ಏನೋ ಒಂದು ತಂದಿಲ್ಲ, ಅಲ್ಲಿ ನಾವು ನೋಟಿಸ್ ಬೋರ್ಡ್ಗೆ ಹಾಕಿರ್ತೀವಿ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಂತ ಹಾಕಿರ್ತೀವಿ. ಅದು ನೋಡಿದ ತಕ್ಷಣ ನಾನು ಇದನ್ನು ತರಲಿಲ್ಲ, ಆಟೋ ಮಾಡ್ಕೊಂಡು ಹೋಗೋ, ಬಸ್ ಮಾಡ್ಕೊಂಡು ಹೋಗೋ ಅಂತೀರಿ. ಹಂಗೆಲ್ಲ ಹೋಗ್ಬಿಡ್ರಿ. ಹೋದ್ಸಲ ಹಂಗೆ ಆಗಿದೆ. ಶಿವಮೊಗ್ಗದಲ್ಲಿ ಒಂದು ವೆರಿಫಿಕೇಷನ್ ಆಗ್ಬೇಕಾರೆ ಸಿರಿಂಗರಿಂದ ಯಾರೋ ಒಬ್ಬರು ಚಲನ್ನು ಫೀಸ್ ಕಟ್ಟಿದ್ದು ಚಲನ್ನು ನಾನು ಆಗಲೇ ತಿಳಿಸಿದ್ದೀನಿ. ಅದು ಇಲ್ಲಂದ್ರೂ ನಡೆಯುತ್ತೆ, ಯಾಕಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಡೀಟೇಲ್ಸ್ ಎಲ್ಲ ಬಂದಿದ್ರೆ ಸಾಕು. ಅದನ್ನು ತರಲಿಕ್ಕೆ ಅವರು ಇಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಸಿರಿಂಗರಿ ಹೋಗಿ ಬಂದರು. ಎಲ್ಲಪ್ಪ ರಿಜಿಸ್ಟ್ರೇಷನ್ ಆಗಿದೆ, ಮಗು ಕಾಣಿಸ್ತಿಲ್ಲ ಅಂದರೆ, ಮಗು ಎಲ್ಲ ಕೂತಿದೆ, ಕರ್ಕೊಂಬಂದರೆ ನಮ್ಮ ಅಪ್ಪ ಅವರು ಮತ್ತು ಉಳಿದಿದ್ದ ದಾಖಲೆ ಹತ್ರ ಈ ಮಗು ಹತ್ರ ಕೊಟ್ಟು ಹೋಗ್ಬೇಕಾ, ಉಳಿದಿದ್ದ ದಾಖಲೂ ಅವ್ರು ಎತ್ಕೊಂಡು ಕಾರಲ್ಲಿ ಹೋಗಿ ವೆರಿಫಿಕೇಷನ್ ಆಗ್ತೇವೆ. ಸಾಯಂಕಾಲ 4:30 ಆಯಿತು, 5 ಗಂಟೆ 5:15ಗೆಲ್ಲ ಕ್ಲೋಸು. ಏನೋ ಒಂದು 5 ಕಾಲಷ್ಟೊತ್ತಿಗೆ ಬಂದು ಸೇರಿದ್ರು ನೋಡಿ. ನಮಗೇನಾಗುತ್ತೆ, ಇನ್ ಟೈಮಿಗೆ ಲಾಕ್ ಆಗಿಬಿಟ್ರೆ ಮತ್ತೆ ನಾವು ವೆರಿಫಿಕೇಷನ್ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಯಾವುದಾದ್ರು ಒಂದು ದಾಖಲೆ ತರಲಿಲ್ಲ ಮಾಡಲಿಲ್ಲ ಅಂತಂದರೆ ವೆರಿಫಿಕೇಷನ್ ಸೆಂಟ್ರಲ್ಲಿ
ವೆರಿಫಿಕೇಷನ್ ನೋಡಲ್ ಆಫೀಸರ್ಗೆ ಮಾತಾಡಿಸಿ ಅವ್ರಿಗೆ ಕೇಳ್ಕೊಂಡು ಹೋಗಿ, ದಯವಿಟ್ಟು ಕೇಳ್ಕೊಂಡು ಹೋಗಿ. ಮತ್ತು ವೆರಿಫಿಕೇಷನ್ ಸೆಂಟ್ರಿಗೆ ಇದ್ದಕ್ಕಿದ್ದಂಗೆ ನಾನು ಅದನ್ನು ತರ್ತೀನಿ ಇದನ್ನು ತರ್ತೀನಿ ಅಂತ ಓಡೋಬಿಡ್ರಿ. ಮತ್ತು ಯಾವುದೇ ಥರ ಫೀಸ್ಗಳಿಲ್ಲ ವೆರಿಫಿಕೇಷನ್ಗೆ. ನೀವು ಯಾವುದೇ ಥರ ಅಮೌಂಟ್ ತರೋದು ಮಾಡ್ಕೋಬೇಡಿ. ಯಾಕಂದರೆ ಒಂದು 2-3 ಸಲ ಯಾರೋ ಅಮೌಂಟ್ ತಂದು ಕಳ್ಕೊಂಡಿದ್ದಾರೆ, ಈ ಥರದಲ್ಲಿ ಆಗುತ್ತೆ. ಮತ್ತು ಅದಕ್ಕೆಲ್ಲ ನಾವು ಜವಾಬ್ದಾರಲ್ಲ. ನಿಮ್ಮ ವಸ್ತುಗಳು ನೀವೇ ನೋಡ್ಕೋಬೇಕು. ಯಾಕಂದರೆ ಒಂದು ದಿವಸಕ್ಕೆ ಒಂದು 500 ಜನ 1000 ಜನ ಬರ್ತಾರೆ. ನಂದು ಇಷ್ಟು ದುಡ್ಡು ಹೋಯ್ತು ಅಷ್ಟು ದುಡ್ಡು ಹೋಯ್ತು ಅಂದರೆ ನಮ್ಗೆ ಗೊತ್ತಿಲ್ಲ ಕಣ್ರಪ್ಪ. ಹಾಗಾಗಿ ನೀವು ದಯವಿಟ್ಟು ನಿಮ್ಮ ದುಡ್ಡುಗಳಿಗೆ ನೀವು ಜವಾಬ್ದಾರರು. ಯಾವುದೇ ಥರ ಫೀಸ್ ನಾವಿಲ್ಲಿ ತೊಗೊಳ್ಳೋದಿಲ್ಲ. ವೆರಿಫಿಕೇಷನ್ ಫ್ರೀ CET ಸೆಲ್ಲಿಂದ. ಅದು ಒಂದು ವಿಷಯ ತಿಳಿಸ್ತೀವಿ ಆಯ್ತಲ್ವಾ. ಇಷ್ಟು ದಾಖಲೆ ತೊಗೊಂಡು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಕೆಲವು ಮಕ್ಕಳು ಏನಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ವೆರಿಫಿಕೇಷನ್ ಮುಗ್ದಂತ ಗೇಟ್ ತನಕ ಹೋಗ್ಬಿಟ್ಟಿರ್ತಾರೆ. ಎಲ್ಲಪ್ಪ ಅವರು ರಿಜಿಸ್ಟ್ರೇಷನ್ ಮಾಡಿದರೆ ಇನ್ನೂ ವೆರಿಫಿಕೇಷನ್ನೇ ಮಾಡಿಲ್ಲ ಅಂತೇಳಿ ಓಡೋಗಿ ಎಲ್ಕೊಂಬಂದು ವೆರಿಫಿಕೇಷನ್ ಮಾಡಿದ್ದು ಉಂಟು. ಹಾಗಾಗಿ ನಾವು ಅಲ್ಲೊಂದು ಸಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಎಲ್ಲಿ ವೆರಿಫಿಕೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಕೌಂಟ್ರ್ ಅಂತ ಒಂದು ಬೋರ್ಡ್ ಹಾಕಿರ್ತೀವಿ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಇನ್ನು ಒಂದು 5 ಕೌಂಟ್ರು 6 ಕೌಂಟ್ರುಗಳು ವೆರಿಫಿಕೇಷನ್ ಕೌಂಟರ್ 1 2 3 4 ಅಂತ ಹಾಕಿದ್ದಾರೆ. ಯಾವ್ದು ಕಾಲಿದೆ ಅಲ್ಲಿ ಹೋಗಿ ಮಾಡ್ಕೋಬೋದು. ಅಲ್ಲಿ ಆಫೀಸ್ ಅಸಿಸ್ಟೆಂಟ್ಗಳು ಮತ್ತು ನಾವು ಏನಂತೀವಿ ಸೆಕ್ಯೂರಿಟಿ ಗಾರ್ಡು ಮತ್ತು ಅಟೆಂಡ್ರು ಎಲ್ಲ ಇರ್ತಾರೆ. ಅವರು ನಿಮಗೆಲ್ಲ ಗೈಡ್ ಮಾಡ್ತಾರೆ, ಕೂರ್ಸೋದೆಲ್ಲ ಮಾಡಿಸಿ ನೋಡಿ ಇಲ್ಲಿ ಫ್ರೀ ಇದೆ ಹೋಗಿ, ಇಲ್ಲಿ ಫ್ರೀ ಇದೆ ಹೋಗಿ ಅಂತ ಕಳಿಸ್ತಾರೆ. ಅಲ್ಲಿ ನೀವು ಹೋಗಿದ ತಕ್ಷಣ ಏನು ಮಾಡಬೇಕು, ಒಂದು ಸೆಟ್ ಒರಿಜಿನಲ್ ಒಬ್ಬರು ಕೈಯಲ್ಲಿ ಕೊಡಬೇಕು. ವೆರಿಫಿಕೇಷನ್ ಆಫೀಸರ್ ಅಂತ ಇರ್ತಾರೆ, ಇನ್ನೊಬ್ಬರು ಕಂಪ್ಯೂಟರ್ ಆಪ್ರೇಟರ್ ಅಂತ ಇರ್ತಾರೆ. ಅವ್ರ ಹತ್ರ ಜೆರಾಕ್ಸ್ ಕಾಪಿ ಒಂದು ಸೆಟ್ ಕೊಡ್ಬೇಕು. ಅವರೆಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿ ನಿಮ್ಮ CET ನಂಬರ್ ಹೊಡೆದು ಎಲ್ಲ ಓಪನ್ ಮಾಡಿ ಎಲ್ಲ ವೆರಿಫಿಕೇಷನ್ನು ಮಾಡ್ತಾರೆ. ವೆರಿಫಿಕೇಷನ್ ಎಲ್ಲದೂ ನಿಮ್ಮದು ಕರೆಕ್ಟ್ ಇತ್ತಂದರೆ ವೆರಿಫಿಕೇಷನ್ ಆಗಿದೆ ಅಂತೇಳಿ ಪ್ರಿಂಟೌಟ್ ಬರುತ್ತೆ. ಪ್ರಿಂಟೌಟ್ ಬಂದಾಗ ಅದ್ರಾಗ ಎಲ್ಲದೂ ಇರುತ್ತೆ, ನೋಡ್ಕೊಳ್ಳಿ ನೀವು ಏನೇನು ಕೊಟ್ಟಿದ್ದೀರಿ ಅಂತ. ನೀವು 3rd ಇಯರ್ ಗುಂಪಿಗೆ ಸೇರ್ತೀರಾ ಅಂದರೆ ಆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತಲೂ ಇರುತ್ತೆ, OBC ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತಲೂ ಇರುತ್ತೆ ಆಯಿತಾ. ಹಾಗೇನಾದರೂ ನೀವು ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿ ಬಂದಿಲ್ಲ, ಎಸ್ ಅಂತ ಬಂದಿಲ್ಲ ಅಂದರೆ ನೀವು ಅಲ್ಲಿ ಕ್ವಶನ್ ಮಾಡ್ಬೋದು. ಅದೆಲ್ಲ ನೋಡಿಕೊಂಡು ಅದಕ್ಕೆ ಸೈನ್ ಮಾಡಿ, ಅಕ್ನಾಲೇಜ್ಮೆಂಟ್ಗೆ ಸೈನ್ ಮಾಡಿ ಕೊಟ್ಟು, ಫೋಟೋ ಕೊಟ್ಟು ಅದರದ್ದು ಒಂದು ಕಾಪಿ ಇಸ್ಕೋಬೋದು ನೀವು. ವೆರಿಫಿಕೇಷನ್ ಅಕ್ನಾಲೇಜ್ಮೆಂಟ್ ಅಂತೀವಿ. ಆ ಕಾಪಿ ಇಸ್ಕೊಂಡ್ರೆ ಅದರಲ್ಲಿ ಭಾರಿ ಇಂಪಾರ್ಟೆಂಟ್ ಅದರಲ್ಲಿ ಸೀಕ್ರೆಟ್ ಕೀ ಅಂತ ಇರುತ್ತೆ. ನಿಮ್ಮದು ಡೀಟೇಲ್ಸ್ ಎಲ್ಲ ಇರುತ್ತೆ, ಕೆಳಗಡೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಸೀಕ್ರೆಟ್ ಕೀ ಅಂತಂದರೆ ಏನಾಗುತ್ತೆ ಅಂದರೆ ಲೆಟರ್ಸ್ಗಳಲ್ಲಿ ಇರುತ್ತೆ, ಲೆಟರ್ಸು ನಂಬರ್ಸು ಎಲ್ಲ ಮಿಕ್ಸ್ ಮಾಡಿ ಇರುತ್ತೆ. ಅದು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಕೆಲವು ಮಕ್ಕಳು ಅದು ನೋಡಿದ ತಕ್ಷಣ ಫೋಟೋ ಇಟ್ಕೊಳ್ತೀರಿ, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ. ಆ ಸೀಕ್ರೆಟ್ ಕೀ ಇರೋದ್ರಿಂದ ಆ ಕೀ ವರ್ಡ್ಸ್ ಅಂದರೆ ಲೆಟರ್ಸ್ಗಳು ಏನಿದೆ ನಂಬರು ಅದನ್ನು ಹೊಡೆದ್ರೇ ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕಾಗತ್ತೆ. ಬರ್ತೀನಿ ನೆಕ್ಸ್ಟ್ ಸ್ಟೇಜ್ಗೆ, ಆಪ್ಷನ್ ಎಂಟ್ರಿ ಅನ್ನೋದು ಏನು ಅಂತ. ಹಾಗಾಗಿ ಅದು ಭದ್ರವಾಗಿ ಇಟ್ಕೋಬೇಕು. ಅದು ಫ್ರೆಂಡ್ಸ್ ಜೊತೆಗೂ ಡಿಸ್ಕಸ್ ಮಾಡ್ಕೋಬಾರ್ದು, ಫ್ರೆಂಡ್ಸ್ಗೂ ಕೊಡಬಾರ್ದು. ಆಗಿದೆ ಒಂದು ಸಲ ತುಮಕೂರಲ್ಲಿ ತುಂಬ ಒಳ್ಳೆ ರ್ಯಾಂಕ್ ಬಂದ ಹುಡುಗ, ಅವಾಗೆ ಮೆಡಿಕಲ್ಲು ಇಂಜಿನಿಯರಿಂಗ್ ಒಟ್ಟಿಗೆ ಕಾಲ್ ಮಾಡಿದಾಗ ಏನಾಯಿತು, ಎಲ್ಲ ಮೆಡಿಕಲ್ ಕೊಟ್ಟು ಬಂದಿದ್ದಾನೆ. ಕೆಲವು ಅವ್ರ ಫ್ರೆಂಡ್ಸ್ಗೆ ಗೊತ್ತಾಗ್ಬಿಟ್ಟು ಸೀಕ್ರೆಟ್ ಕೀ ಇವೆಲ್ಲ ಗೊತ್ತಾಗಿ ಮೆಡಿಕಲೆಲ್ಲ ತೆಗೆದು ಇಂಜಿನಿಯರಿಂಗ್ ಕೊಟ್ಟು ಬಂದ್ಬಿಟ್ರು. ಆ ಹುಡುಗ ಮೆಡಿಕಲ್ ಸಿಗಬೇಕಾಗಿದ್ದು, ಅವ್ನು ಮೆಡಿಕಲ್ ಸಿಗಲಿಲ್ಲ ಫಸ್ಟ್ ರೌಂಡಲ್ಲಿ. ಆಮೇಲೆ ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಸಿಕ್ತು ಅದು ಬೇರೆ. ಅಂದರೆ ಒಳ್ಳೆ ಕಾಲೇಜ್ಗಳು ಸಿಗಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಸೀಕ್ರೆಟ್ ಕೀ ನಿಮಗೆ ಗೊತ್ತಿರಬೇಕು, ನಿಮ್ಮ ಪೇರೆಂಟ್ಸ್ ಗೊತ್ತಿರಬೇಕು. ಆಮೇಲೆ ಇಲ್ಲ ಅಂತಂದರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಕೆಲವು ಲೆಕ್ಚರರ್ಸ್ಗಳು ಹೆಲ್ಪ್ ಮಾಡ್ತಿರ್ತಾರೆ, ಅವ್ರಿಗೆ ತಿಳಿಸಿದ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ಗಳು ಕೊಡೋದು, ವಾಟ್ಸಪ್ ಮೆಸೇಜ್ ಮಾಡೋದು, ನನ್ನ ಸೀಕ್ರೆಟ್ ಕೀ ಇದೆ ಅನ್ನೋದು ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಸೀಕ್ರೆಟ್ ಕೀ ಅಂತೀವಿ. ಅದನ್ನು ಭಾರಿ ಭದ್ರವಾಗಿ ಇಟ್ಕೋಬೇಕು. ನಮ್ಗೆ ಗೊತ್ತಾಗುತ್ತೆ ಬಿಡಿ, ಯಾರು ಯಾವಾಗ ಓಪನ್ ಮಾಡಿದ್ರೆ, ನೀವು ಓಪನ್ ಮಾಡಿದ್ರೆ, ಬೇರೆಯವ್ರು ಓಪನ್ ಮಾಡಿದ್ರೆ, ಯಾವ ಊರಾಗ ಮಾಡಿದ್ರೆ, ಎಷ್ಟೊತ್ತಿಗೆ ಮಾಡಿದ್ರು, ಅವ್ರ IP ಅಡ್ರೆಸ್ ಏನು ಎಲ್ಲವೂ ಸಿಗುತ್ತೆ. ಅದೆಲ್ಲ ಮತ್ತು ರಂಪ ಅಲ್ವಾ, ಅದು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅದೆಲ್ಲ ಹುಡುಕೋದೆಲ್ಲ ಕಷ್ಟ ಅಲ್ವಾ. ಅದಕ್ಕೆ ಸೀಕ್ರೆಟ್ ಕೀ ನಾವು ಸಮೇತ ಪ್ರಿಂಟೌಟ್ ಕೊಡ್ಬೇಕ್ರೆ ನಾವು ನಿಮ್ಮದು ನೋಡಲ್ಲ ಆಯಿತಾ. ಆದರೆ ನೀವು ಅದು ಸೀಕ್ರೆಟ್ ಕೀ ಭದ್ರವಾಗಿ ಇಟ್ಕೋಬೇಕು ಆಯಿತಾ. ಆ ನಂಬರ್ ಇರುತ್ತೆ, ಲೆಟರ್ಸು ಇರುತ್ತೆ. ಹಾಗೆ ಆಯಿತು. ಅದನ್ನು ತೊಗೊಂಡು ನೀವು ಒರಿಜಿನಲ್ಸ್ ಇಸ್ಕೊಂಡು ಹೋಗಿ. ತುಂಬ ಮಕ್ಳು ಏನು ಮಾಡ್ತೀರಿ ಅಂದರೆ ವೆರಿಫಿಕೇಷನ್ಗೆ ಬಂದವರು ಒರಿಜಿನಲ್ ಇಲ್ಲೇ ಕೊಟ್ಬಿಡ್ಬೇಕಂತೇಳಿ ಕೊಟ್ಟು ಹೋಗ್ಬಿಡ್ತೀರಿ. ನಮಗೆ ಕಷ್ಟ ಆಗ್ಬಿಟ್ಟು ಲಾಸ್ಟಿಗೆ ಅವ್ರಿಗೆ ಫೋನ್ ಮಾಡಿ ಕರೆಸಿ ಕೊಡ್ತಾಯಿದ್ದೀವಿ. ಹಾಗಾಗ್ಬಿಡ್ತಾರೆ. ಯಾಕಂದರೆ ನಾವು ಏನಾಗುತ್ತೆ ಅಂದರೆ ಒಂದು 400 ಜನ 600 ಜನ ವೆರಿಫಿಕೇಷನ್ ಬಂದಾಗ ಆ ವೆರಿಫಿಕೇಷನ್ ನೆಕ್ಸ್ಟ್ ಯಾರಪ್ಪ ಬಾರಪ್ಪ ಅನ್ನೋ ರೀತಿಯಲ್ಲಿ ಇರ್ತೀವಿ ಆಯಿತಾ. ಇನ್ನು ನಿಮ್ದು ಒರಿಜಿನಲ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತೀರಿ. ಮತ್ತು ಅದು ನಿಮ್ಮ ಮೊಬೈಲ್ ನಂಬರೆಲ್ಲ ತೊಗೊಂಡಿರ್ತೀವಿ, ಅಲ್ಲಿ ಫೋನ್ ಮಾಡಿದ್ರೆ ನೀವು ಸಿಗೋಲ್ಲ, ಸ್ವಿಚ್ ಆಫ್ ಏನೋ ಆಗಿರುತ್ತೆ, ಯಾವುದೇ ನಂಬರ್ ಕೊಟ್ಬಿಟ್ಟಿರ್ತೀರಿ. ಹಿಂಗೆಲ್ಲ ಆಗುತ್ತೆ. ಮತ್ತು ನಮ್ಮ ಹತ್ರನೇ ಉಳ್ಕೊಂಡು ಆಮೇಲೆ ಬಂದು ಇಸ್ಕೊಂಡು ಹೋಗಿದ್ದು ಮಕ್ಕಳು ಇದ್ದಾರೆ ಆಯಿತಾ. ಹಾಗೆ ಆಗಿದೆ. ನಮಗೇನಪ್ಪ ಅಂದರೆ ವೆರಿಫಿಕೇಷನ್ ಆ ಟೈಮಲ್ಲಿ ಮಾತ್ರ ನಾವು ಅಲ್ಲಿ ಇರ್ತೀವಿ, ಮತ್ತು ನಾವು ನಿಮ್ಮ ಕೈಗೆ ಸಿಗಲ್ಲ. ಅದಕ್ಕೆ ಏನಾಗುತ್ತೆ, ಒರಿಜಿನಲ್ಸ್ ಎಲ್ಲ ತೊಗೊಂಡೋಗ್ಬಿಡ್ಬೇಕು ಆಯಿತಾ. ಒರಿಜಿನಲ್ಸ್ ತೊಗೊಂಡೋಗ್ಬಿಡಿ, ಒಂದು ಸೆಟ್ ಜೆರಾಕ್ಸ್ ಮಾತ್ರ ನಮಗೆ ಕೊಡ್ತೀರಿ ಅಷ್ಟೇ ವೆರಿಫಿಕೇಷನ್ ಟೈಮ್. ಆಯಿತು. ವೆರಿಫಿಕೇಷನ್
ಏನು ಅಕ್ನಾಲೇಜ್ಮೆಂಟ್ ಏನಿದೆ ಅದನ್ನು ಇಸ್ಕೊಳ್ತೀರಿ. ಇಸ್ಕೊಂಡು ಹೊರಗಡೆ ಬಂದು ಎಲ್ಲ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮಗೇನೋ ಡೌಟ್ಸ್ ಇದ್ದರೆ ಕೇಳ್ಬೋದು, ಆಯಿತಾ. ಹಾಗೆ ಒಂದು ವಿಷಯ ತಿಳಿಸ್ತೀನಿ, ರೂರಲ್ ಕೋಟಾ ಬಗ್ಗೆ ತಿಳಿಸ್ತೀನಿ. ಕೆಲವರು ಏನಾಗುತ್ತೆ ಅಂದರೆ ಜನರಲ್ ಮೆರಿಟಲ್ಲಿ ಬರ್ತೀರಿ, ಆ ಸೆಕೆಂಡ್ ಎ ಥರ್ಡ್ ಬಿ ಬರಲ್ಲ, ಅವ್ರ ಇನ್ಕಮ್ ಜಾಸ್ತಿ ಇರುತ್ತೆ, ಬರಲ್ಲ. ಆದರೆ ರೂರಲ್ ಕೋಟಾ ಎಸ್ ಅಂತ ಕೊಟ್ಟಿರ್ತೀರಿ, ಬರಲ್ಲ. ನೀವು ಯಾವುದಾದ್ರೂ BCM ಅಂದರೆ BCM ಗ್ರೂಪಿಗೆ ಬಂದರೆ ಮಾತ್ರ, SC/ST BCM ಗ್ರೂಪಿಗೆ ಬಂದರೆ ಮಾತ್ರ ರೂರಲ್ ಕೋಟಾ ಎಸ್ ಆಗುತ್ತೆ. ಜನರಲ್ ಮೆರಿಟಿಗೆ ಬಂದರೆ ರೂರಲ್ ಕೋಟಾ ಬರಲ್ಲ. ಅದು ಒಂಚೂರು ಕ್ಲೀನಾಗಿ ತಿಳ್ಕೊಳ್ರಿ. ಅದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಬ್ರೋಚರಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದನ್ನು, ಆಯಿತಾ. ಆಯಿತು, ಹೊರಗಡೆ ಬಂದು ಎಲ್ಲ ಚೆಕ್ ಮಾಡಿಕೊಂಡು ನೀವು ಮತ್ತೆ ಹೊರಡ್ಬೋದು, ಏನು ತೊಂದರೆ ಇಲ್ಲ, ಆಯಿತಾ. ಹೊರಡ್ಬೋದು, ಕ್ಯಾಂಪಸ್ ಬಿಟ್ಟು ಹೋಗ್ಬೋದು, ವೆರಿಫಿಕೇಷನ್ ಸೆಂಟ್ರಿಗೆ ಬಂದಿರ್ತಾರಲ್ಲ ಆ ಕ್ಯಾಂಪಸ್ ಬಿಟ್ಟು ಹೋಗ್ಬೋದು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನೆಕ್ಸ್ಟ್ ಏನಾಗುತ್ತೆ, ಆಪ್ಷನ್ ಎಂಟ್ರಿಗೆ ಟೈಮಿಂಗ್ಸ್ ಕೊಡ್ತಾರೆ. ಆಪ್ಷನ್ ಎಂಟ್ರಿಗೆ ಟೈಮಿಂಗ್ಸ್ ಅಂತ, ಆಪ್ಷನ್ ಎಂಟ್ರಿ ಅಂದರೆ ಏನು, ಸೀಟ್ ಸೆಲೆಕ್ಷನ್ಗೆ ನಮಗೆ ಯಾವ ಕಾಲೇಜಿಗೆ ಬೇಕು ಅಂತ ನಮ್ಮ ಒಪ್ಪಿಗೆ ಕೊಡೋದು ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಅಂತ ಒಂದು ವರ್ಡ್ ಇದೆ, ಚಾಯ್ಸ್ ಎಂಟ್ರಿ ಅಂತ ಒಂದು ವರ್ಡ್ ಇದೆ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಪ್ಷನ್ ಎಂಟ್ರಿ ನಮಗೆ ಯಾವ ಕಾಲೇಜುಗಳು ಬೇಕಂತ ಕೊಡೋದು ಆಪ್ಷನ್ ಎಂಟ್ರಿ. ಅಲ್ಲಿ ಕಾಲೇಜ್ ಅಲಾಟ್ ಆದಮೇಲೆ ನಾನು ಆ ಕಾಲೇಜಿಗೆ ಹೋಗ್ಬೇಕಾ ಬಿಡ್ಬೇಕಾ ಅನ್ನೋದು ಡಿಸೈಡ್ ಮಾಡೋದು ಚಾಯ್ಸ್ ಎಂಟ್ರಿ, ಆಯ್ತಲ್ವಾ. ಹಾಗಾಗಿ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟು ನಾವು ಏನು ಮಾಡೋಣ, ನೆಕ್ಸ್ಟು ಸೀಟ್ ಸೆಲೆಕ್ಷನ್ಗೆ ಹೋಗೋಣ. ಇದು ವೆರಿಫಿಕೇಷನೆಲ್ಲ ಆಗಬೇಕು. ವೆರಿಫಿಕೇಷನ್ ಇನ್ನೇನು ಒಂದು 2 ದಿವಸ 3 ದಿವಸ ಮುಗಿತಾ ಇರ್ಬೇಕಾದ್ರೆ ಆಪ್ಷನ್ ಎಂಟ್ರಿ ಕೊಡ್ತಾರೆ ಟೈಮ್. ಇನ್ನೂ ಕೆಲವ್ರದ್ದು ವೆರಿಫಿಕೇಷನ್ ಮುಗ್ದಿರಲ್ಲ, ಆದರೂ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ತಾರೆ, ಅಂದರೆ ಸೀಟ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ. ಅದು ಆನ್ಲೈನಲ್ಲಿ, ಆಫ್ಲೈನಲ್ಲ. ಮುಂಚೆ ಆಫ್ಲೈನ್ ನಡೀತಿತ್ತು, ನೀವು ಬಂದು ಕೂತ್ಕೊಳ್ತೀರಿ, ನೋಡಪ್ಪ ಈ ಸೀಟ್ಗಳು ಖಾಲಿ ಇದೆ, ತೊಗೊಳ್ತೇನಪ್ಪ, ಇದು ತೊಗೊಳ್ತೆ ಹಾಂ ತೊಗೋಪ್ಪ ಹೋಗಪ್ಪ ಅಂತಿದ್ವಿ, ಅದು ಆಫ್ಲೈನ್. ಈಗ ಆನ್ಲೈನಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಹೇಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಅದಕ್ಕಿಂತ ಮುಂಚಿತವಾಗಿ ನೀವೇನಾಗುತ್ತೆ ಸ್ವಲ್ಪ ಫೀಲ್ಡ್ ವರ್ಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಆ ಬ್ರೋಚರ್ ಪ್ರಿಂಟ್ಔಟ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇರೋದು. ಮೊಬೈಲ್ ನೋಡಬೇಡಿ, ಒಂದು ಪೇಪರ್ ತೊಗೊಂಡು ನೀವು ಏನಾಗುತ್ತೆ ಕ್ಲೀನಾಗಿ ಯಾವ ಕಾಲೇಜುಗಳಿಗೆ ಯಾವ ಕೋರ್ಸ್ಗಳಿಗೆ ಹೋಗ್ಬೇಕು ಅಂತೇಳಿ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ಸ್ ನನಗೆ ಯಾವ ಕಾಲೇಜಲ್ಲಿ ಸಿಕ್ಕಿದ್ರು ಹೋಗ್ತೀನಪ್ಪ ಅಂತಿರ್ತಾರೆ, ಹಂಗಾಗಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಬರ್ಕೊಳ್ರಿ. ಕೆಲವು ಕಾಲೇಜು ಈ ಥರ ಕೋರ್ಸಿಗೆ ಇಂಪಾರ್ಟೆಂಟ್ ಕೊಡಲ್ಲ, ಕಾಲೇಜಿಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಆ ಕಾಲೇಜಲ್ಲಿ ಯಾವ ಕೋರ್ಸು ಸಿಕ್ಕಿದ್ರು ಹೋಗ್ತೀನಿ ಅಂತಾರೆ. ಆಯಿತು, ಕಾಲೇಜು ಕೋಡು ಅದೆಲ್ಲ ಬರ್ಕೊಳ್ರಿ. ನೋಡಿ, ಒಂದು ತಿಳ್ಕೊಳ್ರಿ, ಕಾಲೇಜಿಗೆ ಒಂದು ಕೋಡ್ ಇರುತ್ತೆ, ಕೋರ್ಸ್ಗೆ ಒಂದು ಕೋಡ್ ಇರುತ್ತೆ. ಅದನ್ನು ನೋಟ್ ಮಾಡಿ ಕಾಲೇಜ್ ಹೆಸರು ಕೋರ್ಸ್ ಹೆಸರು ಬರ್ಕೋಬೇಕು. ಇದು ರಫ್ ವರ್ಕ್ ಮಾಡ್ಕೊಳ್ಳೇಬೇಕು ನೀವು. ಏನು ಮೊಬೈಲ್, ಆಮೇಲೆ ಆಲ್ಮೋಸ್ಟ್ ತುಂಬ ಮಕ್ಕಳು ಮೊಬೈಲಲ್ಲಿ ಆಪ್ರೇಟ್ ಮಾಡ್ತೀರಿ, ಆಪ್ಷನ್ ಎಂಟ್ರಿ ಅದು ಇದು ಕೆಲಸಗಳು ದಯವಿಟ್ಟು ಮಾಡಬೇಡಿ. ಎಲ್ಲ ಮಕ್ಕಳಿಗೆ, ಸೈನ್ಸ್ ಮಕ್ಕಳಿಗೆ ಕಂಪ್ಯೂಟ್ರ್ ಐಡಿಯಾ ಇದ್ದೇ ಇದೆ, ಮೌಸ್ ಹಿಡಿಯೋಕ್ಕೆ ಬರುತ್ತೆ, ಕಂಪ್ಯೂಟ್ರ್ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ, ಎಲ್ಲ ಬರುತ್ತೆ. ಹೋಗಿ ಯಾವುದೋ ಒಂದು ನಿಮ್ಮ ಹತ್ರ ಕಂಪ್ಯೂಟ್ರ್ ಇಲ್ಲಾಂದರೆ ಯಾವುದೋ ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ. ಇಲ್ಲ ಬೇಡಪ್ಪ, ನೀವು ಎಲ್ಲಿ ಓದಿದ್ರು ನಿಮ್ಮ ಲೆಕ್ಚರರ್ಗೆ ಅಪ್ರೋಚ್ ಮಾಡಿ, ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ನೀವು ಅಪ್ರೋಚ್ ಮಾಡೋದೇ ಇಲ್ಲ, ನಿಮ್ಮ ಲೆಕ್ಚರರ್ಗೆ ಪ್ರಿನ್ಸಿಪಾಲ್ಗಳಿಗೆ ಅಪ್ರೋಚ್ ಮಾಡೋದೇ ಇಲ್ಲ ನೀವು. ಅವ್ರ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ಗಳಿದ್ದಾವೆ. ಯಾವ ಗೌರ್ಮೆಂಟ್ ಕಾಲೇಜ್ ಆದ್ರೂ ಈಗ ಫೈಬರ್ ಕೇಬಲ್ ಎಳ್ಕೊಂಡಿದ್ದಾರೆ, ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ನೀವು ಅಪ್ರೋಚ್ ಮಾಡಲ್ಲ, ಹೋಗಲ್ಲ. ದಿವಸ ಕಾಲೇಜಿಗೆ ಹೋಗ್ತಿದ್ರಲ್ಲಪ್ಪ, ನಿಮ್ಮ ಕೆಲಸಕ್ಕೆ ಹೋಗಿ ಒಂದು 10 ನಿಮಿಷ ಕೆಲಸ ಮಾಡ್ಕೊಂಬರಕ್ಕೇನು ಅಲ್ವಾ, ಹೋಗೋದಿಲ್ಲ ನೀವು. ಹೆಲ್ಪ್ ಮಾಡ್ತಾರೆ, ಹೋಗೋದಿಲ್ಲ ನೀವು. ನಾನು ಸ್ಟೂಡೆಂಟ್ಸ್ ನನಗೆ ಬೇಡ ಅಂತಾರೆ. ಯಾರು ಬೇಡ ಅಂತಾರೆ ಕಾಲೇಜಿಗೆ ಬರೋದು? ಯಾರು ಅನ್ನಲ್ಲ ಹಂಗೆ. ಆ್ಯಕ್ಚುಲಿ ಖುಷಿಯಿಂದ ಹೆಲ್ಪ್ ಮಾಡ್ತಾರೆ. ನಮ್ಮಲ್ಲಿ ಓದಿರೋಂಥ ಒಂದು ಮಗು ಇಂಜಿನಿಯರಿಂಗ್ ಮೆಡಿಕಲ್ ಹೋಗುತ್ತೆ ಅಂತೇಳಿ ಭಾರಿ ಖುಷಿಯಿಂದ ಹೆಲ್ಪ್ ಮಾಡ್ತಾರಪ್ಪ, ಆಯಿತಾ. ಹೆಲ್ಪ್ ತೊಗೊಳ್ರಿ. ಆ ಬ್ರೌಸಿಂಗ್ ಸೆಂಟ್ರಿಗೆ ಹೋಗ್ತೀರಿ, ಅಲ್ಲಿ ಅವನು ಅದೇ ಏನೋ ಒಂದು ರೇಷನ್ ಕಾರ್ಡ್ ಹಾಕ್ಲಿಕ್ಕೆ, ಆಧಾರ್ ಕಾರ್ಡ್ ತೊಗೊಳ್ಲಿಕ್ಕೆಲ್ಲ ಹೋಗ್ತಿದ್ವಲ್ಲ ಮುಂಚೆ, ಬೆಳಗ್ಗೆ 3:30-5ವರೆಗೆಲ್ಲ ಹೋಗ್ತಿದ್ವಲ್ಲ. ಹಂಗೆ ಅವನಿಂದ ಒಂದು 10 ಜನ ನಿಂತಿರ್ತಾರಪ್ಪ. ಅವನು ಇವ್ರದ್ದು ಡೇಟ್ ಆಫ್ ಬರ್ತ್ ಅವ್ರಿಗೆ ನೋಡ್ತಿರ್ತಾನೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಇವ್ರಿಗೆ ನೋಡ್ತಿರ್ತಾನೆ. ಮೇಲ್ ಅನ್ನೋದು ಫೀಮೇಲ್ ಆಗಿದೆ, ಇದೇ ರಂಪಾಗ್ಬಿಟ್ಟಿದೆ ನಮಗೆ. ಕೇಳಿದರೆ ಸಾರ್ ಬ್ರೌಸಿಂಗ್ ಸೆಂಟ್ರ್ ಆನ್ ಮಾಡ್ದ. ಆಯ್ತಪ್ಪ, ನಿಂದು ಯೂಸರ್ ID ಪಾಸ್ವರ್ಡ್ ಕೊಡಪ್ಪ ಅಂದರೆ ನನಗೆ ಗೊತ್ತಿಲ್ಲ ಸರ್, ಬ್ರೌಸಿಂಗ್ ಸೆಂಟ್ರ್ ಅವ್ರಿಗೆ ಗೊತ್ತು. ಅಲ್ರಿ, ನಿಮ್ಮದು ಯೂಸರ್ ID ಪಾಸ್ವರ್ಡು ಅವ್ರ ಹತ್ರ ಯಾಕ್ರಿ ಹೋಗುತ್ತೆ ಅಲ್ವಾ. ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲಪ್ಪ, ದಯವಿಟ್ಟು ಅವ್ರು ಭಾರಿ ಹೆಲ್ಪ್ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ಮಕ್ಕಳಿಗೆ ಕಂಪ್ಯೂಟರ್ ಇಲ್ಲ, ಇಂಟರ್ನೆಟ್ ಇಲ್ಲ, ಅದು ಕೆಲಸಗಳು ಮಾಡಿಕೊಡ್ತಿದ್ದಾರೆ. ನೀವು ಸ್ವಲ್ಪ ಪೇಷನ್ಸಿಂದ ಅವ್ರ ಹೆಲ್ಪ್ ತೊಗೊಂಡು ಮಾಡ್ಕೋಬೇಕಾಗತ್ತೆ. ಆದರೆ ಅವ್ರನ್ನೇ ಡಿಪೆಂಡ್ ಆಗಬೇಡಿ ಅಂತ ಅನ್ನೋದು ನಾನು, ಆಯ್ತಾಯ್ತಾ. ಅವ್ರನ್ನೇ ಡಿಪೆಂಡ್ ಆಗಬೇಡಿ ಅಂತಂತೇಳಿ.
ತುಂಬ ಸಲ ನಾವು ಅದೇ ಪ್ರಿಂಟ್ ಅಪ್ಲಿಕೇಶನ್ ಪ್ರಿಂಟ್ ಔಟು ನಾವೇ ಕೊಡೋಣ ಅಂತ ಹೊಟ್ರು ಯೂಸರ್ ಐ ಡಿ ಪಾಸ್ವರ್ಡ್ಗಳು ಗೊತ್ತಿರಲ್ಲ. ಈ ಥರದ್ದೆಲ್ಲ ಆಗ್ತಿರುತ್ತೆ. ದಯವಿಟ್ಟು ಅವ್ರನ್ನೇ ಡಿಪೆಂಡ್ ಆಗಬೇಡಿ. ಮೊಬೈಲಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಆ ಭಾರಿ ಚಿಕ್ಕದಿರುತ್ತೆ, ಅದು ಹೆಂಗೆ ಓದ್ತೀರಿ ನಮ್ಗೆ ಗೊತ್ತಾಗ್ತಿಲ್ಲ. ಯಾರದು ಎಲ್ಪ್ ತೊಗೊಳ್ರಿ, ಕಾಲೇಜು ಪ್ರಿನ್ಸಿಪಾಲ್ಗಳು ಅಥವಾ ಎಲ್ಪ್ ಮಾಡೇ ಮಾಡ್ತಾರೆ. ನಾವು ಎಲ್ಲರೂ ಎಲ್ಪ್ ಮಾಡ್ರಪ್ಪ ಅಂತ ತಿಳಿಸಿದ್ವಿ, ನಮಗಿಂತ ಮುಂಚೆ ಅವ್ರು ಎಲ್ಪ್ ಮಾಡ್ತಾಯಿದ್ದಾರೆ ಎಲ್ಲರೂ. ಆಯಿತಾ, ತೊಗೊಳ್ರಿ, ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಅವರು ಇನ್ಸಿಸ್ಟ್ ಮಾಡ್ತಾರೆ. ನೀವು ಹೋಗಿದ ತಕ್ಷಣ ಈ ಹುಡುಗನಿಗೇನೋ ಹಾಕ್ಬೇಕಂತಪ್ಪ, ನಿನ್ಗೆ CET ಬಗ್ಗೆ ಒಂದು ಐಡಿಯಾ ಇದೆಯಲ್ಲಪ್ಪ, ಇವನಿಗೆ ಸ್ವಲ್ಪ ಆಪ್ಷನ್ ಎಂಟ್ರಿ ಹಾಕ್ಕೊಡಪ್ಪ ಅಂತಾರೆ. ಎಲ್ಲ PU ಕಾಲೇಜಲ್ಲೂ ಅಥವಾ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಹೆಲ್ಪ್ ಮಾಡ್ತಾರೆ. ಆಯಿತಾ, ಮತ್ತು ಯಾವ ಕಾಲೇಜವರು ಇಂಜಿನಿಯರಿಂಗ್ ಕಾಲೇಜವ್ರಿಗೆ ನೀವು ಹೋಗಿದ ತಕ್ಷಣ ನಮ್ಮ ಕಾಲೇಜಿದು ಫಸ್ಟ್ ಆಪ್ಷನ್ ಎಂಟ್ರಿ ಫಸ್ಟ್ ಕೊಡಪ್ಪ ಅಂತ ಕೇಳಲ್ಲ, ಹೆಲ್ಪ್ ಮಾಡ್ತಾರೆ. ಆಯಿತಾ, ನೀವು ಯಾವ ಕಾಲೇಜುಗಳಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಕಾಲೇಜಿದ್ದು ಕೊಡ್ಬೋದು. ಆಯಿತಾ, ನಾನು ಆಗಲೇ ತಿಳಿಸಿದ್ದೀನಿ ಕಾಲೇಜಿ ಸೆಲೆಕ್ಷನ್ ಬಗ್ಗೆ ನಾನು ತಿಳಿಸಿದ್ದೀನಿ. ಒಂದು ಕಾಲೇಜು ಸರ್ ಯಾಕೆ ಲೈನ್ ಬರ್ತಿದೆಯಲ್ಲ, ನಡೀತಾ? ಹಾಂ, ಒಂದು ಕಾಲೇಜು ಬೇಕನ್ನೋರು ಕೆಲವು ಮಕ್ಳು ಇರ್ತೀರಿ, ಕೆಲವರು ಮಕ್ಕಳು ಏನಾಗುತ್ತೆ ಕೋರ್ಸ್ ಬೇಕನ್ನೋರು ಇರ್ತೀರಿ. ಇದು ನೀವು ಸೀಟ್ ಸೆಲೆಕ್ಷನ್ ಯಾಕೆ ಮಾಡ್ಕೋಬೇಕು ಅನ್ನೋದು ನಿಮ್ಮ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಮಾಡ್ಕೋಬೇಕಾಗತ್ತೆ ದಯವಿಟ್ಟು. ಆಯಿತಾ, ಪೇರೆಂಟ್ಸ್ ಏನಾಗುತ್ತೆ, ನಮ್ಮ ಮನೆ ಪಕ್ಕದಾಗೆ ಇರಲಿ ಬಿಡಪ್ಪ, ಈ ಕೊರೋನಾ ಐತೆ, ಎಲ್ಲಿ ಹೋಗೋದು ಬೇಡಪ್ಪ, ಇಲ್ಲೇ ಯಾವುದಾದ್ರು ಊರಿಗೆ 2 ಕಾಲೇಜು 3 ಕಾಲೇಜ್ ಐತೆ, ಇಲ್ಲ ಹಾಕಪ್ಪ ಅನ್ಬೋದು. ನೀವು ಇಲ್ಲ ನಾನು ಬ್ಯಾಂಗ್ಳೂರು ಹೋಗ್ತೀನಿ, ಮಂಗಳೂರು ಹೋಗ್ತೀನಿ, ಮೈಸೂರು ಹೋಗ್ತೀನಿ ಅಂತ ಅನ್ಬೋದು. ಇದೆಲ್ಲ ಡಿಸ್ಕಸ್ ಮಾಡಿ ಮಾಡ್ಕೊಳ್ಳಿ, ಅದು ನಿಮ್ಮ ವಿಷಯಗಳದು. ನಾವು ಇಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತ ಅನ್ನಕ್ಕೆ ಬರಲ್ಲ. ಅವೆಲ್ಲ ಡೀಟೇಲ್ಸಾಗಿ ಬರ್ಕೊಳ್ರಿ. ಬರ್ಕೊಂಡು ಆಪ್ಷನ್ ಎಂಟ್ರಿಗೆ ಅವಕಾಶಗಳು ಕೊಡ್ತಾರೆ. ಅವಕಾಶ ಕೊಟ್ಟಾಗ ಕ್ಲೀನಾಗಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹೊಡೆದು ಅದ್ರ ಜೊತೆಗೆ ಆ ಸೀಕ್ರೆಟ್ ಕೀ ಏನು ಕೊಟ್ಟಿದ್ದಾರೆ, ನಂಬರು ಮತ್ತು ಲೆಟರ್ಸ್ಗಳು ಕೊಟ್ಟಿದ್ದಾರೆ, ಅದು ಕರೆಕ್ಟಾಗಿ ಹೊಡೆದ್ರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರುತ್ತೆಲ್ಲ, ಮತ್ತು ಸ್ಮಾಲ್ ಲೆಟರ್ಸ್ ಹೊಡೆದ್ರೆ ಓಪನ್ ಆಗೋಲ್ಲ. ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಿಮ್ಮ ಕಾಲೇಜುಗಳು ಲಿಸ್ಟ್ಗಳು ಬರುತ್ತೆ. ಹಾಗೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜು X ಕಾಲೇಜು, ಆಯಿತಾ, ಅದನ್ನು ಸೆಲೆಕ್ಟ್ ಮಾಡ್ತೀರಿ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕಾ, ಸಿವಿಲ್ ಬೇಕಾ, ಕಂಪ್ಯೂಟರ್ ಸೈನ್ಸ್ ಬೇಕಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ತುಂಬ ಕಾಲೇಜುಗಳು ಕೊಡಿಯಪ್ಪ ದಯವಿಟ್ಟು. ಸರ್ ನನಗೆ ಈ ಕಾಲೇಜಲ್ಲಿ ಸಿಗ್ಬೋದಾ, ಆ ಕಾಲೇಜಲ್ಲಿ ಸಿಗ್ಬೋದಾ ಅನ್ನೋದು ನೋಡ್ಬೇಕಂತಂದರೆ ಹೋದ ವರ್ಷದ್ದು ನೀವು ಕಟ್ ಆಫ್ ಅಂತ ನೋಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಅಂತೀವಿ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ ಅಂದರೆ, ಒಂದೊಂದು ಕಾಲೇಜಲ್ಲಿ 80 ಸೀಟು 40 ಸೀಟ್ ಇದ್ದರೆ 40 ಸೀಟು ಜನರಲ್ ಮೆರಿಟಿಗೆ ಇರಲ್ಲ, 40 ಸೀಟು OBCಗೆ ಇರಲ್ಲ, 40 ಸೀಟು SC/ST ಇರಲ್ಲ. ಅದನ್ನು ಸ್ಪ್ಲಿಟ್ ಮಾಡಿರ್ತಾರೆ. ಒಂದು ಸೀಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ನೋಡಿ, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಯಾವುದೋ ಒಂದು ಸೀಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೊಟ್ಟಿರ್ಬೋದು, ಇನ್ನೊಂದು NCC ಮಗು ಕೊಟ್ಟಿರ್ಬೋದು, ಒಂದು 3 ಸೀಟು SC ಕೊಟ್ಟಿರ್ಬೋದು, ಒಂದು 5 ಸೀಟು ಜನರಲ್ ಮೆರಿಟಿಗೆ ಇರ್ಬೋದು. ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಅಂತೀವಿ. ಆ ಕಾಲೇಜಲ್ಲಿ ಆ ಕೋರ್ಸಿಗೆ ಎಷ್ಟು ಸೀಟ್ ಇದೆ. ಕೆಲವು ಕಡೆ ಡಬಲ್ ಇರುತ್ತೆ. ಕೆಲವು ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ 40 ಇದ್ದರೆ ಕೆಲವು ಕಾಲೇಜಲ್ಲಿ 80 ಇರುತ್ತೆ. ಮತ್ತು ಈ ಕಾಲೇಜುಗಳು ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಕಾಲೇಜುಗಳ ಬಗ್ಗೆ ಒಂಚೂರು ತಿಳಿಸ್ಬಿಡ್ತೀನಿ. ಕಾಲೇಜುಗಳು 3 ಥರ. ಒಂದು ಗೌರ್ಮೆಂಟು, ಏಯ್ಡೆಡು, ಅನ್ಏಯ್ಡೆಡ್ ಅಂತ. ಅಂದರೆ ನಾನು ಇಂಜಿನಿಯರಿಂಗ್ ಕಾಲೇಜು ಡಿಗ್ರಿ ಕಾಲೇಜುಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆಯಿತಾ, ಗೌರ್ಮೆಂಟು, ಏಯ್ಡೆಡು, ಅನ್ಏಯ್ಡೆಡ್. ಗೌರ್ಮೆಂಟ್ ಅಂದರೆ ಪ್ಯೂರ್ ಗೌರ್ಮೆಂಟ್. ಆಯಿತಾ. ಏಯ್ಡೆಡ್ ಅಂತಂದರೆ ಗೌರ್ಮೆಂಟಿಂದ ಗ್ರ್ಯಾಂಟ್ಸ್ ತೊಗೊಂಡು ನಡೆಸೋಂಥ ಕಾಲೇಜುಗಳು. ಅನ್ಏಡೆಡ್ ಅಂದರೆ ಗೌರ್ಮೆಂಟಿಂದ ಯಾವುದೇ ಥರ ಸಹಕಾರ ತೋಲಲ್ಲ, ಅಂದರೆ ಪರ್ಮಿಷನ್ ಕೊಟ್ಟಿರ್ತಾರೆ ಕಾಲೇಜ್ ನಡೆಸೋಕ್ಕೆ. ಹಾಗೆ ಈ ಥರ 3 ಥರ ಕಾಲೇಜ್ ಇದೆ. ನೀವು ಯಾವ ಕಾಲೇಜಿಗೆ ಹೋಗ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟು ಏಡೆಡಲ್ಲಿ ಒಂದು ಥರ ಫೀಸ್ ಇರುತ್ತೆ. ಆ ಫೀಸ್ ಸ್ಟ್ರಕ್ಚರ್ ಕೊಡ್ತಾರೆ ನಿಮಗೆ, ಯಾವುದಾದ್ರು ಕೋರ್ಸ್ಗಳಿಗೆ ಎಷ್ಟೆಷ್ಟು ಫೀಸ್ ಅಂತ. ಈ ಅನ್ಏಡೆಡಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇರ್ಬೋದು. ಆ ಥರ ಇರುತ್ತೆ, ನೋಡ್ಕೊಳ್ಳಿ ಅದನ್ನು. ಮತ್ತು ಅಲ್ಲಿ ಕೋರ್ಸ್ಗಳ ಬಗ್ಗೆ ತಿಳಿಸ್ಬೇಕಂದ್ರೆ, ಎಕ್ಸಾಮ್ ಕಂಡಕ್ಟ್ ಮಾಡೋದು, ಕಾಲೇಜ್ ಬಗ್ಗೆ ತಿಳಿಸ್ಬೇಕಂತಂದರೆ ಅದು 3 ಥರ. ಎಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡೋಂಥ ಯೂನಿವರ್ಸಿಟಿ VTU ಅಂತೀವಿ, ನಿಮ್ಗೆ ಗೊತ್ತಿದೆ. ಆಯಿತಾ, VTUಗೆ ಕಾಂಟ್ಯಾಕ್ಟ್ ಇಟ್ಕೊಂಡು, ಆ ಗೌರ್ಮೆಂಟ್ ಆಗ್ಬೋದು, ಏಡೆಡ್ ಆಗ್ಬೋದು, ಅನ್ಏಡೆಡ್ ಆಗ್ಬೋದು, VTUಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು VTU ಅವರಿಗೆ ಪರೀಕ್ಷೆ ನಡೆಸ್ಕೊಂಡು, ಏನಪ್ಪ ಅದು ಪರೀಕ್ಷೆ ಅಂದರೆ, ನೋಡಿ ಒಂದು ಕಾಲೇಜ್ ಇದೆ, ಒಂದು ಕಾಲೇಜಲ್ಲಿ ಪಾಠ ಮಾಡೋಂಥವ್ರು ಅಲ್ಲಿರೋಂಥ ಪ್ರೊಫೆಸರ್ಗಳು, ಲೆಕ್ಚರರ್ಗಳು. ಪರೀಕ್ಷೆ ಮಾಡೋರು VTU ಅವರು, ವ್ಯಾಲ್ಯೂಷನ್ ಮಾಡೋದು VTU ಅವರು, ಸರ್ಟಿಫಿಕೇಟ್ ಕೊಡೋದು VTU ಅವರು. ಅಂದರೆ ಇಟ್ ಕಮ್ಸ್ ಅಂಡರ್ VTU. ಆಯಿತಾ. ಇನ್ನೂ ಕೆಲವು ಕಾಲೇಜುಗಳು ಆಟೋನಮಸ್ ಅಂತಿದೆ. ಆಟೋನಮಸ್ ಅಂತಂದರೆ ಏನಪ್ಪ ಅಂತಂದರೆ,
ಆಟೋನಮಸ್ ಡೀಮ್ಡ್ ಅಂತ. ಆಯಿತಾ, ಆಟೋನಮಸ್ ಅಂತಂದರೆ ಏನಪ್ಪ ಅಂದರೆ ಕೆಲವು ಕಾಲೇಜು ಅಲ್ಲಿ ಇರೋಂಥ ಪ್ರೊಫೆಸರ್ಗಳು ಪಾಠ ಮಾಡ್ತಾರೆ, ಕ್ವಶನ್ ಪೇಪರ್ ಅವರೇ ಕೊಡ್ತಾರೆ, ವ್ಯಾಲ್ಯೂಷನ್ನು ಅವರೇ ಮಾಡ್ತಾರೆ, ಆದರೆ ಸರ್ಟಿಫಿಕೇಟ್ ಮಾತ್ರ VTUಯಿಂದ ಬರುತ್ತೆ. ಇದು ಆಟೋನಮಸ್ ಅಂತೀವಿ. ನೆಕ್ಸ್ಟ್ ಡೀಮ್ಡ್ ಅಂತ. ಡೀಮ್ಡ್ ಅಂದರೆ ಏನು? ಆ ಕಾಲೇಜಿಗೆ ಫುಲ್ ಪವರ್ ಅವ್ರಿಗೆ, ಅಂದರೆ ಪಾಠನ ಅವರೇ ಮಾಡ್ತಾರೆ, ಕ್ವಶನ್ ಪೇಪರ್ ಅವರೇ ಕೊಡ್ತಾರೆ, ವ್ಯಾಲ್ಯೂಷನ್ ಅವರೇ ಮಾಡ್ತಾರೆ, ರಿಸಲ್ಟ್ ಅವರೇ ಕೊಡ್ತಾರೆ, ಸರ್ಟಿಫಿಕೇಟು ಅವ್ರದ್ದೇ ಕೊಡ್ತಾರೆ. ಇದನ್ನು ಡೀಮ್ಡ್ ಅಂತ. ಈ ಥರ ಇದೆ, ನೋಡ್ಕೊಳ್ಳಿ. ಹಾಗೆ ಮತ್ತು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಇನ್ನೊಂದು ವಿಷಯ ತಿಳಿಸ್ತಾ ಇದ್ದೀನಿ. ಕೆಲವು ಕಾಲೇಜ್ ಹೆಸರುಗಳಲ್ಲಿ ಏಡೆಡ್ ಕಾಲೇಜು ಇರುತ್ತೆ ಅದರಲ್ಲಿ, ಮತ್ತು ಅನ್ಏಡೆಡ್ ಕಾಲೇಜು ಇರುತ್ತೆ. ಅದು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ತಿಳಿಸ್ಬೋದಂದರೆ BMS ಕಾಲೇಜ್ ಬ್ಯಾಂಗ್ಳೂರು ಬಸವನಗುಡಿಯಲ್ಲಿ ಇದೆ, ಅದು ಏಡೆಡ್. ಅದು ಅದೇ ಥರ ಹಾಸನ್ನಲ್ಲಿದೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ MCE ಅಂತೀವಿ, ಅದು ಏಡೆಡು. ಮತ್ತು ಅವ್ರದ್ದೇ ಮ್ಯಾನೇಜ್ಮೆಂಟ್ ಅವ್ರದ್ದು ಅನ್ಏಡೆಡು ಇದೆ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಏಡೆಡ್ ಅಂದ್ಕೊಂಡು ಅಪ್ಲೈ ಮಾಡಿರ್ತೀರಿ, ನಿಮಗೆ ಅನ್ಏಡೆಡ್ಗೆ ಅಪ್ಲೈ ಮಾಡಿರ್ತೀರಿ, ಸೀಟ್ ಸಿಗೋದು ಎಲ್ಲಿ ಸಿಗುತ್ತೆ? ಅನ್ಏಡೆಡಲ್ಲಿ ಸಿಗುತ್ತೆ. ಸರ್ ನನಗೆ ಈ ಸೀಟ್ ಬೇಡ ಸರ್, ನನಗೆ ಏಡೆಡ್ ಅಂದ್ಕೊಂಡು ಅಪ್ಲೈ ಮಾಡಿದೆ ಸರ್, ಮತ್ತು ಸೀಟ್ ಬೇಡ ಸರ್ ಅಂತ ಬರ್ತೀರಿ. ಅದಕ್ಕೆ ನೋಡ್ಕೊಳ್ಳಿ. ನಾನು ಆಗಲೇ ತಿಳಿಸಿದ್ದೀನಿ, ಗೌರ್ಮೆಂಟ್, ಏಡೆಡ್, ಅನ್ಏಡೆಡ್ ಅಂತ 3 ಥರ ಇದೆ. ಆಮೇಲೆ ನಿಮಗೆ ಸರ್ಟಿಫಿಕೇಟ್ಗಳು ಸಿಗತ್ತಲ್ಲ, ಪರೀಕ್ಷೆ ಮಾಡಿ ಸರ್ಟಿಫಿಕೇಟ್ಗಳು ಕೊಡ್ತಾರೆ, ಆ ಥರ ಲೆಕ್ಕದಲ್ಲಿ ತೊಗೊಂಡ್ರೆ ಅಲ್ಲೂ 3 ಥರ ಇದೆ. ನಿಮಗೆ ಯಾವ ಕಾಲೇಜುಗಳು ಬೇಕಂತ ತೊಗೊಂಡ್ರೆ, ತುಂಬ ಜನ ನಮಗೆ ಡೀಮ್ಡ್ ಬೇಕಂತ ಹೋಗ್ತೀರಿ, ಅದನ್ನು ನೋಡ್ಕೊಳ್ಳಿ. ಇಲ್ಲ ನನಗೆ ಸರ್ಕಾರದಿಂದ ಪರೀಕ್ಷೆ ಮಾಡಿ ಸರ್ಕಾರದಿಂದ ಸರ್ಟಿಫಿಕೇಟ್ ಕೊಟ್ಟಿರೋಂಥ VTU ಬೇಕು ಅಂತೀರಿ, ಹೋಗ್ರಿ, ನೋಡ್ಕೊಳ್ಳಿ. ಅದು ನಿಮಗೆ ನಿಮ್ಮ ಅನುಕೂಲ, ನಿಮ್ಮ ಇಷ್ಟ, ಅದು ನಾವೇನು ತಿಳಿಸಲ್ಲ. ಆಯಿತಾ? ಹಾಗೆ ಸೆಲೆಕ್ಟ್ ಮಾಡಿಕೊಂಡು ತುಂಬ ಕಾಲೇಜುಗಳು ಕೊಡಿಯಪ್ಪ. ಮತ್ತು ಕೊಡ್ಬೇಕಾದ್ರೆ ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ ತಪ್ಪು ತಿಳ್ಕೊಬೇಡಿ. ಯಾಕಂತಂದರೆ ಈಗಾಗಲೇ ಸರ್ ತಿಳಿಸಿದ್ರು, 2 ಲಕ್ಷ ಚಿಲ್ಲರೆ ತೊಗೊಂಡ್ರು, ಅದರಲ್ಲಿ 1,90,000 ಜನ ಪರೀಕ್ಷೆ ಬರೆದ್ರು ಅಂತೇಳಿ 1,90,000 ರ್ಯಾಂಕ್ ತನಕ ಕೊಟ್ಟಿರ್ತಾರೆ. ಎಲ್ಲ ಮಕ್ಕಳಿಗೂ ಇಂಜಿನಿಯರಿಂಗ್ ಸೀಟ್ ಅಂತೂ ಸಿಗುತ್ತೆ. ಆದರೆ ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಕಾಲೇಜ್ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು ನಿಮ್ಮ ರ್ಯಾಂಕ್ ಪ್ರಕಾರ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿರುವಂಥ ಯಾವುದೋ ಟಾಪ್ ಕಾಲೇಜಿಗೆ ಎಲ್ಲರೂ 1,90,000 ಜನ ಕೇಳಿದ್ರೆ ಕೊಡೋಕ್ಕೆ ಬರುತ್ತಾ? ಇಲ್ಲ, ಬರಲ್ಲ ಅಲ್ವಾ? ಟಾಪ್ ಬಂದಿರೋಂಥ ಮಕ್ಳಿಗೆ ಸಿಗುತ್ತೆ. ಆಯಿತಾ? ಹಾಗಾಗಿ ಅದನ್ನು ನೋಡ್ಕೊಳ್ಳಿ, ಅದರ ಪ್ರಕಾರ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಯ್ತಂದರೆ ಹೋದ ವರ್ಷದ್ದು KEA ವೆಬ್ಸೈಟಿಗೆ ಹೋಗ್ಬಿಟ್ಟು ಹೋದ ವರ್ಷ UGCET 2020 ಅಂತೇಳಿ ಅಲ್ಲಿ ಇದೆ, ಅಡ್ಮಿಷನ್ಸಲ್ಲಿ ಇದೆ 2020 ಕ್ಲಿಕ್ ಮಾಡಿದರೆ ಕಟ್ ಆಫ್ ರ್ಯಾಂಕ್ಸ್ ಅಂತ ಒಂದು ಲಿಸ್ಟ್ ಕೊಡ್ತಾರೆ. ಕಟ್ ಆಫ್ ರ್ಯಾಂಕ್ಸ್ ಅಂತೇಳಿ ನಿಮಗೆ ಮೆಕ್ಯಾನಿಕಲಲ್ಲಿ ಇಂಟ್ರೆಸ್ಟು, ಇಂಥ ಕಾಲೇಜೇ ಇಂಟ್ರೆಸ್ಟು ಅಂದರೆ ಬ್ಯಾಂಗ್ಳೂರಲ್ಲಿ X ಕಾಲೇಜೇ ಇಂಟ್ರೆಸ್ಟು ಅಂತಂದರೆ ಅದರಲ್ಲಿ ನೀವು ನಿಮ್ಮ ಗ್ರೂಪಿಗೆ 3A ಇರ್ಬೋದು ಅಥವಾ 2A ಇರ್ಬೋದು. ಈ ಕಾಲೇಜಲ್ಲಿ ಹೋದ ವರ್ಷ 2Aಗೆ ಎಷ್ಟು ನಿಂತಿದೆ ಅಂತೇಳಿ ಚೆಕ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ 47,000 ನಿಂತಿದೆ ಅಂದರೆ ನಂದು ಒಂದು 35,000 ರ್ಯಾಂಕ್ ಇದೆಯಪ್ಪ, ಹಂಗಾದ್ರೆ ನನಗೆ ಸಿಗ್ಬೋದು. ಆಯಿತಾ? ಇಲ್ಲಪ್ಪ ನಂದು 95,000 ರ್ಯಾಂಕ್ ಇದೆ, 45 ನಿಂತಿದೆ ಅಂದರೆ ಸ್ವಲ್ಪ ದೂರ ಆಯಿತು, ಬಿಟ್ಬಿಡ್ಬೋದು, ಒಳ್ಳೆಯದು. ನಿಮಗೆ ಸಿಗಂಥ ಕಾಲೇಜುಗಳು ಟ್ರೈ ಮಾಡೋದು ಅಷ್ಟು. ತುಂಬ ಮಕ್ಕಳು ಬರ್ತೀರಿ, ಸರ್ ನನಗೆ ಫಸ್ಟ್ ಲಿಸ್ಟಲ್ಲಿ ಸೀಟ್ ಸಿಗಲಿಲ್ಲ ಸರ್, ಏನು ಮಾಡ್ಬೇಕು ಸರ್ ಅಂತ ಬರ್ತೀರಿ. ಅವಕ್ಕೆಲ್ಲ ತಿಳಿಸ್ತೀವಿ ಏನು ಮಾಡ್ಬೇಕಂತೆ. ಅದಕ್ಕೆ ನೀವು ಕೇಳಬೇಕಾದ್ರೆ ನಿಮ್ಮ ರ್ಯಾಂಕ್ ಪ್ರಕಾರ, ಅಂದರೆ ಹೋದ ವರ್ಷ ಸಿಕ್ಕಂಗೆ ಈ ವರ್ಷ ಸಿಗ್ಬೋದಾ ಸರ್? ಹೋದ ವರ್ಷ 45,000ಗೆ ನಿಂತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ, 10% ಪ್ಲಸ್ ಆರ್ ಮೈನಸ್. ಸೈನ್ಸ್ ಮಕ್ಕಳು ನಿಮ್ಗೆ ಗೊತ್ತಿದೆ, 35,000ಗೆ ನಿಲ್ಬೋದು ಈ ವರ್ಷ, ಅಥವಾ 55,000 ತನಕ ಸಿಗ್ಬೋದು, ಗೊತ್ತಿಲ್ಲಪ್ಪ. ಅದೇ ಒಂದು 10% ಹೆಚ್ಚು ಕಡಿಮೆ ನೋಡ್ಕೋಬೇಕು. ಹೋದ ವರ್ಷ ಅಷ್ಟಿತ್ತಪ್ಪ ಈಗ ಅಲ್ವಾ? ಯಾರೊಬ್ರು ಕೇಳ್ತಾರಲ್ಲ ಅಲ್ಲಿಂದ ಅಲ್ಲಿಗೆ ಎಷ್ಟಪ್ಪ ಬಸ್ ಚಾರ್ಜ್ ಅಂದರೆ, ನಾನು ಹೋದಾಗ 20 ರೂಪಾಯಿ ಇತ್ತು, ಏನೋ ಒಂದು 25 ರೂಪಾಯಿ ಇರ್ಬೋದು ಅಂತಿರಲ್ಲ, ಆ ಥರನೇ ಅಲ್ವಾ? ಆ ಥರನೇ ನೀವು ನೋಡ್ಕೋಬೇಕಾಗತ್ತೆ. ನೋಡಿಕೊಂಡು ಕಾಲೇಜುಗಳು ಸೇರ್ಕೋಬೇಕಾಗುತ್ತೆ. ಆಯಿತು, ಎಲ್ಲ ಅಪ್ಲಿಕೇಶನಲ್ಲಿ ಹಾಕಿದ ಮೇಲೆ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಲಾಕ್ ಮಾಡಿಬಿಟ್ರೆ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿರೋದಲ್ಲ, ಮತ್ತು ರೀಅರೇಂಜ್ ಮಾಡೋಕ್ಕೆ ಬರಲ್ಲ, ಡಿಲೀಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಲಾಕ್ ಮಾಡಬೇಡಿ, ಆಯಿತಾ? ಲಾಕ್ ಮಾಡದೇ ಇದ್ದರೆ ಏನಾಗುತ್ತೆ ಅಂತ, ಲಾಕ್ ಮಾಡದೇ ಇದ್ದರೆ ಆಟೋಮೆಟಿಕ್ ಲಾಕ್ ಆಗುತ್ತೆ ಅದು ಟೈಮ್ ಮುಗಿದ ಮೇಲೆ. ಟೈಮಿಂಗ್ಸು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು 27 ಮಾರ್ನಿಂಗ್ 6 to ಅಂತ ಕೊಟ್ಟಿರ್ತಾರೆ, ಅಥವಾ ಈವ್ನಿಂಗ್ 8 to ಅಂತ ಕೊಟ್ಟಿರ್ತಾರೆ.
27 to 15th ಅಕ್ಟೋಬರ್ ತನಕ ಅಂತ ಕೊಟ್ಟಿರ್ಬೋದು ನೀವು ಆಪ್ಷನ್ ಎಂಟ್ರಿಗೆ. ಹಾಗಾಗಿ ಡೇಟು ನೋಡಬೇಕು, ಟೈಮಿಂಗ್ಸು ನೋಡಬೇಕು. ಕೆಲವು ಮಕ್ಳು ಏನಾಗುತ್ತೆ, ಅಕ್ಟೋಬರ್ 15 ಅಂದರೆ ರಾತ್ರಿ 12 ಗಂಟೆ ತನಕ ನಮಗೇನು ರೈಲ್ವೆ ಟೈಮಿಂಗ್ಸ್ ಪ್ರಕಾರ ಇರತ್ತಪ್ಪ, ಈ ಬ್ರಿಟಿಷರ್ ಟೈಮಿಂಗ್ಸ್ ಪ್ರಕಾರ 12 ಗಂಟೆ ತನಕ ಇರತ್ತೆ ಅನ್ಕೋಬಿಡ್ರಿ. ರಾತ್ರಿ 8 ಗಂಟೆಗೆ ಲಾಕ್ ಆಗಿಬಿಡುತ್ತೆ ಅದು. ಅದಕ್ಕೆ ಹಾಗಾಗಿ ಪ್ರತಿಯೊಂದಕ್ಕೂ ಆಪ್ಷನ್ ಎಂಟ್ರಿಗೆ, ಈ ಚಾಯ್ಸ್ ಎಂಟ್ರಿಗೆ ಎಲ್ಲದಕ್ಕೂ ಡೇಟು ಕೊಟ್ಟಿರ್ತಾರೆ, ಟೈಮು ಕೊಟ್ಟಿರ್ತಾರೆ. ಭಾರಿ ಇಂಪಾರ್ಟೆಂಟಾಗಿ ನೋಡ್ಬೇಕಾಗುತ್ತೆ ಅದು. ನೀವು ಸಂಜೆ 6 ಗಂಟೆ ಅಂದರೂ ಅಷ್ಟೊಳಗೆ ಮಾಡಿಬಿಡ್ಬೇಕು ನೀವು. ಅವತ್ತಿನ ತಾರೀಕು ರಾತ್ರಿ 12 ಗಂಟೆ ತನಕ ಟೈಮ್ ಇತ್ತು, ನನಗೆ ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಟ್ಟು ಎಂಟ್ರಿ ಕೊಡೋಕ್ಕಂತ ಅನ್ಕೋಬಿಡ್ರಿ. ಆಯಿತಾ? ಆಯಿತು, ನೀವು ಎಲ್ಲ ಮಾಡ್ಕೊಂಡಿದ್ರಿ, ನೋಡಿ 1 or 2 ಡೇಸ್ ಕಾಯಿರಿ, ಇನ್ನೂ ಟೈಮ್ ಇದೆ ಆಪ್ಷನ್ ಎಂಟ್ರಿಗೆ, ನೋಡ್ಕೊಳ್ಳಿ. ಇಲ್ಲ ನಾನು ಪರ್ಫೆಕ್ಟ್ ಇದ್ದೀನಿ ಅಂತಂದರೆ ಇನ್ನೊಂದು ಸಲ ಓಪನ್ ಮಾಡಿ ನೋಡಿ, ಏನಾದರೂ ಇಂಟರ್ಚೇಂಜ್ ಮಾಡೋಕ್ಕಾದ್ರೆ ಮಾಡಿ, ಅಥವಾ ಡಿಲೀಟ್ ಮಾಡೋಕ್ಕಾದ್ರೆ ಮಾಡಿ, ಅಥವಾ ಇನ್ನೂ ಸ್ವಲ್ಪ ಆ್ಯಡ್ ಮಾಡೋಕ್ಕಾದ್ರೆ ಕೆಲವು ಕಾಲೇಜಿಗೆ ಆ್ಯಡ್ ಮಾಡಿ. ನೀವು ಲಾಕ್ ಮಾಡಿಬಿಟ್ರೆ ಏನಾಗುತ್ತೆ, ಮತ್ತೆ ಮಾಡೋಕ್ಕೆ ಬರಲ್ಲ. ನೀವು ಲಾಕ್ ಮಾಡ್ತೀರಿ, ಮತ್ತು ಯಾರೋ ನಿಮ್ಮ ಪ್ರೊಫೆಸರು ಲೆಕ್ಚರರ್ಸ್ ಹತ್ರ ಮಾತಾಡೋಕ್ಕೆ ಹೋಗ್ತೀರಿ, ಅವರು ಈ ಕಾಲೇಜ್ ಕೊಡ್ಬೇಕಾಯ್ತು ಯಾಕೆ ಬಿಟ್ಟಿಯೋ ಅಂತಾರೆ. ಅವಾಗ ಬಂದು ಲಾಕ್ ಮಾಡಿಬಿಟ್ರೆ ಮತ್ತೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ. ಲಾಕ್ ಅನ್ನೋದು ಒಂದು ಇರುತ್ತೆ, ಸಬ್ಮಿಟ್ ಅಂತ ಇರುತ್ತಲ್ಲ, ಕೆಲವು ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್, ಆ ಥರ ಲಾಕ್ ಅಂತ ಇರುತ್ತೆ. ಲಾಕ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೇ ಬಿಟ್ಟಿರಿ. ನೀವು ಲಾಕ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಆ ಕೊನೆ ಡೇಟು ಟೈಮಿಂಗ್ಸ್ ಮುಗಿತಂದರೆ ಆಟೋಮೆಟಿಕ್ಕಾಗಿ ಕೆ ಎಲ್ಲಿ ಲಾಕ್ ಮಾಡಿಬಿಡ್ತಾರೆ. ಲಾಕ್ ಮಾಡಿದ್ರೇ ಮತ್ತು ನಿಮ್ಗೆ ಸೀಟ್ ಅಲರ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಆಟೋಮೆಟಿಕ್ ಲಾಕ್ ಆಗುತ್ತೆ, ಏನು ತೊಂದರೆ ಇಲ್ಲ. ಹಾಗಾಗಿ ನೀವು ಹಿಂದಿನ ದಿವಸ ತನಕ ಆದರೂ ಬಿಟ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಲಾಭ. ಯಾಕಂದರೆ ಸ್ವಲ್ಪ ಇಂಟರ್ಚೇಂಜ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಅಥವಾ ನಿಮ್ಮ ಪ್ರಿನ್ಸಿಪಲೇ ಅನ್ಬೋದು, ಫಸ್ಟ್ ಆ ಕಾಲೇಜ್ ಯಾಕೆ ಕೊಟ್ಟೆಲ್ಲೇ, ಆ ಕಾಲೇಜ್ ಬೇಡ ಕಣೋ, ಈಗ ಇದು ಒಳ್ಳೆ ಕಾಲೇಜ್ 3ನೇ ಪ್ಲೇಸ್ 4ನೇ ಪ್ಲೇಸ್ ಕೊಟ್ಟಿದೆಯಲ್ಲೋ, ಇದನ್ನ ಎತ್ತಿ ಮೇಲೆ ಹಾಕ್ಬೋದಾಯ್ತಲ್ಲ ಅಂತಂದರೆ ಮಾಡ್ಬೋದು, ಲಾಕ್ ಮಾಡಿರಲಿಲ್ಲ ಅಂದರೆ. ಇದೆಲ್ಲ ಸ್ವಲ್ಪ ನೋಡಿಕೊಂಡು ಆಮೇಲೆ ನಿಮ್ಗೆ ಲಾಕ್ ಮಾಡ್ಬೇಕನ್ಸಿದ್ರೆ ಲಾಕ್ ಮಾಡಿ, ಏನು ತೊಂದರೆ ಇಲ್ಲ. ಲಾಕ್ ಮಾಡೋದೇ ಬೇಡ ಅಂತ ಎಲ್ಲಿಲ್ಲ. ಲಾಕ್ ಮಾಡಿಬಿಟ್ರೆ ಮತ್ತೆ ನೀವು ಮತ್ತೆ ಆಲ್ಟ್ರ್ ಮಾಡಿಫೈ ಮಾಡೋಕ್ಕೆ ಬರಲ್ಲ. ಆಯಿತು, ಕೊನೆ ದಿವಸ ಕಾಯ್ತೀರಿ, ಏನಿಲ್ಲ, ಒಂದು 24 hours ಸಾಕು ಅಷ್ಟೇ. ಎಲ್ಲ ಆನ್ಲೈನು ಕಂಪ್ಯೂಟರ್ಗಳು ಮಾಡೋದು ಸೀಟ್ ಅಲಾಟ್ಮೆಂಟು ನಾವಲ್ಲ. ಆಯಿತಾ? ಒಂದು 24 hours ಸಾಕು, ನಿಮಗೆ ಸೀಟುಗಳು ರೆಡಿ ಇರುತ್ತೆ. ನೀವು ನೀವು ಇದು ಯಾವುದು ಆಪ್ಷನ್ ಎಂಟ್ರಿ ಕೊಡ್ತಾ ಇದ್ದಾಗನೇ ನಿಮ್ಮ ಸೀಟುಗಳು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ ಕಂಪ್ಯೂಟ್ರ್, ಗೊತ್ತಲ್ಲ ಅದು ನಿಮಗೆ. ಆಯಿತಾ? ನಾವು ಒಂದು ಕಮಾಂಡ್ ಕೊಟ್ಟ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಸೀಟುಗಳೆಲ್ಲ ಇದಾಗ್ಬಿಡುತ್ತೆ. ಯಾವುದೋ ಒಂದು ಟೈಮಲ್ಲಿ ಅಲಾಟ್ಮೆಂಟು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಅದು ಯಾವ ಅಲಾಟ್ಮೆಂಟ್ ಅಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಫಸ್ಟ್ ಮಾಡ್ತಾರೆ. ಆಯಿತಾ? ಅದು ಫೈನಲ್ ಅಲಾಟ್ಮೆಂಟ್ ಅಲ್ಲ, ಮಾಕ್ ಅಲಾಟ್ಮೆಂಟು ಸ್ಯಾಂಪಲ್ಗೆ ನೋಡ್ಕೊಳ್ಳಿ, ಕ್ಲೀನಾಗಿ ಹಾಕ್ಕೊಳ್ಳಿ. ಮಾಕ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ನೀವು ನೋಡಿಕೊಂಡು, ನೀವು ಆಪ್ಷನ್ ಎಂಟ್ರಿಗಳು ಕೊಟ್ಟಿರೋದಲ್ಲ ನೋಡಿಕೊಂಡು, ಮಾಕ್ ಅಲಾಟ್ಮೆಂಟಲ್ಲಿ ನನಗೆ ಎಲ್ಲಿ ಸಿಕ್ಕಿದೆ, ಕೆಲವ್ರಿಗೆ ಸಿಕ್ಕಿರ್ಬೋದು, ಕೆಲವ್ರಿಗೆ ಸಿಕ್ಕಿಲ್ಲ ನೋಡಿಕೊಂಡು, ಈ ಮಾಕ್ ಅಲಾಟ್ಮೆಂಟದು ಕಟ್ ಆಫ್, ರ್ಯಾಂಕ್ ಕಟ್ ಆಫ್ ಒಂದು ಪ್ರಿಂಟೌಟ್ ತೊಗೊಂಡು ನೋಡ್ಬೇಕು. ಮೊಬೈಲಾಗೆ ನೋಡೋಕೆ ಹೋಗ್ಬಿಡ್ರಿ, ಒಂದು ಪ್ರಿಂಟೌಟ್ ತೊಗೊಂಡು ನೋಡಿ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬೇಕಾಯಿತು, ನನಗೆ ಮೈಸೂರು ಬೇಕಾಯಿತು, ಯಾವುದೋ ಒಂದು ಕಾಲೇಜಲ್ಲಿ ಬೇಕಾಗಿತ್ತು, ಅಲ್ಲಿ ನನಗೆ ಸಿಗಲಿಲ್ಲ, ಬೇರೆ ಎಲ್ಲ ಸಿಕ್ಕಿದೆ ನೋಡ್ಬೋದು. ಇಲ್ಲಾಂದರೆ ಯಾವುದೋ ಒಂದು ಕಾಲೇಜ್ ನೀವು ಕೊಟ್ಟಿರಲ್ಲ, ಆ ಕಾಲೇಜಲ್ಲಿ ಒಂದು ಮಗುಗೆ ಇದು ಸಿಕ್ಕಿರುತ್ತೆ, ಮೆಕ್ಯಾನಿಕಲ್ ಸಿಕ್ಕಿರುತ್ತೆ, ಕಾಲೇಜ್ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು ಮಾಕ್ ಅಲಾಟ್ಮೆಂಟ್ ಆದಮೇಲೆ. ಹಾಗಾಗಿ ನೀವು ಏನಾಗುತ್ತೆ, ಮಾಕ್ ಅಲಾಟ್ಮೆಂಟ್ ಅನ್ನೋದು ಒಂದು ಸ್ಯಾಂಪಲ್ ಕೊಡ್ತಾರೆ, ಮತ್ತು ಅದೇ ಫೈನಲ್ ಅಲ್ಲ. ಆಯಿತಾ? ಅದೇ ಫೈನಲ್ ಅಲ್ಲ, ಅದು ಮಾಕ್ ಅಲಾಟ್ಮೆಂಟ್ ಅಷ್ಟೇ. ಆಯಿತಾ? ಮಾಕ್ ಅಲಾಟ್ಮೆಂಟದು ಒಂದು ಸ್ಯಾಂಪಲ್ಗೆ ನೋಡ್ಕೊಳ್ಳಿ ಮಕ್ಕಳ, ಈಗಿರುತ್ತೆ ಪ್ರೋಸೆಸ್ಸು ಅನ್ನೋದು ಅಷ್ಟೇ ಮಾಕ್ ಅಲಾಟ್ಮೆಂಟ್. ಅದನ್ನು ನೋಡಿಕೊಂಡು ನೀವು ಏನಾಗುತ್ತೆ, ಕಟ್ ಆಫ್ ತೊಗೊಂಡು ನೋಡ್ಬೋದು. ಆಯಿತಾ? ಹಾಗೆ ನೀವು ಏನಾಗಿರುತ್ತೆ, ಯಾವುದೋ ಒಂದು ಕಾಲೇಜು ಅಲ್ಲ, ಕೆಲವ್ರು ಅಂತಾರೆ ಈ ಕಾಲೇಜು ನೀನು 4ನೇ ಪ್ಲೇಸ್ ಕೊಟ್ಟಿರ್ತೀರ, ಆ ಕಾಲೇಜ್ ಸಿಕ್ಬಿಟ್ಟಿದೆ. ಕೆಲವ್ರು ಅಂತಾರೆ 11ನೇ ಪ್ಲೇಸಲ್ಲಿ ಯಾವುದೋ ಒಂದು ಒಳ್ಳೆ ಕಾಲೇಜ್ ಕೊಟ್ಟಿರ್ತೀರಿ, ಆ ಕಾಲೇಜ್ ನಿಮಗೆ ಬರಲ್ಲ. ಯಾಕಂದರೆ ಆರ್ಡ್ರ್ ಪ್ರಕಾರ ಹೋದಾಗ ಆರ್ಡ್ರ್ ಆಫ್ ಪ್ರಿಫರೆನ್ಸ್ ಅಂತೀವಿ. ಆರ್ಡ್ರ್ ಆಫ್ ಪ್ರಿಫರೆನ್ಸ್ ಕೊಟ್ಟಾಗ 4ನೇ ಕಾಲೇಜ್ ನಿಮಗೆ ಸಿಕ್ಬಿಟ್ಟಿರುತ್ತೆ, 11ನೇ ಕಾಲೇಜ್ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಆಯಿತಾ? ಮಾಕ್ ಅಲಾಟ್ಮೆಂಟಲ್ಲಿ ತಿಳಿಸ್ತಿರೋದು. 11ನೇ ಕಾಲೇಜಿಗೆ ಯಾರೋ ನಿಮ್ಮ ಫ್ರೆಂಡಿಗೆ ಸಿಕ್ಕಿರುತ್ತೆ, ಅವ್ರು ನಿಮಗಿಂತ ರ್ಯಾಂಕು ಜಾಸ್ತಿ ಇರುತ್ತೆ. ನೀವು ಹಿಂಗೆ ಮಾತಾಡ್ಕೊಂಡಾಗ ಅವ್ರು ಅಂತಾರೆ, ಆಮೇಲೆ ಕೆಲವ್ರು ಅಂತಾರೆ, ನೋಡು ನನಗಿಂತ ರ್ಯಾಂಕ್ ಜಾಸ್ತಿ ಇದೆ ಮರೆ, ಅವ್ನಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ನನಗೆ ಹಿಂಗೆ ಸಿಕ್ಕಿದೆ ಅಂದರೆ ನೀನು ಆಪ್ಷನ್ ಎಂಟ್ರಿ ಕೊಟ್ಟಿದ್ದ ಮೆಥಡ್ ಆಗಿ, ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಅಂತ ಕೊಡ್ತೀವಿ. ಆವಾಗ ನೀವು ಏನಾಗುತ್ತೆ, ಮಾಡಿಫೈ ಮಾಡ್ಬೋದು. ಈ 11ನೇ ಕಾಲೇಜ್ ತಂದು ನೀನು 3ನೇ ಕಾಲೇಜ್ಗೆ ಅದ 3ನೇ ಸೀರಿಯಲ್ ನಂಬರ್ 3ಕ್ಕೆ 2 ಕೂರಿಸ್ಬಿಟ್ರೆ ಅಂದರೆ ನೆಕ್ಸ್ಟ್ ಫೈನಲ್ ಅಲಾಟ್ಮೆಂಟಲ್ಲಿ ನಿನಗೆ ಸಿಗುತ್ತೆ ಅಲ್ಲಿಗೆ. ಆಯಿತಾ? ಮಾಕ್ ಅಲಾಟ್ಮೆಂಟ್ ಫೈನಲ್ ಅಲ್ಲ,
ಅಲ್ಲೇ ಸಿಗತ್ತೆ ಅಂತ ಅನ್ಕೋಬೇಡಿ, ಆಯಿತಾ. ಚೇಂಜ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇದು ಮಾರ್ಕ್ ಅಲಾಟ್ಮೆಂಟಲ್ಲಿ ಆಗಿ ಇನ್ನೊಂದು 2 days 3 days ಒಳಗೆ ನಿಮಗೆ ಫಸ್ಟು ಲಿಸ್ಟು ಬಿಡ್ತಾರಪ್ಪ. ಫಸ್ಟ್ ಲಿಸ್ಟ್ ಅಲಾಟ್ಮೆಂಟ್ ಆಗುತ್ತೆ. ಅದು ಟೈಮಿಂಗ್ಸ್ ಇದೆ, ಆಯಿತಾ. ಡೇಟು ಟೈಮಿಂಗ್ಸ್ ಇರುತ್ತೆ. ಅದನ್ನು ಮತ್ತು ಇನ್ನೊಂದು ವಿಷಯ ತಿಳಿಸ್ತಾ ಇದ್ದೀನಿ. ಪ್ರತಿ ದಿವಸ ನೀವು ನ್ಯೂಸ್ ಪೇಪರ್ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದ್ರಾಗೆ ಮಾಹಿತಿಗಳು ಬಂದಿಲ್ಲ ಅಂತೀರಿ. CET ವೆಬ್ಸೈಟ್ ಅಂತ ಪ್ರತಿ ದಿವಸ ಬೆಳಗ್ಗೆ ಸಂಜೆ ನೋಡ್ತಾನೆ ಇರ್ಬೇಕು. ಏನೇನು ಮಾಹಿತಿಗಳು ಬಿಟ್ಟಿದ್ದಾರಪ್ಪ, ಏನು ಬಿಡ್ತಾ ಇದ್ದಾರೆ, ಏನು ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಾಗುತ್ತೆ. ನೀವು ಸೀಟು ಸೆಲೆಕ್ಷನ್ ತೊಗೊಂಡು ಹೋಗಿ ಅಡ್ಮಿಷನ್ ಆಗೋ ತನಕಾದ್ರೂ ನೋಡ್ತಾ ಇರ್ಬೇಕು. ನನಗೆ ಮಾಹಿತಿನೇ ಗೊತ್ತಿಲ್ಲ ಸರ್ ಅಂತ ಅನ್ಬೇಡಿ. ನಿಮ್ಮ ಮೊಬೈಲ್ ನಂಬರ್ಗಳು ತೊಗೊಂಡಿದ್ದಾರೆ, ಅಪ್ಲಿಕೇಶನ್ ಹಾಕ್ಬೇಕಾರೆ ಅದಕ್ಕೆ ಮೆಸೇಜ್ಗಳು ಕಳಿಸ್ತಾನೆ ಇರ್ತಾರೆ. ತುಂಬ ಮಕ್ಕಳು ನೋಡಲ್ಲ, ತುಂಬ ಮಕ್ಕಳಿಗೆ ರೀಚ್ ಆಗಲ್ಲ, ಕಷ್ಟ ಇದೆ. ಹಂಗಾಗಿ ನೀವು CET ವೆಬ್ಸೈಟ್ ಆದರೂ ನೋಡ್ತಾನೆ ಇರಬೇಕಾಗುತ್ತೆ, ಗೊತ್ತಾಯ್ತಲ್ವಾ. ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಫೈನಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಲರ್ಟ್ ಆದಾಗ ನೀವು ಒಂದು 35 ಕಾಲೇಜ್ ಕೊಟ್ಟಿರ್ತೀರಿ. ಯಾವುದೋ ಒಂದು 11ನೇ ಕಾಲೇಜು ನಿಮಗೆ ಅಲರ್ಟ್ ಆಗುತ್ತೆ. ಅಲರ್ಟ್ ಆಗಿದ ತಕ್ಷಣ 35 ಕಾಲೇಜ್ ಕೊಟ್ಟಿರ್ತಾರಲ್ಲ, 11ನೇ ಕಾಲೇಜ್ ಅಲರ್ಟ್ ಆಗುತ್ತಲ್ಲ, 11ಕ್ಕಿಂತ ಕೆಳಗಡೆ ಇರೋಂಥದ್ದು 12ರಿಂದ 35 ನಿಮ್ಮ ಆಪ್ಷನ್ ಎಂಟ್ರಿಲಿ ಡಿಲೀಟ್ ಆಗಿಬಿಡುತ್ತೆ ಅದು. ಯಾಕಂದರೆ ಆರ್ಡರ್ ಆಫ್ ಪ್ರಿಫರೆನ್ಸ್ ಪ್ರಕಾರ ನಿಮ್ಗೆ 11ನೇ ಸಿಕ್ಕಿದೆ, ಉಳಿದಿದ್ದು ಕೆಳಗಡೆ ಇರೋದು ಲೆಕ್ಕಕ್ಕಿಲ್ಲ ಅಂತ ಡಿಲೀಟ್ ಆಗಿಬಿಡುತ್ತೆ, ಆಯಿತಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, 11ನೇ ಕಾಲೇಜ್ ಸಿಕ್ಕಿದೆ ನನಗೆ, ಆಯ್ತಪ್ಪ ಬೆಟರು ನಾನು ಹೋಗಿ ಜಾಯ್ನ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದರೆ, ನೀವು ಪೇರೆಂಟ್ಸ್ ಜೊತೆಗೆ ಮಾತಾಡಿಕೊಂಡು ಡಿಸೈಡ್ ಮಾಡಿದರೆ, ನೀವು ಏನು ನಿಮ್ಮ ವಿಷಯಗಳು ತಿಳಿಸ್ತಿರಲ್ಲ CET ಸೆಲ್ಗೆ, ಅದಕ್ಕೆ ಚಾಯ್ಸ್ ಎಂಟ್ರಿ ಅಂತ ಅಂತೀವಿ. ಚಾಯ್ಸ್ ಎಂಟ್ರಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತಿದೆ. ಚಾಯ್ಸ್ 1 ಕೊಟ್ಟಿರಂದರೆ ಈಗ ಅಲಾಟ್ ಆಗಿರೋ ಸೀಟು ನನಗೆ ಇಷ್ಟವಾಗಿದೆ, ನಾನು ಆ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತ ಅರ್ಥ, ಆಯಿತಾ. ಆಯಿತು. ಒಂದು ಮಗು ಚಾಯ್ಸ್ 1 ಕೊಡೋಕ್ಕೆ ಡಿಸೈಡ್ ಮಾಡ್ಕೊಂಡಿದ್ರಿ, ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಚಾಯ್ಸ್ 1 ಅಂತ ಕೊಡಿ. ಮತ್ತು ಅದಕ್ಕೂ ಟೈಮಿಂಗ್ಸ್ ಇರುತ್ತೆ, ಡೇಟ್ ಇರುತ್ತೆ, ಇಷ್ಟನೇ ತಾರೀಕು ಒಳಗೇ ಚಾಯ್ಸ್ ಎಂಟ್ರಿ ಕೊಡ್ಬೇಕಂತ. ನೀವು ಮತ್ತೆ ಒಂದು ವಾರಗಟ್ಟಲೆ ಟೈಮ್ ಕೊಡಲ್ಲ ನಿಮಗೆ, 2 ದಿವಸ 3 ದಿವಸ ಕೊಡ್ತಾರೆ ಅಷ್ಟೇ ನೋಡಿರಿ. 2 ದಿವಸ ಕೊಡ್ಬೋದು, 48 hours ಕೊಡ್ಬೋದು, ಎಲ್ಲದಕ್ಕೂ ಟೈಮಿಂಗ್ಸು. ಆಯಿತು. ಚಾಯ್ಸ್ 1 ಕ್ಲಿಕ್ ಮಾಡ್ತೀರಿ. ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದರೆ, ನಿಮಗೆ ಸರ್ಟನ್ ಫೀಸ್ ಕಟ್ಟ್ರಿ ಅಂತ ಬರುತ್ತೆ. ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಆದರೆ ಇಷ್ಟು ಫೀಸು, ಏಡೆಡ್ ಕಾಲೇಜ್ ಆದರೆ ಇಷ್ಟು ಫೀಸು, ಈ ಕೋರ್ಸ್ಗಳಿಗೆ ಅನ್ಎಡೆಡ್ ಆದರೆ ಇಷ್ಟು ಫೀಸ್ ಕಟ್ಟಿ CET ಸೆಲ್ ಕಟ್ಟು ಹೋಗ್ಬೇಕು ನೀವು, ಆಯಿತಾ. ಫೀಸ್ ಕಟ್ಟ್ರಿ ಅಂತ ಬರುತ್ತೆ. ಎಷ್ಟು ಅಮೌಂಟ್ ಕಟ್ಟಬೇಕು ಅದು ನೀವು ಆನ್ಲೈನಲ್ಲಿ ಕಟ್ಬೋದು, ಅಥವಾ ಬೇಡಪ್ಪ ನಾನು ಯಾವುದೋ ಪೋಸ್ಟ್ ಆಫೀಸಿಗೆ ಬ್ಯಾಂಕ್ಗೆ ಹೋಗಿ ಕಟ್ತೀನಿ ಅಂದರೆ ನೀವು ಚಲನ್ ಪ್ರಿಂಟೌಟು, ಯಾವ್ದು ಕೆಲವು ಬ್ಯಾಂಕ್ಗಳು ಹೆಸರುಗಳು ಕೊಟ್ಟಿರ್ತಾರೆ, ಚಲನ್ ಪ್ರಿಂಟೌಟ್ ತೊಗೊಂಡು ಅದನ್ನು ತೊಗೊಂಡೋಗಿ ಬ್ಯಾಂಕ್ಗೂ ಕಟ್ಬೋದು. ಆಯಿತು. ಚಲನ್ ಪ್ರಿಂಟೌಟ್ ತೊಗೊಳ್ತೀರಿ, ಯಾಕಂದರೆ ಒಂದು 50,000 ಇರುತ್ತೆ, ಆನ್ಲೈನ್ ಮಾಡೋದು ಬೇಡ, ಬ್ಯಾಂಕ್ಗೆ ಹೋಗಿ ಕಟ್ಟೋಣ ಅಂತ ಅನಿಸುತ್ತೆ. ಇಲ್ಲ ಕೆಲವು ಪೇರೆಂಟ್ಸ್ಗಳು ಇಂಟರ್ನೆಟ್ ಬ್ಯಾಂಕಿಂಗೆಲ್ಲ ಯೂಸ್ ಮಾಡ್ತಿರ್ತೀರಿ. ಆಯಿತು, ಅಮೌಂಟ್ ಐತಪ್ಪ ಕಟ್ಬಿಡಪ್ಪ ಅತ್ತಾಗ ಆನ್ಲೈನೆಲ್ಲ ಅಂತ ಅನ್ಬೋದು. ಕೆಲವ್ರಿಗೆ ಪ್ರಾಕ್ಟೀಸ್ ಇದ್ದರೆ ಮಾಡೋಕ್ಕೆ ಹೋಗಿ, ಮತ್ತು ಇಲ್ಲ ಅಂತಂದರೆ ಏನಾದರೂ ಮಾಡೋಕ್ಕೆ ಹೋಗಿ ಎಡವಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಕೆಲವರು ಅಷ್ಟೇ ನಾನು ದುಡ್ಡು ಕಟ್ಟಾಗಿದೆ ಸರ್, ನನಗೆ ದುಡ್ಡು ಕಟ್ಟಿರೋದು ಬಂದಿಲ್ಲ, ಆರ್ಡ್ರ್ ಬಂದಿಲ್ಲ ಅಂತ ಬರ್ತೀರಿ, ಆಯಿತಾ. ನಿಮಗೆ ಅದರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ ಐಡಿಯಾಗಳಿದ್ದರೆ ಮಾಡಿ. ಈಗಲೂ ಕೆಲವು ಬ್ರೌಸಿಂಗ್ ಸೆಂಟ್ರು ಆಗಲೇ ನಾನು ಹೆಲ್ಪ್ ಮಾಡ್ತಾರಂತ ಹೇಳಿದ್ವಾ, ಕೆಲವು ಬ್ರೌಸಿಂಗ್ ಸೆಂಟ್ರವರು ಅವ್ರ ಅಕೌಂಟಲ್ಲಿರೋಂಥ ದುಡ್ಡು ಕಟ್ಟಿಸಿ ಅಲ್ಲಿ ದುಡ್ಡು ಇಸ್ಕೊಳ್ಳೋದು ಉಂಟು ಪಾಪ. ಯಾಕಂದರೆ ತುಂಬ ವಿಲೇಜ್ಗಳ ಸೈಡಲ್ಲಿ ಬ್ಯಾಂಕ್ ಒಂದು ಕಡೆ ಇರುತ್ತೆ, ಮನೆ ಒಂದು ಕಡೆ ಇರುತ್ತೆ, ಬ್ರೌಸಿಂಗ್ ಸೆಂಟ್ರ್ ಒಂದು ಕಡೆ ಇರುತ್ತೆ. ಭಾರಿ ಹೆಲ್ಪ್ಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ, ಆಯಿತಾ. ಹಾಗೆ ಆ ಥರ ನೀವು ದುಡ್ಡು ಕಟ್ಟಿದ್ರಿ, ದುಡ್ಡು ಕಟ್ಟಿ ನೀವು ಅಟ್ಲೀಸ್ಟ್ ಒಂದು 12 hours 14 hours ಕಾಯ್ಬೇಕು. ಯಾಕಂದರೆ ಅದು ಟ್ರಾನ್ಸಾಕ್ಷನ್ ಕನ್ಫರ್ಮೇಷನ್ ಆಗಬೇಕು ಬ್ಯಾಂಕ್. ನೀವು ಎಷ್ಟೊತ್ತಿಗೆ ಕಟ್ತೀರೋ ಅವು ಒಂದು ದಿವಸ ರಾತ್ರಿ ಮಿಡ್ನೈಟ್ 12 ಗಂಟೆ ಆಗಲೇಬೇಕು. ಅದು ಸಂಜೆ 4 ಗಂಟೆ ಆಗಲಿ ಬೆಳಗ್ಗೆ 6 ಗಂಟೆಗಾಗಲಿ ಎಷ್ಟೊತ್ತಿಗೆ ಕಟ್ಟಿರ್ತೀರೋ ಅವತ್ತು ಮಿಡ್ನೈಟ್ ಆಗಿತ್ತಂದರೆ ನೆಕ್ಸ್ಟ್ ಡೇಗೆ ನೀವು ಏನಾಗುತ್ತೆ ಅಂದರೆ ಕನ್ಫರ್ಮೇಷನ್ ಬರುತ್ತೆ CET ಸೆಲ್ಗೆ. ಕನ್ಫರ್ಮೇಷನ್ ಬಂತಂದರೆ ದುಡ್ಡು ಪೇಮೆಂಟ್ ಕನ್ಫರ್ಮೇಷನ್ ಆಯ್ತಂದರೆ ನೆಕ್ಸ್ಟ್ ನೀವು ಏನಾಗುತ್ತೆ, ನೆಕ್ಸ್ಟ್ ಕಾಲಮ್ಗೆ ಹೋದರೆ ಪ್ರಿಂಟು ಆರ್ಡರ್ ಅಂತ ಇರುತ್ತೆ, ಆಯಿತಾ. ಅಡ್ಮಿಷನ್ ಆರ್ಡ್ರ್ ಅಂತ, ಅದನ್ನು ಪ್ರಿಂಟೌಟ್ ತೊಗೊಂಡು ನೀವು ನಾನು ಆಗಲೇ ತಿಳಿಸಿದ್ನಲ್ಲ, ಒರಿಜಿನಲ್ ಸೆಟ್ಟು ಒಂದು ನಿಮ್ಮ ಹತ್ರ ಇರುತ್ತೆ, ಇನ್ನೊಂದು ಸೆಟ್ಟು ಜೆರಾಕ್ಸ್ ಮಾಡಿ ಅಟೆಸ್ಟೆಡ್ ಮಾಡಿದಿರುತ್ತೆ, ಅದನ್ನು ತೊಗೊಂಡು ಫೋಟೋಗಳೆಲ್ಲ ತೊಗೊಂಡು, ಮತ್ತು ಕೆಲವು ಕಾಲೇಜಿಗೆ ಹೋಗಿ ಅಲ್ಲಿ ಸ್ವಲ್ಪ ಫೀಸ್ಗಳು ಕಟ್ಟೋದಿರುತ್ತೆ. ಅದು ಆ ಕಾಲೇಜು ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ನಿಮಗೆ ತಿಳಿಸ್ತಾರೆ.
ಯಾಕಂದರೆ ಹಾಸ್ಟೆಲ್ಗೆ ಅದಕ್ಕೆ ಇದಕ್ಕೆ ಅಂತ ಇರುತ್ತೆ, ಆಯಿತಾ, ಟ್ರಾನ್ಸ್ಪೋರ್ಟ್ಗೆ ಅಂತ ಇರುತ್ತೆ, ಅದು ಆ ಕಾಲೇಜುಗಳ ಮೇಲೆ ಡಿಪೆಂಡು. ಇದು ಸಿ ಇ ಟಿ ಸೆಲ್ಗಲ್ಲ, ಅದು ನೀವು ಆ ಕಾಲೇಜಿಗೆ ಹೋಗಿ ಕನ್ಸರ್ನ್ ಕಾಲೇಜಿಗೆ ಹೋಗಿ ಜಾಯ್ನ್ ಆಗ್ಬೋದು. ಕಾಲೇಜುಗಳ ಬಗ್ಗೆ ಡೀಟೇಲ್ಸ್ ನಾನು ಆಗಲೇ ತಿಳಿಸಿದ್ದೀನಿ. ಈ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಸರ್ಟಿಫಿಕೇಟ್ ಕೊಡೋದು, ಮತ್ತು ಗೌರ್ಮೆಂಟ್ ಏಡೆಡ್ ಅನ್ಏಡೆಡ್ ಬಗ್ಗೆ ತಿಳಿಸಿದ್ದೀನಿ. ಇನ್ನೂ ಡೀಟೇಲ್ಸ್ ಬಗ್ಗೆ ಅಂದರೆ ಗೂಗಲ್ ಮ್ಯಾಪಲ್ಲಿ ನೀವು ಸರ್ಚ್ ಮಾಡಿಕೊಂಡು ನೀವು ನೋಡ್ಕೋಬೋದು, ಕಾಲೇಜುಗಳ ಡೀಟೇಲ್ಸ್ಗಳೆಲ್ಲನೂ ನೋಡ್ಕೋಬೋದು. ಆಯಿತು, ಆ ಕಾಲೇಜಿಗೆ ಹೋಗಿ ಜಾಯ್ನ್ ಆಗ್ತೀರಿ. ಇದು ಚಾಯ್ಸ್ 1 ಕೊಡೋ ಮಕ್ಕಳಿಗೆ. ಚಾಯ್ಸ್ 2 ಅಂದರೆ ಏನಪ್ಪ ಅಂತ ನೋಡೋಣ. ಚಾಯ್ಸ್ 2 ಅಂತಂದರೆ ನನಗೆ ಆ ಕಾಲೇಜ್ ಇಷ್ಟ ಆಗಿದೆ, ಯಾಕಂದರೆ ನಿಮ್ಗೆ ಇಷ್ಟ ಆಗಿದೆ ಕೊಟ್ಟಿರ್ತೀರಿ. ಆ ಕಾಲೇಜ್ ಸಿಕ್ಕಿದ್ರೆ ಹೋಗ್ತೀನಿ ಅಂತಂತೇನೆ ನೀವು ಆಪ್ಷನ್ ಎಂಟ್ರಿ ಒಂದು 35 ಕೊಟ್ಟಿರ್ತೀರಿ. 11ನೇ ಕಾಲೇಜ್ ಸಿಕ್ಕಿದೆ, ನನಗೆ ಅದು ಇಷ್ಟ ಆಗಿದೆ, ಆದರೆ ಅದಕ್ಕಿಂತ ಮೇಲಿರೋಂಥ ಕಾಲೇಜುಗಳು ಇನ್ನು ಒಂದು 10 ಕಾಲೇಜ್ ಇದೆಯಲ್ಲ, ಅದರಲ್ಲಿ ಸಿಕ್ಕಿದ್ರೆ ಹೋಗ್ತೀನಪ್ಪ, ಅದರಲ್ಲಿ ಸಿಗ್ಬೋದಾ ನೋಡೋಣ, ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡೋಣ ಅಂತ ಅನ್ನೋ ಮಕ್ಕಳು ಚಾಯ್ಸ್ 2 ಕೊಡಬೇಕಾಗತ್ತೆ. ಆದರೆ ಒಂದು ತಿಳ್ಕೊಳ್ಳಿ, 11ನೇ ಕಾಲೇಜಿಗಿಂತ ಕೆಳಗಡೆ ಇರೋದು ಅಷ್ಟು ನಿಮಗೆ ಡಿಲೀಟ್ ಆಗಿಬಿಡುತ್ತೆ 35 ಕಾಲೇಜಲ್ಲಿ. ನಾನು ಎಕ್ಸಾಂಪಲ್ 35 ಕಾಲೇಜ್ ತೊಗೊಂಡಿದ್ದೀನಿ, 11ನೇ ಕಾಲೇಜ್ ಆ ಮಗುಗೆ ಅಲರ್ಟ್ ಆಗಿದೆ ಅಂತ ತೊಗೊಂಡಿದ್ದೆ, ನೆನ್ಪಿಟ್ಕೊಳ್ಳಿ. ಆ ಥರ ನೀವು ಹೆಂಗೆ ತೊಗೊಂಡಿದ್ರೆ ಹಂಗೆ ಸೈನ್ಸ್ ಮಕ್ಕಳು ನಿಮಗೆ ಐಡಿಯಾ ಬರುತ್ತೆ, ಆಯಿತಾ. 11ನೇ ಕಾಲೇಜು ಸಿಕ್ಕಿದೆ, ಮೇಲ್ಗಡೆ 10 ಕಾಲೇಜ್ ಆಗ ಉಳ್ಕೊಂಡಿರುತ್ತೆ, ಅದರಲ್ಲಿ ಸಿಕ್ಕಿದರೆ ನಾನು ಹೋಗ್ತೀನಿ ಅನ್ನೋರು ಚಾಯ್ಸ್ 2 ಕೊಡ್ಬೋದು. ಒಂದು ತಿಳ್ಕೊಳ್ಳಿ, ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗ್ಲಿಕ್ಕೆ ಚಾಯ್ಸ್ 2 ಕೊಟ್ಟು ಹಾಗೆ ಫ್ರೀಯಾಗಿ ಹೋಗ್ಬೋದು. ಫ್ರೀಯಾಗಿ ಅಂತಂದರೆ ಏನು ದುಡ್ಡು ಕಟ್ಟೋದು ಬೇಡ, ಹಾಗೆ ಹೋಗ್ಬೋದು, ನೋಡ್ಕೊಳ್ಳಿ, ಆಯಿತಾ. ಚಾಯ್ಸ್ 2 ಕ್ಲಿಕ್ ಮಾಡಿದರೆ ನಿಮಗೆ 11 ಕಾಲೇಜ್ ಅಷ್ಟೇ ಉಳ್ಕೊಳ್ಳಿ. ಅಲರ್ಟ್ ಆಗಿರೋ ಕಾಲೇಜು ಉಳ್ಕೊಂಡಿದೆ, ನಿಮ್ಮ ಸೀಟ್ ನಿಮಗಿರುತ್ತೆ, ಅದು ಬೇರೆಯವ್ರಿಗೆ ಅಲರ್ಟ್ ಮಾಡಲ್ಲ, ಆಯಿತಾ. ಆಯಿತಾ, ಇದು ಚಾಯ್ಸ್ 2. ಚಾಯ್ಸ್ 3 ಅಂದರೆ ಏನಂತ ನೋಡೋಣ. ಚಾಯ್ಸ್ 3 ಅಂತಂದರೆ ಈಗ ನಾನು ಕೊಟ್ಟಿರೋದು ಸ್ವಲ್ಪ ಏರುಪೇರಾಗಿದೆ. ಏರುಪೇರಾಗಿ ಅಂದರೆ ಹೆಚ್ಚು ಕಡಿಮೆ ಕೊಟ್ಬಿಟ್ಟಿದ್ದೀನಪ್ಪ, ಏನೋ ಮಾಡಿಬಿಟ್ಟೆ, ಹಂಗೆ ಹಿಂಗೆ ಆಗ್ಬಿಡ್ತು, ಈ ಕಾಲೇಜಿಗೆ ಇಷ್ಟ ಇಲ್ಲ, ಈಗ ಅಲರ್ಟ್ ಆಗಿರೋ ಕಾಲೇಜು ನನಗಿಷ್ಟ ಇಲ್ಲ, ಬೇಡ, ನಾನು ಆ ಕಾಲೇಜಿಗೆ ಹೋಗೋದಿಲ್ಲ, ಅಲರ್ಟ್ ಆಗ್ಬಿಡ್ತು, ನಾನು ಹೋಗೋದಿಲ್ಲ, ಚಾಯ್ಸ್ 2 ಬೇಡ, ಚಾಯ್ಸ್ 1 ಬೇಡ, ನನಗೆ ಬೇಡವೇ ಬೇಡಪ್ಪ, ಚಾಯ್ಸ್ 3 ಕೊಟ್ಬಿಡ್ತೀನಿ ಅಂತಂದರೆ, ಚಾಯ್ಸ್ 3 ಕೊಟ್ಬಿಟ್ಟಿರಂದರೆ ಎಲ್ಲದು ಡಿಸಪೇರ್ ಆಗಿಬಿಡುತ್ತೆ ಆಪ್ಷನ್ ಎಂಟ್ರಿ. ನಿಮ್ಗೆ 11ನೇ ಕಾಲೇಜ್ ಅಲರ್ಟ್ ಆಗಿದ್ದು ಡಿಸಪೇರ್ ಆಗಿಬಿಡುತ್ತೆ. ಮತ್ತೆ ನೀವು ನೆಕ್ಸ್ಟ್ ರೌಂಡ್ಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಕೊಡಬೇಕು. ಇದು ಚಾಯ್ಸ್ 3. ಚಾಯ್ಸ್ 4 ಅಂದರೆ ಏನಪ್ಪ, ಆಯಿತಾ. ಚಾಯ್ಸ್ 4 ಅಂತಂದರೆ ನೀವು ಎಲ್ಲ ಬೇರೆ ಕಡೆ ಸೀಟ್ ನೋಡ್ಕೊಂಡಿದ್ದೀರ ಅಂತ ಅರ್ಥ. ನೋಡ್ಕೊಂಡಿದ್ದೀರ ಅಂದರೆ ಎಲ್ಲ ಬಿ ಎಸ್ ಸಿಗೋ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೆಲವು ಕಾಲೇಜುಗಳಿಗೆ ಅಥವಾ ಆ ಥರ ಬೇರೆ ಕಡೆ ಸೀಟ್ ತೊಗೊಳ್ತೀವಿ ನಾವು. ನಮಗೆ ನಿಮ್ಮ ಕಡೆಯಿಂದ ಯಾವ ಥರದ ಸೀಟ್ಗಳು ಬೇಡ, ಇನ್ನು ಮುಂದೆ ನಿಮಗೂ ನಮಗೂ ಸಂಬಂಧ ಎಲ್ಲ ಬಿಟ್ಬಿಡಿಯಪ್ಪ ಅಂತ ಅರ್ಥ. ಅದು ಚಾಯ್ಸ್ 4 ಅಂದರೆ, ಆಯಿತಾ. ಚಾಯ್ಸ್ 4 ಕ್ಲಿಕ್ ಮಾಡಿಬಿಟ್ರೆ ಫರ್ದರ್ ನೀವು ಯಾವುದೇ ಕಾರಣಕ್ಕೂ ಸಿ ಇ ಟಿ ಸೆಲ್ ಅವ್ರಿಗೆ ಬಂದು ಸೀಟ್ ಕೇಳಂಗಿಲ್ಲ. ಅರ್ಥ ಆಯ್ತಲ್ವಾ? ಮತ್ತೊಂದು ಸಲ ಕ್ಲಿಯರಾಗಿ ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ. ಚಾಯ್ಸ್ 1 ಅಂದರೆ ಆ ಕಾಲೇಜ್ ನನಗೆ ಇಷ್ಟ ಆಗಿದೆ, ಆ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತ ಅರ್ಥ. ಚಾಯ್ಸ್ 2 ಅಂತಂದರೆ ಆ ಕಾಲೇಜ್ ಇಷ್ಟ ಆಗಿದೆ, ಆದರೆ ಅದಕ್ಕಿಂತ ಮೇಲ್ಗಡೆ ಆರ್ಡರ್ ಆಫ್ ಪ್ರಿಫರೆನ್ಸ್ ಮೇಲ್ಗಡೆ ಇರೋಂಥ ಕಾಲೇಜುಗಳು ಯಾವುದೋ ಸಿಕ್ಕಿದ್ರೆ ಹೋಗ್ತೀನಿ ಅಂತ ಅರ್ಥ. ಚಾಯ್ಸ್ 3 ಅಂತಂದರೆ ಇಲ್ಲಪ್ಪ, ನನಗೆ ಇದು ಯಾವುದೂ ಇಷ್ಟ ಆಗ್ತಿಲ್ಲ, ಈಗ ಅಲರ್ಟ್ ಆಗಿರೋ ಸೀಟ್ ಇಷ್ಟ ಆಗ್ತಿಲ್ಲ, ನಾನು ಆಪ್ಷನ್ ಎಂಟ್ರಿ ಹೊಸದಾಗಿ ಒಂದು ಸಲ ಕೊಡ್ತೀನಿ ಅಂತ ಅರ್ಥ. ಚಾಯ್ಸ್ 4 ಅಂತಂದರೆ ಈಗ ಅಲರ್ಟ್ ಆಗಿದ್ದು ಬೇಡ, ಯಾವುದೇ ಬೇಡಪ್ಪ, ನನಗೆ ಬೇಡ, ನಾನು ಸಿ ಇ ಟಿ ಸೆಲ್ಲಿಂದ ಹೊರಗಡೆ ಬರ್ತೀನಿ ಅಂತ ಅರ್ಥ. ಅಂದರೆ ನಾನು ಬೇರೆ ಕಡೆ ಎಲ್ಲ ಸೀಟ್ಸ್ ನೋಡ್ಕೊಂಡಿದ್ದೀನಿ ಅಂತ ಅರ್ಥ. ಅದು ಎಲ್ಲ ಮ್ಯಾನೇಜ್ಮೆಂಟ್ ಕೋಟನೋ ಹೆಂಗೆ ನೋಡ್ಕೊಂಡಿದ್ದಾನೆ. ಆಯಿತು, ಇದಾಯ್ತಲ್ವಾ. ಈಗ ಫಸ್ಟು ಚಾಯ್ಸ್ 1 ಕೊಟ್ಟವ್ರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲಲ್ಲ, ದುಡ್ಡು ಕಟ್ಟಿದಿರಿ, ಆರ್ಡರ್ ಕಾಪಿ ಬರುತ್ತೆ, ನೀವು ಆ ಕನ್ಸರ್ನ್ ಕಾಲೇಜಿಗೆ ಅದಕ್ಕೂ ಟೈಮ್ ಕೊಡ್ತಾರೆ, ಮತ್ತು ಇಷ್ಟನೇ ತಾರೀಕೊಳಗೆ ಹೋಗಿ ಸೇರ್ಬೇಕಂತ. ಮತ್ತು ಅದಕ್ಕೆ ವಾರಗಟ್ಟಲೆ ಮಾಡೋಂಗಿಲ್ಲ, ತಿಂಗ್ಳುಗಟ್ಟಲೆ ಮಾಡೋಂಗಿಲ್ಲ. ಯಾಕಂದರೆ ನೀವು ಅಲ್ಲಿ ಹೋಗಿ ಸೇರಲಿಲ್ಲ ಅಂದರೆ ಬೇರೆ ಮಗುಗೋದ್ರೆ ಸೀಟ್ ಕೊಡಬೇಕು ಅಲ್ವಾ. ಹಾಗೆ ಆಯಿತು ಬಿಡಿ. ಚಾಯ್ಸ್ 1 ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಚಾಯ್ಸ್ 2 ಅವ್ರು ಏನು ಮಾಡಬೇಕು, ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಿ. ಚಾಯ್ಸ್ 3 ಅವರು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಿ, ಆದರೆ ಆಪ್ಷನ್ ಎಂಟ್ರಿಗಳೆಲ್ಲ ಹೊಸದಾಗಿ ಕೊಡ್ತಾಯಿದ್ರಿ. ಚಾಯ್ಸ್ 4 ಅವರು ಇಲ್ಲೇ ಇಲ್ಲ, ಅವರು ಹೋದ್ರು ಹೊರಗಡೆ. ಚಾಯ್ಸ್ 1 ಅವರು ಸಿ ಇ ಟಿ ಸೆಲ್ಲಿಂದ ಹೊರಗಡೆ ಹೋದಂಗೆ, ಯಾಕಂದರೆ ಅವ್ರಿಗೆ ಸೀಟ್ ಸಿಕ್ಕಿದ್ದ ಹೋಗ್ತಾರೆ. ಇನ್ನು ಉಳ್ಕೊಂಡವ್ರು ಯಾರು, ಚಾಯ್ಸ್ 2 ಅವರು, ಚಾಯ್ಸ್ 3 ಅವರು ಮಾತ್ರ. ಆಯಿತು, ಅವರು ಯಾವಾಗ ಕಾಯಬೇಕು, ಚಾಯ್ಸ್ 3 ಕೊಟ್ಟವರು ಮತ್ತೊಂದು ಸಲ ಆಪ್ಷನ್ ಎಂಟ್ರಿಗಳು ಕೊಟ್ಟು ಲಾಕ್ ಮಾಡಬೇಕಾಗುತ್ತೆ. ಮತ್ತು ನೀವು ಆಪ್ಷನ್ ಎಂಟ್ರಿನೇ ಕೊಟ್ಟಿಲ್ಲ ಅಂತಂದರೆ, ಚಾಯ್ಸ್ 3 ಕ್ಲಿಕ್ ಮಾಡಿದ ಮೇಲೆ ಆಪ್ಷನ್ ಎಂಟ್ರಿನೇ ಕೊಟ್ಟಿಲ್ಲ ಅಂದರೆ ಮತ್ತೆ ಸೆಕೆಂಡ್ ರೌಂಡಲ್ಲಿ ಹೆಂಗೆ ಸೀಟ್ ಅಲಾಟ್ ಮಾಡೋದು? ಯಾವ ಕಾಲೇಜ್ ಹೆಸರುಗಳೇ ನೀನು ಕೊಟ್ಟಿಲ್ಲಪ್ಪ ಅಂದರೆ
ಕೆಲವು ಮಕ್ಳು ಏನು ಮಾಡ್ತಾರೆ, ಚಾಯ್ಸ್ 3 ಕೊಟ್ಬಿಟ್ಟಿರ್ತಾರೆ, ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ಸೆಕೆಂಡ್ ರೌಂಡಲ್ಲಿ ಅಲರ್ಟ್ ಆಗುತ್ತೆ ಅಂದರೆ ಹೆಂಗೆ ಅಲರ್ಟ್ ಆಗುತ್ತಪ್ಪ? ಚಾಯ್ಸ್ 3 ಕೊಟ್ಟರೆ ಎಲ್ಲ ಡಿಲೀಟ್ ಆಗಿಬಿಡುತ್ತೆ ಅಂತ ತಿಳಿಸಿದ್ನಲ್ಲಪ್ಪ. ಹಂಗಾಗಿ ಸೆಕೆಂಡ್ ರೌಂಡಲ್ಲಿಗೆ ಸೀಟ್ ಹೆಂಗೆ ಅಲರ್ಟ್ ಮಾಡ್ಬೇಕು ನಾವು? ಹಂಗಾಗಿ ನೀವು ಚಾಯ್ಸ್ ಆಪ್ಷನ್ ಎಂಟ್ರಿಗಳು ಕೊಡಬೇಕು ಚಾಯ್ಸ್ 3 ಕೊಟ್ಟ ಮೇಲೆ. ಆಯಿತು, ಚಾಯ್ಸ್ ಎಂಟ್ರಿ ಕೊಡ್ತೀರಿ, ಲಾಕ್ ಮಾಡ್ತೀರಿ, ಸೆಕೆಂಡ್ ರೌಂಡ್ ಕಾಯಿರಿ. ಸೆಕೆಂಡ್ ರೌಂಡ್ ಯಾವಾಗ ಅಂದರೆ ಈ ಮಕ್ಕಳೆಲ್ಲ ಹೋಗಿ ಜಾಯ್ನ್ ಆದಮೇಲೆ, ಅಲ್ಲಿ ಜಾಯ್ನ್ ಆಗಿದ್ದಾರಾ ಬಿಟ್ಟಿದ್ದಾರಾ. ಕೆಲವು ಮಕ್ಕಳು ಆರ್ಡ್ರ್ ಕಾಪಿ ತೊಗೊಂಡೋಗಿ ಕೆಲವು ಕಡೆ ಹೋಗ್ಬಿಟ್ಟು ನನಗೆ ಸರ್ ಅಲ್ಲಿ ಬೇಡ ಸರ್ ಅಂತ ಬರೋ ಮಕ್ಕಳು ಇರ್ತಾರೆ. ಅದು ನಾವು ಎಂಥದ್ದು ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚಿತವಾಗಿ ಡಿಸೈಡ್ ಮಾಡಿ ಆ ಕಾಲೇಜಿಗೆ ಹೋಗ್ಬೇಕಾ ಬೇಡವಾ, ಹಾಸ್ಟೆಲ್ ಬೇಕಾ, ಇಲ್ಲ ನೀವು ಸ್ವಂತ ಏನಾದರೂ ವ್ಯವಸ್ಥೆಗಳು ಮಾಡ್ಕೊಳ್ತೀರಿ, ಇದೆಲ್ಲ ನೋಡ್ಕೊಳ್ಳಿ ಅಪ್ಪ. ಅದು ನಿಮ್ಮ ಕೈಯಲ್ಲಿದೆ. ಈಗೇನು ಗೊತ್ತಾ, ಫಿಂಗರ್ ಟಿಪ್ಸಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ ಸಿಗುತ್ತೆ, ಎಲ್ಲ ಕಾಲೇಜ್ ಡೀಟೇಲ್ಗಳು ಸಿಗುತ್ತೆ. ಯಾವುದೋ ಒಂದು ಕಾಲೇಜ್ ಹೆಸರು ಹೊಡೆದು ಆ ಊರ ಹೆಸರು ಹೊಡೆದ್ಬಿಟ್ಟು ಅಂದರೆ ಎಲ್ಲನೂ ಬರುತ್ತೆ ನಿಮ್ಗೆ. ಅದ್ರಾಗೆ ನೋಡ್ಕೋಬೋದು. ಮುಂಚೆಲ್ಲ ವಿಚಾರಣೆ ಮಾಡಬೇಕಾಯ್ತು, ಆ ಕಾಲೇಜ್ ಚೆನ್ನಾಗೈತಾ, ಈ ಕಾಲೇಜ್ ಚೆನ್ನಾಗೈತಾ, ಈ ಕಾಲೇಜ್ ಚೆನ್ನಾಗಿದೆಯಾ ಅಂತ. ಈಗ ಎಲ್ಲ ಮಾಹಿತಿಗಳು ನಿಮ್ಮಲ್ಲಿ ಸಿಗುತ್ತೆ, ನಿಮಗೆ ಸಿಗುತ್ತೆ ಅದು. ಆಯಿತಾ? ಹಾಗೆ ಆಯಿತು, ಅದಕ್ಕೂ ಒಂದು ಡೇಟು ಟೈಮ್ ಕೊಡ್ತಾರೆ. ಸೆಕೆಂಡ್ ರೌಂಡ್ ಅಲಾಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲಾಟದು ಸೇಮ್ ಪ್ರೋಸೆಸ್ಸೇ. ಆಯಿತಾ? ಅಲಾಟ್ ಆಗಿದೆ. ಈ ಒಂದು ಮಗು ಎಕ್ಸಾಂಪಲ್ ತೊಗೊಂಡಲ್ಲ, 11ನೇ ಇದು ಸಿಕ್ಕಿತ್ತು ಅಂತೇಳಿ, ಆಪ್ಷನ್ ಎಂಟ್ರಿದು 11ನೇ ಸಿಕ್ಕಿದೆ ಅಂತೇಳಿ, ಆ ಮಗುಗೆ ಅಲ್ಲೇ ನಿಲ್ಬೋದು, ಅಥವಾ ಅದಕ್ಕಿಂತ ಮೇಲೆ ಹೋಗಿರ್ಬೋದು. 5ನೇ ಕಾಲೇಜ್ ಸಿಗ್ಬೋದು, ಇಲ್ಲ ಫಸ್ಟ್ ಕಾಲೇಜೇ ಸಿಗ್ಬೋದು. ಯಾಕಂದರೆ ಅಷ್ಟರೊಳಗೆ ಈ IIT ಪ್ರೋಸೆಸ್ಸು, NITK ಪ್ರೋಸೆಸ್ಗಳೆಲ್ಲ ನಡೆಯುತ್ತೆ. ತುಂಬ ಮಕ್ಕಳು IITಗೆ ಹೋಗ್ಬಿಡ್ತಾರೆ, NITಗೆ ಹೋಗ್ಬಿಡ್ತಾರೆ. ಆವಾಗ ಆ ಸೀಟ್ಗಳೆಲ್ಲ ಖಾಲಿ ಆದಂಗೆ ಹಾಗೆ ಅಲ್ವಾ. ಆ ಮಗು ಹೈಯರ್ ರ್ಯಾಂಕಿಂಗ್ ಮಗು ಅಲ್ಲಿ ಹೋಗಿ ಕೂರುತ್ತೆ, ನಿಮಗೆ ಸಿಗ್ಬೋದು ಅಲ್ವಾ. ಹಾಗಾಗಿ ಸಿಗ್ಬೋದು. ಇಲ್ಲ ನನಗೆ ಇಲ್ಲಪ್ಪ, ನಾನು ಮೆಕ್ಯಾನಿಕಲ್ ಯಾವುದೋ ಒಂದು ಕಾಲೇಜಲ್ಲಿ ಎಕ್ಸ್ ಕಾಲೇಜಲ್ಲಿ ಕೇಳಿದ್ದೀನಿ ಅಂದರೆ 11ರಲ್ಲೇ ಉಳ್ಕೋಬೋದು, ಗೊತ್ತಿಲ್ಲ, ಅಥವಾ ಇನ್ನೂ ಮೇಲೂ ಹೋಗ್ಬೋದು. ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲೇ ಅಲರ್ಟ್ ಆಗಿರೋ ಸೀಟೇನೇ ಅಲರ್ಟ್ ಆಗ್ಬೋದು, ಅಥವಾ ಆರ್ಡರ್ ಆಫ್ ಪ್ರಿಫರೆನ್ಸಲ್ಲಿ ಮೇಲೆ ಇರೋಂಥದ್ದು ಯಾವುದು ಅನ್ನೋದನ್ನು ಅಲರ್ಟ್ ಆಗ್ಬೋದು, ಗೊತ್ತಿಲ್ಲ ಕಣ್ರಪ್ಪ. ಅದೇ ಥರ ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಕೊಟ್ಟು ಬಂದಿರ್ತೀರಲ್ಲ, ಅವ್ರಿಗೂ ಅಲರ್ಟ್ ಆಗ್ಬೋದು, ಅಲರ್ಟ್ ಆಗದೇ ಇರ್ಬೋದು. ಯಾಕಂದರೆ ನೀವು ಅಲರ್ಟ್ ಆಗಂಥ ಕಾಲೇಜ್ಗಳು ಕೇಳಿದರೆ ಅಲರ್ಟ್ ಆಗುತ್ತೆ ನಿಮ್ಮ ರ್ಯಾಂಕಿಗೆ ಅಲ್ವಾ. ನೀವು ಕೇಳಂಥ ಕಾಲೇಜ್ಗಳು ಎಲ್ಲ ಒಂದು 50,000ಗೆ ನಿಂತು ಬಿಡುತ್ತೆ ರ್ಯಾಂಕಲ್ಲಿ ಅಂತಂದರೆ, ನಿಮ್ಮದು 75-80 ರ್ಯಾಂಕ್ ಇದ್ದರೆ ಹೆಂಗಪ್ಪ ಅಲರ್ಟ್ ಆಗುತ್ತೆ ಅಲ್ವಾ. ಆ ಥರನೂ ಆಗುತ್ತೆ. ನೋಡ್ಕೊಳ್ಳಿ. ಸೆಕೆಂಡ್ ರೌಂಡದ್ದು ಏನು, ದ ಸೇಮ್ ಪ್ರೋಸೆಸ್. ಚಾಯ್ಸ್ 1 ಕೊಟ್ಟು ಆ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತಂದರೆ, ಆದರೆ ಒಂದು ಸೆಕೆಂಡ್ ರೌಂಡಿಂದ ನೆಕ್ಸ್ಟ್ ರೌಂಡ್ ಹೆಸರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಮಾಡ್ಬೋದು, ಅಥವಾ ಥರ್ಡ್ ರೌಂಡ್ ಅಂತ ಮಾಡ್ಬೋದು. ಮತ್ತು ಅದೇ ಫೈನಲ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಅಥವಾ ಥರ್ಡ್ ರೌಂಡ್ ಅಂತ ಮಾಡ್ತಾರೆ, ಅದೇ ಫೈನಲ್ ರೌಂಡ್ ಆಗಿರುತ್ತೆ. ಮತ್ತು 4ನೇ ರೌಂಡ್, 5ನೇ ರೌಂಡ್, 10ನೇ ರೌಂಡ್ ತನಕ ಕೊಡ್ತಾರಂತ ಅನ್ಕೋಬೇಡಿ. ಯಾಕಂದ್ರೆ ಆ್ಯಕ್ಚುಲಿ ಸೆಕೆಂಡ್ ರೌಂಡಲ್ಲೇ ಮುಗಿಸ್ಬೇಕು. ಇನ್ನೂ ಒಂದು ಚಿಕ್ಕ ಪುಟ್ಟ ಉಳ್ಕೊಂಡಿರೋದಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಮಾಡ್ತಾರೆ, ಅಥವಾ ಥರ್ಡ್ ರೌಂಡ್ ಅಂತ ಮಾಡ್ತಾರೆ. ಆಯಿತಾ? ಅದೇ ಥರ ಚಾಯ್ಸ್ 1 ಕೊಟ್ಟು ನೀವು ಆ ಕಾಲೇಜಿಗೆ ಹೋಗಿ ಸೇರ್ಬೋದು, ಇಲ್ಲ ಚಾಯ್ಸ್ 2 ಕೊಟ್ಟು ಇನ್ನು ಮೇಲ್ಗಡೆ ನಾನು ಈಗ ಅದೇ ಆ ಮಗುನೇ ಎಕ್ಸಾಂಪಲ್ ತೊಗೊಳ್ಳೋಣ. 11ನೇ ಆಪ್ಷನ್ ಎಂಟ್ರಿಯಲ್ಲಿ ಸಿಕ್ಕಿರೋಂಥ ಕಾಲೇಜು, ಆ ಮಗು ನಾನು ಇಲ್ಲ 5ನೇದಕ್ಕೆ ಬಂದಿದ್ದೀನಪ್ಪ, ಇನ್ನೂ ಮೇಲ್ಗಡೆ ಒಂದು 4 ಕಾಲೇಜ್ ಇದೆ, ಇನ್ನೊಂದು ರೌಂಡಾಗಿ ನೋಡ್ತೀನಿ ಅಂತ ಅನ್ಬೋದು. ಆವಾಗ ನೀವು ಚಾಯ್ಸ್ 2 ಕೊಟ್ಟಿರಂದರೆ ದುಡ್ಡು ಕಟ್ಟಿ ಹೋಗ್ಬೇಕು. ಈಗ ಅಲರ್ಟ್ ಆಗಿರೋಂಥ ಕಾಲೇಜಿಗೆ, ಸೆಕೆಂಡ್ ರೌಂಡಲ್ಲಿ ಅಲರ್ಟ್ ಆಗಿರೋಂಥ ಕಾಲೇಜಿಗೆ ಏನು ಫೀಸ್ ಇದೆ, ಅದು ಗೌರ್ಮೆಂಟ್ ಇರ್ಬೋದು, ಅನ್ಎಡೆಡ್ ಇರ್ಬೋದು, ಏಡೆಡ್ ಇರ್ಬೋದು, ಅದು ಏನು ಫೀಸ್ ಇದೆ, ಎಷ್ಟು ಫೀಸ್ ಕಟ್ಟಬೇಕು, CET ಸೆಲ್ ಕಟ್ಟಿದ್ರೆ ಮಾತ್ರ ಥರ್ಡ್ ರೌಂಡಿಗೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ಲಿಕ್ಕಾಗತ್ತೆ. ನೋಡಿ, ಚಾಯ್ಸ್ 2 ಚಾಯ್ಸ್ 3 ಕೊಡೋರು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಬರ್ಬೇಕಾರೆ ಏನು ದುಡ್ಡು ಕಟ್ಟೋದು ಬೇಡ, ಹಾಗೆ ಹೋಗ್ಬೋದು ಅಂತ ತಿಳಿಸಿದೆ. ಆದರೆ ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಅಥವಾ ಥರ್ಡ್ ರೌಂಡ್ ಅಂತ ನಾವು ಏನಂತೀವಿ ಅಲ್ಲಿಗೆ ಹೋಗ್ಬೇಕಂತಂದರೆ ದುಡ್ಡು ಕಟ್ಟೇ ಹೋಗ್ಬೇಕಾಗತ್ತೆ. ಯಾಕಂದರೆ ನೀವು ಕೊನೆ ಮೂಮೆಂಟಲ್ಲಿ ಸೀಟ್ ಬೇಡ ಅಂದ್ಬಿಟ್ರೆ ಬೇರೆ ಮಗುಗಾದ್ರೂ ಕೊಡ್ಬೋದಿತ್ತಪ್ಪ. ನಿಮ್ಮ ಹಿಂದೆ ಎಷ್ಟು ಜನ ಕಾಯ್ತಿದ್ದಾರೆ ಆ ಕಾಲೇಜ್ ಬೇಕು ಅದು ಅಂತ ಕೊಡ್ಬೋದಾಗಿತ್ತಲ್ಲ. ಅದಕ್ಕೆ ದುಡ್ಡು ಕಟ್ಸ್ಕೊಳ್ತಾರೆ. ಆಯಿತಾ? ದುಡ್ಡು ಕಟ್ಟಿ ಥರ್ಡ್ ರೌಂಡ್ ಕಾಯ್ಬೋದು. ಅಂದರೆ ಚಾಯ್ಸ್ 2 ಚಾಯ್ಸ್ 3 ಅವ್ರದ್ದು ಅದೇ. ಚಾಯ್ಸ್ 3 ಅವರು ಕೊಟ್ಟಿರಂದರೆ ದುಡ್ಡು ಕಟ್ಟಬೇಕು. ಆದರೆ ನೀವು ಮತ್ತೆ ಇನ್ನೊಂದು ಸಲ ಆರ್ಡರ್ ಆಫ್ ಪ್ರಿಫರೆನ್ಸ್ ಚೇಂಜ್ ಮಾಡ್ಬೋದು, ಅಥವಾ ನೀವು ಕೊಟ್ಕೋಬೋದು. ಆಯ್ತಲ್ವಾ? ಆಪ್ಷನ್ ಎಂಟ್ರಿ ಇನ್ನೊಂದು ಸಲ ಕೊಟ್ಕೋಬೋದು. ಅಲ್ಲೂ
ಕಾಲೇಜ್ ಅಲಾಟ್ ಆಗಿ ನೋಡಿ, ಈ ಮಗನೇ ಎಕ್ಸಾಂಪಲ್ ತೊಗೊಳ್ಳೋಣ. 11ನೇ ಕಾಲೇಜ್ ಅಲಾಟ್ ಆಗಿದೆ ಅಂತಂದೆ, ಆಯಿತಾ, ಆಪ್ಷನ್ ಎಂಟ್ರಿ 11ನೇದು ಅಲಾಟ್ ಆಗಿದೆ ಅಂತ ಅಂದೆ ತಿಳಿಸಿದ್ದೀನಿ. ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಆ ಮಗುಗೆ ಬೇಡ ಬಿಟ್ಬಿಡೋಣಪ್ಪ, ಎಲ್ಲ ಯಾವುದೇ ಕಾಲೇಜ್ ಸೇರ್ಕೊಳ್ತೀನಿ ಅಂದರೆ ಅಲ್ಲೂ ಅಷ್ಟೇ ಚಾಯ್ಸ್ 4 ಕೊಟ್ಟು ಹೊರಗಡೆ ಬರ್ಬೋದು. ಚಾಯ್ಸ್ 4 ಕೊಡ್ಬೇಕಂದ್ರೆ ದುಡ್ಡು ಕಟ್ಟಿ ಬರ್ಬೇಕಂತೇನಿಲ್ಲ. ಚಾಯ್ಸ್ 1 ತೊಗೊಂಡಿರಂದರೆ ಕನ್ಸರ್ಟ್ ಕಾಲೇಜಿಗೆ ಹೋಗ್ತೀರಿ, ದುಡ್ಡು ಕಟ್ಟಬೇಕು, ಫೀಸ್ ಕಟ್ಟಬೇಕು, ಹೋಗ್ಬೇಕು. ಚಾಯ್ಸ್ 2 ಚಾಯ್ಸ್ 3ಗೆ ನೀವು ಏನಾಗತ್ತೆ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರ ಅಂತ ಅರ್ಥ. ಆವಾಗ ನೀವು ಯಾವ ಕಾಲೇಜ್ ಅಲಾಟ್ ಆಗಿದೋ ಆ ಕಾಲೇಜಿದ ಫೀಸ್ ಕಟ್ಟು ಹೋಗ್ಬೇಕು. ನೀವು ಏನಾದರೂ 3rd ರೌಂಡಲ್ಲಿ ನಿಮಗೆ ಬೇರೆ ಕಾಲೇಜ್ ಸಿಕ್ತಂದ್ರೆ ಆ ಫೀಸ್ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ, ಆಯಿತಾ, ಏನು ತೊಂದರೆ ಇಲ್ಲ, ಆಯಿತಾ. ಆ ಥರ ಆಗಿರುತ್ತೆ. ಕೆಲವು ಏನಾಗುತ್ತೆ, ಅನ್ಎಡೆಡ್ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗುತ್ತೆ ನಿಮಗೆ, ಅದು ಸ್ವಲ್ಪ ಫೀಸ್ ಜಾಸ್ತಿ ಕಟ್ಟಬೇಕು CET ಸೆಲ್ಗೆ. 3rd ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆಗ್ಬೋದು ಅಥವಾ ಎಡೆಡ್ ಅಲಾಟ್ ಆಗ್ಬೋದು, ಅದು ಫೀಸ್ ಕಡಿಮೆ ಇರುತ್ತೆ. ಉಳಿದಿದ್ದು ವಾಪಸ್ ಮಾಡ್ತಾರೆ, CET ಸೆಲ್ಲಿಂದ ವಾಪಸ್ ಕೊಡ್ತಾರೆ. ಏನು ಹೆದರ್ಕೋಬೇಡಿ, ಇದು ಗೌರ್ಮೆಂಟ್ ಕಟ್ತಾ ಇದ್ದೀರಿ, ವಾಪಸ್ ಬಂದೇ ಬರುತ್ತೆ, ಆಯಿತಾ. ಈ ಥರ ಆಗುತ್ತೆ. ಸೆಕೆಂಡ್ ರೌಂಡ್ ಮುಗೀತು, 3rd ರೌಂಡು ಅಲಾಟ್ ಆಗುತ್ತೆ. 3rd ರೌಂಡು ನೋಡ್ಕೊಳ್ಳಿ, ಒಂದು ಸರ್ಟನ್ ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ, ಆಯಿತಾ. ಅದೇ ಫೈನಲ್ ರೌಂಡ್ ಆಗಿರುತ್ತೆ. ಇದೆಲ್ಲ ಮುಗಿದ ಮೇಲೆ ಏನಾಗತ್ತಪ್ಪ ಅಂತಂದರೆ ಮತ್ತೆ ರೌಂಡ್ಸ್ಗಳಿರಲ್ಲ, ಮುಗೀತು, ಆಲ್ಮೋಸ್ಟ್ ಮುಗೀತು ಅಂತ ಅರ್ಥ. ಹಾಗೆ ಚಿಕ್ಕದು 1-2 ಸೀಟುಗಳು ಉಳ್ಕೊಂಡಿದ್ರೆ ನಿಮಗೆ ಡೈರೆಕ್ಟಾಗಿ ಕರೆಸಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಬಾರಪ್ಪ, ಒಂದು ದಿವಸ ಬರೋಕ್ಕೆ ಹೇಳ್ತಾರೆ, ಬರೋಕೆಲ್ಲಿ ಇಷ್ಟು ಸೀಟುಗಳು ಉಳ್ಕೊಂಡಿದೆ ಅಂತ ಕೊಡ್ತಾರೆ. ಇಲ್ಲ ಅಂತಂದರೆ ಯಾರಿಗೆ ಇಷ್ಟ ಇದೆಯಪ್ಪ ಆಪ್ಷನ್ ಎಂಟ್ರಿಗಳು ಕೊಡ್ರಪ್ಪ ಅಂತಲೂ ಕೇಳ್ಬೋದು, ಆಯಿತಾ. ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡಿರಿ ಅಂತ ಅನ್ಬೋದು. ಈ ಥರ ಇರುತ್ತೆ. ಆಲ್ಮೋಸ್ಟ್ 3 ರೌಂಡಿಗೆ ಎಂಡ್ ಮಾಡ್ತಾರೆ. 4ನೇ ರೌಂಡ್ 5ನೇ ರೌಂಡ್ಗೆಲ್ಲ ಹೋಗಲ್ಲ. ಇದೆ ಮೆಥಡ್ಸ್ಗಳು, ಆಯ್ತಲ್ವ, ಆಗಿರುತ್ತೆ. ಇನ್ನೊಂದು ಚೂರು ತಿಳಿಸ್ತೀನಿ. ಏನಾಗುತ್ತಪ್ಪ ಅಂದರೆ ಈ ನೀಟ್ ಬಗ್ಗೆ ತುಂಬ ಮಕ್ಕಳು ಕೇಳ್ತಾ ಇದ್ದೀರಿ. ನೀಟ್ ರಿಸಲ್ಟ್ ಬಂದ ತಕ್ಷಣ ಆ ಮಾರ್ಕ್ಸ್ಗಳು ನಿಮ್ಮ ರಿಜಿಸ್ಟರ್ ನಂಬರ್ ನೀವು ಏನು ಈಗ ಕೊಟ್ಟಿದ್ದೀರೋ ನೀಟ್ ರಿಜಿಸ್ಟರ್ ನಂಬರ್, ರೋಲ್ ನಂಬರ್ ಅಂತೀವಲ್ಲಿ, ಆ ರೋಲ್ ನಂಬರ್ ಇಲ್ಲಿ ಕೊಟ್ಬಿಟ್ರೆ ನಾವು ಡೈರೆಕ್ಟಾಗಿ ಕ್ಯಾಚ್ ಮಾಡ್ತೀವಿ. ಅಕಸ್ಮಾತ್ ಕ್ಯಾಚ್ ಮಾಡಲಿಕ್ಕೆ ಆಗಲ್ಲ ಅಂದರೆ ನೀವು ಆ ಮಾರ್ಕ್ಸ್ನ ಫೀಡ್ ಮಾಡಬೇಕಾಗುತ್ತೆ. ಫೀಡ್ ಮಾಡಿ ಮತ್ತು ಇಲ್ಲಿ ಆಪ್ಷನ್ ಎಂಟ್ರಿ ಕೊಡಿ. ನಿಮಗೆ ಫಸ್ಟ್ ಏನಾಗ್ಬಿಡುತ್ತೆ, ಇಂಜಿನಿಯರಿಂಗ್ ಸೀಟ್ಸ್ ಎಲ್ಲ ಅಲಾಟ್ ಆಗಿಬಿಟ್ಟಿರುತ್ತೆ, ನೀವು ಹೋಗಿ ಸೇರ್ಕೊಳ್ತೀರಿ. ನೆಕ್ಸ್ಟು ನೀಟು ರಿಸಲ್ಟ್ ಬರುತ್ತೆ, ಮೆಡಿಕಲ್ ಸಿಗುತ್ತೆ, ಮೆಡಿಕಲ್ಗೆ ಹೋಗ್ಬೇಕಂತ ಅನಿಸುತ್ತೆ, ಮೆಡಿಕಲ್ಗೆ ಹೋಗ್ತೀರಿ. ಆವಾಗ ನೀವು ಏನಾಗುತ್ತೆ ಅಂದರೆ ಈ ಆರ್ಡ್ರ್ ಕಾಪಿ ಅಲ್ಲಿ ತೋರಿಸಿ, ಅಲ್ಲಿಂದ ಯಾವುದೋ ಕಾಲೇಜ್ ಜಾಯ್ನ್ ಆಗಿದ್ರು ಆ ಡಾಕ್ಯುಮೆಂಟ್ಸ್ಗಳು ತೊಗೊಂಡು, ಮತ್ತು ಅದಕ್ಕೂ ಟೈಮ್ ಕೊಟ್ಟಿರ್ತಾರೆ, ಎಲ್ಲದಕ್ಕೂ ಟೈಮ್ ಇರುತ್ತೆ. ಈಗ ಒಂದು KSRTC ಬಸ್ಸಲ್ಲಿ ಕೂತ ಮೇಲೆ ಎಷ್ಟೊತ್ತಿಗೆ ಹೋಗ್ತೀಯಪ್ಪ ಆ ಊರಿಗಂತ ನಾವು ಕೇಳಲ್ವಾ? ಅದೇ ಥರ ನಾವು ಇಲ್ಲಿ ಟೈಮ್ ಕೊಡ್ತಾ ಇದ್ದೀವಿ ನಿಮಗೆ, ಇಷ್ಟೊಳಗೆ ನೀನು ಮುಗಿಸ್ಕೋಬೇಕಪ್ಪ ಅಂತೀವಿ ಅಲ್ವಾ, ಟೈಮ್ ಕೊಡ್ತೀವಿ. ಯಾಕಂದರೆ ಒಂದು ಮಗು ಬೀದರಲ್ಲಿರೋ ಮಗು ಇಲ್ಲಿ ಕೆಳಗಡೆ ಬಂದು KGF ಅಲ್ಲಿ ಸೇರ್ಬೇಕಂತಂದರೆ ಅವನಿಗೆ ಟೈಮ್ ಬೇಕು, 2 ದಿವಸ ಆದರೂ 3 ದಿವಸ ಆದರೂ ಬೇಕು ಅಲ್ವಾ. ಒಂದೇ ದಿವಸ ಟೈಮ್ ಕೊಟ್ಟರೆ ಆ ಮಗು ಬಂದು ಇಲ್ಲಿ ಸೇರ್ಲಿಕ್ಕಾಗತ್ತಾ? ಅದಕ್ಕೆ ಇದೆಲ್ಲ ನೋಡ್ಕೊಂಡೇ ಕೊಟ್ಟಿರ್ತಾರೆ, ಆಯಿತಾ. ಟೈಮ್ ಕೊಟ್ಟಿರ್ತಾರೆ, ನಿಮ್ಗೆ ಕಾಲಾವಕಾಶ ಇರುತ್ತೆ, ಏನು ತೊಂದರೆ ಇಲ್ಲ, ಹೋಗಿ ಸೇರ್ಬೋದು, ಆಯಿತು. ನೀವು ಹೋಗಿ ಮೆಡಿಕಲ್ ಸೇರ್ಬೋದು, ಆಯಿತಾ. ಆವಾಗ ಆ ಇಂಜಿನಿಯರಿಂಗ್ ಸೀಟು ಒಂದು ಉಳ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಒಂಚೂರು ಆಪ್ಷನ್ ಎಂಟ್ರಿ ಕೊಟ್ಟು ಕೆಲವು ಮಕ್ಕಳಿಗೆ ಕೆಳಗಡೆ ಮೇಲೆ ದೊಬ್ಬೋದು, ಇಲ್ಲಾಂದರೆ ಆ ಇಂಜಿನಿಯರಿಂಗ್ ಸೀಟಿಗೆ ಯಾರೋ ಫಿಲಪ್ ಮಾಡ್ಬೋದು. ಇದನ್ನೆಲ್ಲ ಮಾಡ್ತಾರೆ. ಸ್ವಲ್ಪ ಚಿಕ್ಕ ಪುಟ್ಟ ಉಳ್ಕೊಂಡಿರೋ ಸೀಟ್ಗಳನ್ನ ಫಿಲಪ್ ಮಾಡ್ತಾರೆ, ಆ ಥರ ಆಗುತ್ತೆ. ಇದು ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಕೊಟ್ಟು ಸೀಟ್ ಸೆಲೆಕ್ಷನ್ ಮಾಡಿಕೊಂಡು ಕಾಲೇಜ್ಗಳಿಗೆ, ಆ ಕಾಲೇಜ್ ಕನ್ಸರ್ಟ್ ಕಾಲೇಜುಗಳಿಗೆ ಹೋಗಿ ಸೇರ್ಕೊಳ್ಳಿ. ತುಂಬ ಮಕ್ಕಳು ಫೋನ್ ಮಾಡ್ತಾರೆ ನಮಗೆ, ಸರ್ ಈ ಕಾಲೇಜಿಗೆ ಬಂದೆ, ಈ ಕಾಲೇಜಲ್ಲಿ ಇಷ್ಟು ಫೀಸ್ ಕೇಳ್ತಾರೆ, ಅಷ್ಟು ಫೀಸ್ ಕೇಳ್ತಾರೆ ಸರ್, ನಮ್ಮಿಂದ ಕಟ್ಟೋಕ್ಕಾಗ್ತಿಲ್ಲ ಸರ್ ಅಂತ ಕೇಳ್ತಾರೆ. ಅದು ನೋಡಿ, ನಾವು CET ನೋಡಲ್ ಆಫೀಸರ್, ನಮಗೆ ಸಂಬಂಧಪಡಲ್ಲ. ನೀವು CET ಆಫೀಸರ್ಗಳಿಗೆ, CET ಸೆಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆ ಥರ ವಿಷಯಗಳು ನಾವೇನು ಇಂಟರ್ಫಿಯರ್ ಆಗಲಿಕ್ಕಾಗಲ್ಲ, ಆ ಥರ ವಿಷಯಗಳು ಅದು ನಮ್ಗೆ ಗೊತ್ತಿಲ್ಲ. ಫೀಸ್ ಎಲ್ಲ ಫಿಕ್ಸ್ ಮಾಡೋದು ಗೌರ್ಮೆಂಟು, CET ಸೆಲ್ ಅವರು, ನಮಗೆ ಸಂಬಂಧಪಡಲ್ಲ. ನಾವು ಓನ್ಲಿ ವೆರಿಫಿಕೇಷನ್ ಆಫೀಸರ್, ನಿಮಗೆ ವೆರಿಫಿಕೇಷನ್ ಮಾಡಿ ಈಗ ಮಾಡ್ತೀವಿ. ಕೆಲವು ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದರೆ ಬೇರೆ ಕೋರ್ಸ್ಗಳಿಗೂ ಟ್ರೈ ಮಾಡ್ತಿರ್ತಾರೆ, ಆಯಿತಾ. ರೀಜನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಮೈಸೂರಲ್ಲಿ ಇದೆ, ಆಯಿತಾ. ಅಲ್ಲಿ BS ಎಡ್ ಅಂತಿದೆ, MS ಎಡ್ ಅಂತಿದೆ, ಆ ಥರ ಕೋರ್ಸ್ಗಳು ಕೆಲವು ಮಕ್ಕಳು ಟ್ರೈ ಮಾಡ್ತಿರ್ತಾರೆ. ಇಂಜಿನಿಯರಿಂಗ್ ಸಿಕ್ಕಿದ್ರೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಮತ್ತು ಅದು ಸಿಗತ್ತೆ ಅಂದರೆ. ಆದರೆ ನೀವು ಏನನ್ನಾಗಲಿ ಆ ಸೀಟ್ಗಳು ಬಿಟ್ಟು ಹೋಗ್ಬೇಕಂದ್ರೆ, ಈಗ ಅಲಾಟ್ ಆಗಿರೋ ಸೀಟ್ ಆಗಲಿ, ನೀವು ಅಡ್ಮಿಷನ್ ಆಗಲಿ ಅಂದ್ರೆ ಪರವಾಗಿಲ್ಲ, ಅಡ್ಮಿಷನ್ ಆಗಿದ್ರೂ ಪರವಾಗಿಲ್ಲ, ಆ ಸೀಟ್ನ ಕ್ಯಾನ್ಸಲ್ ಮಾಡಬೇಕು. ಅದನ್ನ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ಕ್ರಿಮಿನಲ್ ಕೇಸ್ ಆಗುತ್ತೆ. ನೋಡಿ ಮಕ್ಕಳ,
ನಿಮಗೆ ಅಡ್ಮಿಷನ್ಗೆ ನೀವು ನೋಡಿ ಚಾಯ್ಸ್ ಟು ಕೊಟ್ಟಿರ್ತೀರಿ, ದುಡ್ಡು ಕಟ್ಟಿರ್ತೀರಿ, ಸೀಟ್ ಅಲಾಟ್ ಆಗಿರುತ್ತೆ. ನನಗೆ ಅಲ್ಲಿ ಬೇಡಪ್ಪ ಬೇರೆ ಕಡೆ ಸಿಕ್ಕೈತೆ ನಾನು ಹೋಗ್ತೀನಿ ಅಂತ ಹೋಗ್ತಿರಲ್ಲ, ತಪ್ಪದು. ಯಾಕಂದರೆ ಆ ಸೀಟು ನೀವು ಏನು ಮಾಡ್ತೀರಿ, ರಿಸರ್ವ್ ಮಾಡ್ತೀರಿ. ಆಯಿತಾ, ರಿಸರ್ವ್ ಮಾಡಿದ ಸೀಟು ನೀವು ಹೋಗ್ಬೇಕು, ನಿಮಗೆ ಅಲಾಟ್ ಆಗಿರುತ್ತೆ. ನಿಮಗೆ ಬೇಡ ಅಂತಂದರೆ ಬರ್ಕೊಡ್ಬೇಕು ತಾನೆ ಅಲ್ವಾ? ಆ ಬರ್ಕೊಟ್ರೆ ಅದು ನಮ್ಗೆ ಖಾಲಿ ಆಗಿದೆ ಅಂತ ಗೊತ್ತಾಗುತ್ತೆ. ನೀವು ಬರ್ಕೊಟ್ಟಿಲ್ಲ ಅಂತಂದರೆ ನೀವು ಬರ್ತೀರಿ ಅಂತ ಕಾಯ್ತೀವಿ. ಅದಕ್ಕೆ ನೀವು ಹೋಗಿ ಅಲ್ಲಿ ಅಡ್ಮಿಷನ್ ಆಗಿದ ತಕ್ಷಣ ಆ ಕಾಲೇಜಿಂದ ಇವರು ಅಡ್ಮಿಟೆಡ್ ಅನ್ನೋದು ರಿಪೋರ್ಟ್ ಕೊಡ್ತಾರೆ CET ಸೆಲ್ಗೆ. ಆಯಿತಾ, ಹಾಗಾಗಿ ನಿಮಗೆ ಅಲಾಟ್ ಆದಮೇಲೆ ಆ ಸೀಟು ಬೇಡ ಅಂತ ಕ್ಯಾನ್ಸಲ್ ಮಾಡಲೇಬೇಕು. ಇದು ಕ್ಯಾನ್ಸಲೇಷನ್ ಪ್ರೊಸೀಜರ್ ಅಂತೀವಿ. ಕೆಲವರು ದುಡ್ಡು ಕಟ್ಟಿರ್ತೀರಿ, ಕಾಲೇಜಿಗೆ ಸೇರ್ಕೊಂಡಿರ್ತೀರಿ, ಆಮೇಲೆ ಏನೋ ಒಂದು BDS ಸೇರ್ಕೋಬೇಕು ಅನಿಸುತ್ತೆ, BDSಗೆ ಹೋಗಿ ಸೇರ್ಕೊಳ್ತೀರಿ. ಆವಾಗ ಇಂಜಿನಿಯರಿಂಗ್ ಸೀಟ್ನ ನೀವು ಏನಾಗುತ್ತೆ ಕ್ಯಾನ್ಸಲ್ ಮಾಡಬೇಕು. ಆಯಿತಾ, ಕೆಲವು ಟೈಮ್ ಏನಾಗುತ್ತೆ ಅಂದರೆ ಒಂದು ನಾರ್ಮಲ್ ಫೀಸು 5,000 ಹಾಗೆ ಆಚೆ ವರ್ಷ ಇದ್ದಿದ್ದು ತಿಳಿಸ್ತಾ ಇದ್ದೀನಿ, ಈ ವರ್ಷ 10,000 ಮಾಡ್ಬೋದೇನೋ ಗೊತ್ತಿಲ್ಲ. ಅಷ್ಟು ಫೀಸ್ ತೊಗೊಂಡು ನಿಮಗೆ ಕ್ಯಾನ್ಸಲೇಷನ್ ಮಾಡಿ ಉಳಿದಿದ್ದ ಅಮೌಂಟು ಕೊಡ್ತಾರೆ. ಉಳಿದಿದ್ದ ಅಮೌಂಟ್ ಆವಾಗ ತಕ್ಷಣ ಕೊಡಲ್ಲ. ನೀವು ಯಾವುದನ್ನ ವೆರಿಫಿಕೇಷನ್ ಸೆಂಟ್ರಿಗೆ ಹೋಗಿ ನೀವು ಎಲ್ಲಿ ವೆರಿಫೈ ಮಾಡಿದ್ರು ಅಲ್ಲಿ ಹೋಗಿ ಕ್ಯಾನ್ಸಲೇಷನ್ ಮಾಡ್ಬೋದು. ಕ್ಯಾನ್ಸಲೇಷನ್ ಮಾಡ್ಬೇಕಾದ್ರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಏನು ಕೊಟ್ಟಿರ್ತೀವಿ ಅಕ್ನಾಲೇಜ್ಮೆಂಟ್, ಅದು ತೊಗೊಂಡೋಗ್ಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೊಗೊಂಡೋಗ್ಬೇಕಾಗತ್ತೆ, ನಿಮ್ಮ ಪೇರೆಂಟ್ಸ್ದ ನಿಮ್ಮದು ಫೋಟೋ ತೊಗೊಂಡೋಗ್ಬೇಕಾಗತ್ತೆ. ಹೋಗಿ ಅಲ್ಲೊಂದು ರಿಕ್ವೆಷನ್ ಫಾರ್ಮ್ ಇದೆ ಕ್ಯಾನ್ಸಲೇಷನ್ಗೆ, ಅದನ್ನು ಬರ್ಕೊಟ್ಟು ಅದನ್ನೆಲ್ಲ ಕೊಟ್ಟಿರ ಅಂದರೆ ನಿಮ್ಮದು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೀಟ್. ಕ್ಯಾನ್ಸಲ್ ಮಾಡಿದ ಮೇಲೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಒಂದು ಸ್ಲಿಪ್ಪು ಕೊಡ್ತೀವಿ ನಾವು. ಅದಕ್ಕೆ ನೋಡಲ್ ಆಫೀಸರ್ ಸೀಲ್ ಹಾಕಿ ಸೈನ್ ಮಾಡಿ ಎಲ್ಲ ಕೊಡ್ತಾರೆ. ಗೌರ್ಮೆಂಟ್ ಚೆಕ್ ಇದ್ದಂಗೆ ಅದು. ನಮಗೆ ಇದೆಲ್ಲ ಪ್ರೋಸೆಸ್ಗಳು ಮುಗಿಬೇಕು. CET ಪ್ರೋಸೆಸ್ 2021 ಮುಗಿಬೇಕಪ್ಪ. ನಮಗೆ ಎಲ್ಲ ಮುಗಿದಾದ್ಮೇಲೆ ಲಾಸ್ಟಿಗೆ ಅದು ರೀಪೇಮೆಂಟ್ ಮಾಡ್ತಾರೆ ನಿಮಗೆ. ನೀವು ಕೆಲವು ಮಕ್ಕಳು ಇವತ್ತು ಕ್ಯಾನ್ಸಲ್ ಮಾಡಿರ್ತೀರಿ, ನಾಳೆನೇ ಬಂದ್ಬಿಟ್ಟು ಸಾರ್ ಆ ದುಡ್ಡು ಬೇಕು ಸರ್ ನನಗೆ ಅಂತಂದರೆ ಕೊಡ್ಲಿಕ್ಕೆ ಆಗಲ್ಲ. ಅದು CET ಸೆಲ್ಲಿಂದ ನಿಮಗೆ ಕಳಿಸ್ತಾರೆ, ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಅವರು. ನೀವು ಯಾವುದೋ ಒಂದು ವೆರಿಫಿಕೇಷನ್ ಸೆಂಟ್ರಲ್ಲಿ ನೋಡಲ್ ಆಫೀಸರ್ ಹತ್ರ ಕ್ಯಾನ್ಸಲ್ ಮಾಡಿರ್ತೀರಿ ಸೀಟು, ಮರನೇ ದಿವಸನೇ ಬೇರೆಯವ್ರಿಗೆಲ್ಲ ಕರ್ಕೊಬಂದು ನಾನು ಬೇರೆ ಕಡೆ ಸೇರ್ಬೇಕು, ನನ್ನ ಹತ್ರ ದುಡ್ಡಿಲ್ಲ ಕೊಡ್ರಿ ಅಂದರೆ ನಾವು ಕೊಡೋಕ್ಕೆ ಬರಲ್ಲ ಕಣ್ರಪ್ಪ. ಅದು CET ಸೆಲ್ಲಿಗೆ ಕೇಳ್ಕೊಬೇಕು. ನಾವು CET ಸೆಲ್ ರೆಪ್ರೆಸೆಂಟೇಟಿವ್ ಅಷ್ಟೇ. ಆಯಿತಾ, ನಾನು ಫಸ್ಟೇ ತಿಳಿಸಿದ್ನಲ್ಲ, ಯಾವುದೇ ಥರ ಅಲ್ಲಿ ದುಡ್ಡು ಕಟ್ಟಲ್ಲ. ಕೆಲವು ಸೀಟ್ಗಳಿಗೆ DD ತಂದು ಕೊಡಬೇಕಾಗತ್ತೆ, 10,000 5,000 ರೂಪಾಯಿ ಅಂತೇಳಿ. ಅದು ಆವಾಗ ತಿಳಿಸ್ತಾರೆ, ಆಚೆ ವರ್ಷ ನಡೀತಾಯಿತ್ತು. ಕೆಲವು ಸೀಟ್ಗಳಿಗೆ DD ಕೊಟ್ಟು ಮಾಡಬೇಕಾಗತ್ತೆ, 5,000 10,000 BDS ಸೀಟ್ಗಳಿಗೆ ಅವಕ್ಕಲ್ಲ, ಅವೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದಕ್ಕೆ DDಗಳು ತರಬೇಕು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KE ಅಂತಲೇ ತರಬೇಕು. ಯಾವುದೇ ಥರ ನೀವು ಬಂದು CET ವೆರಿಫಿಕೇಷನ್ ಸೆಂಟರ್ಗಳಿಗೆ ದುಡ್ಡು ಕಟ್ಟೋದಿಲ್ಲ, ತಗೊಳ್ಳೋದಿಲ್ಲ. ಆಗ ಏನಾದರೂ ಪೇಮೆಂಟ್ ಮಾಡಬೇಕಂದ್ರೆ DD ತರಬೇಕು ಇನ್ ದಿ ನೇಮ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತೇಳಿ. ಅರ್ಥ ಆಯ್ತಲ್ವಾ? ಹಾಗೆ ಕೆಲವರು ಅದೇ ಏನು ಮಾಡಿಬಿಡ್ತಾರೆ, CC ಕ್ಯಾಮ್ರಾ ಎಲ್ಲ ಇರುತ್ತೆ, ಎಲ್ಲ ಬರ್ತಾರೆ, ಸರ್ 10,000 ಕಟ್ಟಕ್ಕೆ ಹೇಳಿದ್ರೆ ಸರ್ ಅಂತ ತಂದಿಡ್ತಾರೆ. ನಮಗೆ ಬಗ್ಗನ್ಸ್ಬಿಡುತ್ತೆ, ಇದು ಯಾವುದೋ ಒಂದು 10,000 ತಂದಿಟ್ರೆ. ಇಲ್ಲಪ್ಪ, ಇದು ನೀನು ಸೀಟು ಟ್ರೈ ಮಾಡ್ತಿದ್ದಿಲ್ಲ, ಅದಕ್ಕೆ DD ಕೊಡಬೇಕಾಗತ್ತೆ, DD ತೊಂಬರ್ರಿ ಹೋಗ್ರಿ ಇಂಥವ್ರ ಹೆಸರಿಗೆ ಅಂತ ಕಳಿಸ್ತೀವಿ. ಅದಕ್ಕೆ ನೀವು CET ವೆಬ್ಸೈಟ್ ನೋಡ್ತಾ ಇದ್ದರೆ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲ ಕಾಂಟ್ಯಾಕ್ಟಲ್ಲಿ CET ಬಗ್ಗೆ ಐಡಿಯಾ ಇರೋರು, ಅದನ್ನು ನಾನು ಆಗಲೇ ತಿಳಿಸಿದ ಲೆಕ್ಚರರು, ಪ್ರಿನ್ಸಿಪಾಲ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಆಗುತ್ತೆ. ಈ ಥರ ಆಗುತ್ತೆ. ಆಯಿತು, ಸೆಕೆಂಡ್ ರೌಂಡು 3rd ರೌಂಡ್ ಆಯಿತು. ಈ ಥರ ಸೀಟ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಯ್ತಲ್ವಾ? ವೆರಿಫಿಕೇಷನಿಂದ ಹಿಡಿದು ಸೀಟ್ ಸೆಲೆಕ್ಷನ್ ಮಾಡಿ ನೀವು ಕಾಲೇಜ್ ಸೇರೋದ್ರ ಬಗ್ಗೆನೂ ತಿಳಿಸಿದ್ದೀನಿ. ಏನಾಗುತ್ತೆ, ಇದು ಒಂದು ಲೆಂಗ್ತಿ ಪ್ರೋಸೆಸ್. ಮಾತಾಡಿದರೆ ಮಾತಾಡ್ತಾನೆ ಇರ್ಬೋದು ಅನಿಸುತ್ತೆ, ಆದರೆ ಇದರಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳು ಬಿಟ್ಟಿರ್ಬೋದು ಅಲ್ವಾ. ಇದು ಮತ್ತು ಪೋಷಕರ ಕಡೆಯಿಂದನೂ ಬಂದಿದ್ದಾರೆ, ಆಮೇಲೆ ಉಪನ್ಯಾಸಕರುಗಳ ಕಡೆಯಿಂದನೂ, ಕಾಲೇಜ್ ಕಡೆಯಿಂದನೂ ಪ್ರಿನ್ಸಿಪಾಲ್ಗಳು ಬಂದಿದ್ದಾರೆ, ಮತ್ತು ನಮ್ಮ ರಿಪೋರ್ಟರ್ ಸಾಹೇಬ್ರು ಇದ್ದಾರೆ, ಎಲ್ಲ ಇದ್ದಾರೆ. ಇದು ಏನಾದರೂ ಮಾಹಿತಿಗಳು ಅವ್ರಿಗೆ ಡೌಟ್ಸ್ ಇದ್ದರೆ ಕೇಳಿದರೆ ಅದಕ್ಕೆ ಉತ್ತರಗಳು ಕೊಡ್ತೀವಿ. ಪಳನಿವೇಲು ಅವರು ತುಂಬ ಸವಿಸ್ತಾರವಾಗಿ ಈ ಪ್ರಾಸೆಸ್ನ 4 ಹಂತಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀರಿ. ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತ ಹೇಗಾಗುತ್ತೆ ಅನ್ನೋದನ್ನು ತಿಳಿಸಿದ್ದೀರಿ. ಅದಾದ ನಂತರ ಸೀಟ್ ಸೆಲೆಕ್ಷನ್ ಪ್ರಾಸೆಸ್ ಅದು ಹೇಗಾಗುತ್ತೆ ಅನ್ನೋದನ್ನು ತಿಳಿಸಿದ್ದೀರಿ. ಸೀಟ್ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ 2 ಸಬ್ ಸ್ಟೇಜಸ್ಗಳನ್ನ, ಒಂದು ಆಪ್ಷನ್ ಎಂಟ್ರಿ, ಇನ್ನೊಂದು ಚಾಯ್ಸ್ ಹೇಗಾಗುತ್ತೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀರಿ. ಅದಾದ ನಂತರ ಅಡ್ಮಿಷನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಚಲನ್ ಹೇಗೆ ಜನ್ರೇಟ್ ಮಾಡ್ಕೋಬೇಕು, ಅದಾದ ನಂತರ ಕನ್ಸರ್ನ್ ಕಾಲೇಜಸ್ಗಳಿಗೆ ಹೋಗಿ ತಲುಪಿ ಹೇಗೆ ಅಡ್ಮಿಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀರಿ.
ಕೆಲವು ಪ್ರಶ್ನೆಗಳನ್ನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತಗಳಲ್ಲಿ ಕೇಳ್ತಾ ಇರ್ತಾರೆ. ಕಾಲೇಜಿಗೆ ಬಂದ್ಬಿಟ್ಟು ನಮ್ಮ ಉಪನ್ಯಾಸಕರುಗಳನ್ನ ಹಾಗೂ ನನ್ನನ್ನು ಕೇಳ್ತಾ ಇರ್ತಾರೆ, ಹಾಗೆ ತಮ್ಮಲ್ಲೂ ಬಂದು ಕೇಳ್ತಾ ಇರ್ಬೋದು. ಅಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ಕೇಳ್ತಾ ಇದ್ದೇನೆ. ಮೊದಲನೇದಾಗಿ, ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ನಡೆಯುವಾಗ ರ್ಯಾಂಕ್ ವೈಸ್ ನೀವು ಕರಿತೀರಿ. 5,000 ರ್ಯಾಂಕ್ ಒಳಗಡೆ ಇರೋರನ್ನ ಇಂಥ ದಿವಸ ಬನ್ನಿ, 5,001ರಿಂದ 10,000ವರೆಗೂ ರ್ಯಾಂಕ್ ಇರೋರನ್ನ ಇಂಥ ದಿವಸ ಬನ್ನಿ, ಇಂಥ ಸಮಯಕ್ಕೆ ಬನ್ನಿ ಅಂತೇಳಿ ಕರಿತೀರಿ. ಕಾರಣಾಂತರದಿಂದ ಆ ಸಮಯಕ್ಕೆ ಆ ವಿದ್ಯಾರ್ಥಿ ಬರಲಿಕ್ಕೆ ಆಗದೆ ಹೋದರೆ ಅವನು ಆ ಸಮಯ ಮೀರಿದ ಮೇಲೂ ಬರಲಿಕ್ಕೆ ಅವಕಾಶ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಆ ರೀತಿ ಸಮಯ ಮೀರಿದ ನಂತರ ಬಂದಾಗ ಅವನು ತನ್ನ ಯಾವ ರ್ಯಾಂಕ್ನ ಗಮನದಲ್ಲಿಟ್ಕೊಂಡು ಬರಬೇಕಾಗತ್ತೆ. ತಾವೇ ಹೇಳಿದ್ರಿ, ಈಗ ಇಂಜಿನಿಯರಿಂಗಿಗೆ ಒಂದು ರ್ಯಾಂಕ್ ಅಲಾಟ್ ಆಗಿರುತ್ತೆ ಅವನಿಗೆ, ವೆಟರ್ನರಿಗೆ ಮತ್ತೊಂದು ರ್ಯಾಂಕ್ ಬಂದಿರುತ್ತೆ, BSc AGಗೆ ಮತ್ತೊಂದು ರ್ಯಾಂಕ್ ಬಂದಿರುತ್ತೆ, ಬೇರೆ ಬೇರೆ ಕೋರ್ಸಸ್ಗಳಿಗೆ ಬೇರೆ ಬೇರೆ ರ್ಯಾಂಕ್ ಬಂದಿರುತ್ತೆ. ಆಗ ಅದನ್ನೇನಾರು ಅವನ ಗಮನದಲ್ಲಿಟ್ಕೊಂಡು ಪರಿಗಣನೆಗೆ ತೆಗೆದುಕೊಂಡು ಬರಬೇಕಾ, ಅಥವಾ ಲೀಸ್ಟ್ ರ್ಯಾಂಕ್ ಆಗಿ ಹೋಗಿದೆ, ನಾನು ಯಾವ ಸಮಯದಲ್ಲಾದರೂ ಬಂದರೂ ನಡೀತದೆ ಅನ್ನೋ ರೀತಿಯಲ್ಲಿ ಅವಕಾಶ ಇದೆಯಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿದ್ದೀರಿ, ಸೀಕ್ರೆಟ್ ಕೀ ಕೊಟ್ಟಿದ್ದೀರಿ, ಎಲ್ಲವೂ ಹೌದು. ಒಂದು ಪಕ್ಷ ಸೀಕ್ರೆಟ್ ಕೀ ಕಳ್ಕೊಂಬಿಟ್ಟ, ಅದು ಪ್ರಿಂಟೆಡ್ ರೂಪದಲ್ಲಿ ಬಂದಿರುತ್ತೆ, ಕಳ್ಕೊಂಬಿಟ್ಟ, ಪರಿಹಾರ ಏನು? ಸೀಕ್ರೆಟ್ ಕೀ ಕಳ್ಕೊಂಬಿಟ್ಟಿದ್ದಾನು, ಅವನು ಲಾಗಿನ್ ID ಪಾಸ್ವರ್ಡ್ ಕಳ್ಕೊಂಡ್ರೆ ಅದನ್ನ ಹೇಗೋ ಪಡ್ಕೋಬೋದು. ಬಟ್ ಲಾಗಿನ್ ID ಪಾಸ್ವರ್ಡ್ ಅಲ್ಲ, ಸೀಕ್ರೆಟ್ ಕೀನೇ ಕಳ್ಕೊಂಬಿಟ್ಟ, ಪರಿಹಾರ ಏನು? ಇದು ಬಂದು ಕೇಳ್ತಾ ಇರ್ತಾರೆ. ಇಂಥ ಸಮಸ್ಯೆಗಳು ಎದುರಿಸಿದ್ದೀವಿ ಹಿಂದೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಪ್ರಶ್ನೆ. ಹಾಗೆಯೇ ಚಾಯ್ಸ್ ಅವನು ಎಂಟ್ರಿ ಮಾಡಿದ್ದಾನೆ. ತಾವು ಹೇಳಿದ್ರಿ, ಅವನು ಸಾಧ್ಯ ಆದಷ್ಟು ಹೆಚ್ಚು ಕಾಲೇಜುಗಳನ್ನ ಅವನು ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ ಸೆಲೆಕ್ಷನ್ ಪ್ರಾಸೆಸ್ನ ಮೊದಲನೇ ಹಂತವಾದಂಥ ಆಪ್ಷನ್ ಎಂಟ್ರಿಯಲ್ಲಿ ಮಾಡಬೇಕು ಅಂಥೇಳಿ. ಅವನು 50 ಕಾಲೇಜುಗಳನ್ನ ಆಪ್ಷನ್ ಎಂಟ್ರಿ ಮಾಡಿದಾಗ ಅವನಿಗೆ 50ರಲ್ಲಿ ಮಾತ್ರ ಅವಕಾಶ ಇರುತ್ತೆ, 51ನೇದು ಯಾವುದಕ್ಕೂ ಅವನಿಗೆ ಅವಕಾಶ ಇರಲ್ಲ. ಹಾಗಾಗಿ ಅವ್ನು ಎಷ್ಟು ಸಾಧ್ಯವೋ 100, 150, 200 ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಇದೆಯೋ ಅಷ್ಟು ಅವನು ಆಪ್ಷನ್ ಎಂಟ್ರಿನ ಮಾಡಬೇಕು. ಮತ್ತು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಿಯಾರಿಟಿನ ಪ್ರಾಪರ್ ಆಗಿ ಸೆಟ್ ಮಾಡಬೇಕು ಅಂತೇಳಿ. ಬಟ್ ಇದೆಲ್ಲವೂ ಆಯಿತು, ಸೀಟ್ ಅಲಾಟ್ಮೆಂಟು ಆಯಿತು, ಅವನು ಸೆಲೆಕ್ಟು ಮಾಡಿಕೊಂಡ, ಎಲ್ಲದೂ ಆಯಿತು. ಕೊನೆಯಲ್ಲೆಲ್ಲೋ ಮತ್ತೆ ಯಾವುದೋ ಒಂದಿಷ್ಟು ಸೀಟ್ ಉಳೀತು ಅಂತ ಬಂತು. ಈ ಮಾಪಪ್ ರೌಂಡ್ ಅನ್ನೋ ಪದ ಕೆಲವೊಮ್ಮೆ CETSL ಬಳಸಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಳಸಿದೆ. ಆ ಮಾಪಪ್ ರೌಂಡ್ಗೆ ಅವನು ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ಯಾವುದೋ ಕಾಲೇಜ್ಗೆ ಪ್ರವೇಶವನ್ನು ಪಡ್ಕೊಂಡವನು ಹೋಗಲಿಕ್ಕೆ ಅವಕಾಶ ಇರುತ್ತಾ? ಗುರುರಾಜ್ ಸರ್ ಪ್ರಿನ್ಸಿಪಲ್ ಕೇಳಿರೋಂಥ 3 ಕ್ವಶನ್ಗಳು. ಫಸ್ಟು ಏನಾಗತ್ತಪ್ಪ ಅಂದರೆ ಅವನು ವೆರಿಫಿಕೇಷನಿಗೆ ಹೇಗೆ ಬರಬೇಕು ಅಂತೇಳಿ ನಾನು ತಿಳಿಸಿದ್ದೀನಿ. ಏನಪ್ಪ ಅಂತಂದರೆ ಅವನಿಗೆ ಡಿಫ್ರೆಂಟ್ ರ್ಯಾಂಕ್ಗಳು ಬಂದಿರುತ್ತೆ. ಇಂಜಿನಿಯರಿಂಗಿಗೆ ಒಂದು ರ್ಯಾಂಕು, AGಗೆ ಒಂದು ರ್ಯಾಂಕು, ವೆಟನರಿಗೆ ಒಂದು. ಅದರಲ್ಲಿ ಯಾವುದು ಟಾಪ್ ಬಂದಿದೆಯೋ ಅದನ್ನು ನೋಡ್ಕೊಂಡು ಬರ್ಬೋದು. ಫಾರ್ ಎಕ್ಸಾಂಪಲ್, ಆವತ್ತು ಆ ಮಗು ಬರಲಿಕ್ಕೆ ಆಗಿಲ್ಲಪ್ಪ, ಏನೋ ಒಂದು ಪ್ರಾಬ್ಲಮಿಂದ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಯಾವತ್ತಾದರೂ ಆ ವೆರಿಫಿಕೇಷನ್ ಕೊನೆ ದಿವಸ ಒಳಗೆ ಯಾವತ್ತಾದರೂ ಯಾವ ಟೈಮ್ಗಾದರೂ ಬರ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಅವತ್ತು ಕೊನೆ ದಿವಸ ತನಕ ಬರ್ಬೋದು. ಆದರೆ ಕೊನೆ ದಿವಸ ವೆರಿಫಿಕೇಷನ್ ಎಲ್ಲ ಕ್ಲೋಸ್ ಆಯಿತು, ಏನು PUCದು ವೆರಿಫಿಕೇಷನ್ ಕ್ಲೋಸ್ ಆಯಿತು, ನೆಕ್ಸ್ಟ್ ಡಿಪ್ಲೊಮಾ ಮಕ್ಕಳಿಗೆ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಹಾಗೆ ಆಗಿನೂ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕೊನೆ ದಿವಸ ಮುಗಿದ್ರೂ ಕೆಲವು ಪೇರೆಂಟ್ಸು ಪೋಷಕರಿಂದ ಡಿಮ್ಯಾಂಡ್ ಇಟ್ಟು ಮತ್ತು 1 or 2 ಡೇಸ್ ಎಕ್ಸ್ಟೆಂಡು ಆಗೋ ಚಾನ್ಸ್ಗಳಿರುತ್ತೆ. ಎಕ್ಸ್ಟೆಂಡ್ ಆಗತ್ತಂತ ದಯವಿಟ್ಟು ಅನ್ಕೋಬೇಡಿ, ನಾವು ಕೊನೆ ದಿವಸ ತನಕ ನೆನ್ಪಿಟ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್, ಒಂದು ಮಗು 3ನೇ ದಿವಸ ಬರಬೇಕಾಗಿತ್ತು, ಬರಲಿಕ್ಕಾಗಿಲ್ಲ, ಮನೇಲಿ ಏನೋ ಒಂದು ಇನ್ಸಿಡೆಂಟ್ಗಳಾಯಿತು ಅಥವಾ ಏನೋ ಆಯಿತು, ಎಲ್ಲೋ ಇದಾಯಿತು, ಅವನು ನೆಕ್ಸ್ಟ್ ಡೇಯಿಂದ ಯಾವತ್ತಾದರೂ ಬರ್ಬೋದು. ಮತ್ತು ಇನ್ನೊಂದು ಟೈಮ್ ಬಗ್ಗೆ ಕೇಳಿದ್ರು ಸರ್. ನೋಡಿ, ಒಂದು ಮಗು ಇವತ್ತು ಸಂಜೆ 4 ಗಂಟೆಗೆ ಬರಬೇಕಾಗಿತ್ತು ಅಂತಂದರೆ ಈ 4 ಗಂಟೆಗೆ ಬರ್ಬೇಕಂತೇನಿಲ್ಲ, ಬೆಳಗ್ಗೆಯಿಂದ ಬರ್ಬೋದು. ನಾವು ಅದಕ್ಕೆ ತಿಳಿಸಿರ್ತೀವಿ ಕೆಲವು ಪರಿಚಯವ್ರಿಗೆಲ್ಲ. ಏನಪ್ಪ ಅಂದರೆ 4 o'clock ಬರಬೇಕಾಗಿದ್ದ ಮಗು 3ವರೆಗೆ ರಿಪೋರ್ಟ್ ಮಾಡ್ಕೋಬೇಕಂತ ತಿಳಿಸ್ತಾರೆ. ನೀವು ಬೆಳಗ್ಗೆ 8ವರೆಗೆ ಬರ್ಬೋದು. ಯಾಕಂತಂದರೆ ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ ತುಂಬ ದೂರದಿಂದ ಬರೋದ್ರಿಂದ ಬೆಳಗ್ಗೆ 9 ಗಂಟೆಗೆ ನಮಗೆ ರಶ್ಶೇ ಇರಲ್ಲ. ಮಧ್ಯಾಹ್ನ ಒಂದು 2 ಗಂಟೆ ಮೇಲೆ ತುಂಬ ರಶ್ ಆಗಿಬಿಡುತ್ತೆ.
ರಾತ್ರಿ 8 ಗಂಟೆ 9 ಗಂಟೆ ತನಕ ವೆರಿಫಿಕೇಷನ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ತಿಳಿಸ್ತಿರೋದೇನು, ಯಾವ ಸೆಂಟ್ರಿಗಾದರೂ ನೀವು ಬೆಳಗ್ಗೆ ನಿಮಗೆ ಎಷ್ಟು ಹೊತ್ತಿಗಾದರೂ ಟೈಮ್ ಕೊಟ್ಟಿರಲಿ, ಅವತ್ತು ಬೆಳಗ್ಗೆ 8:30ಗೆ ಬನ್ನಿ, ಏನಾಗುತ್ತೆ, ಹತ್ರ ಇರೋ ಮಕ್ಕಳೆಲ್ಲ ಬರ್ರಿ, ಅವಾಗ ನಮ್ಮ ಸುಮ್ಮನೆ ಕೂತಿರೋಕ್ಕಂತ ವೆರಿಫಿಕೇಷನ್ ಮಾಡ್ತೀವಿ. ಆದರೆ ಯಾವತ್ತು ನಿಮಗೆ ಡೇಟ್ ಕೊಟ್ಟಿದ್ದಾರೋ ಆವತ್ತು ಮಾತ್ರ ನಿಮ್ಮ ಫೈಲ್ಸ್ಗಳು ಓಪನ್ ಆಗುತ್ತೆ ವೆರಿಫಿಕೇಷನ್ ಮಾಡೋಕ್ಕೆ. ಅದನ್ನು ತಿಳ್ಕೊಳ್ರಿ. ಮುಂಚೆ ಮಾಡೋಕ್ಕಾಗಲ್ಲ, ಆಯಿತಾ? ಆವತ್ತಿನ ಡೇಟ್ಗೆ ಅವತ್ತು 4 ಗಂಟೆ ಆದ್ರೂ ಬೆಳಗ್ಗೆ 9 ಗಂಟೆ ಓಪನ್ ಆಗುತ್ತೆ. ಅವತ್ತು ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಡೇ ಮಾಡ್ಬೋದು, ಆ ನಂತರ ದಿನಗಳಲ್ಲಿ ಯಾವತ್ತಾದ್ರೂ ಮುಗಿಯೋದ್ರೊಳಗಡೆ ಮಾಡ್ಬೋದು. ಹಾಂ ಸರ್, ಇದು ಫಸ್ಟ್ ಕ್ವಶನ್ ಏನು ಸರ್? ಎರಡನೇ ಪ್ರಶ್ನೆ ನಾನು ಕೇಳಿದ್ದು, ಈ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ, ಸೀಟ್ ಸೆಲೆಕ್ಷನ್ ಚಾಯ್ಸ್ನ ರೂಪದಲ್ಲೂ ಮಾಡಿಕೊಂಡ, ಅಡ್ಮಿಷನ್ನು ಆದ. ಎಸ್, ನೀವು ಇದನ್ನು ಕೇಳಿದ್ರಿ ಅಲ್ವಾ, ಮಾಪಪ್? ಎಸ್, ಮಾಪಪ್ ಬಗ್ಗೆ ಕೇಳಿದ್ರು. ಸೆಕೆಂಡ್ ಕ್ವಶನ್, ಈಗ ಮಗು ಏನಾಗುತ್ತೆ, ಒಂದು ಕೋರ್ಸಿಗೆ ಫಾರ್ ಎಕ್ಸಾಂಪಲ್ MBBS ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಅಥವಾ BDS ಇರ್ಬೋದು. ಮಾಪಪ್ ರೌಂಡ್ಗಳು ಆಲ್ಮೋಸ್ಟ್ ಯಾವುದಕ್ಕೆ ನಡೆಯುತ್ತಪ್ಪ ಅಂದರೆ MBBS BDS ಕೋರ್ಸ್ಗಳಿಗೆ ನಡೀತವೆ, ಆಯಿತಾ? ಕೆಲವು ಸೀಟ್ಗಳು ಉಳ್ಕೊಂಡಿದ್ರೆ, ಕೆಲವು ಮಕ್ಕಳು ಏನಾಗುತ್ತೆ, ಯಾಕೆ ಉಳ್ಕೊಳ್ಳೋತ್ತಾಗಲೇ ತಿಳಿಸಿದ್ದೀನಿ, ಕೆಲವು ಮಕ್ಕಳು ಮೆಡಿಕಲ್ ಇಂಟ್ರೆಸ್ಟಲ್ಲಿ IITಗೆ ಹೋಗ್ತಾರೆ ಅಂತಾರೆ, ಆಯಿತಾ? ಆ ಥರ ಆಗ್ಬೋದು. ಕೆಲವು ಮಕ್ಕಳು ಏನಾಗುತ್ತೆ, BDS ಬೇಡಪ್ಪ MBBSಗೆ ಹೋಗ್ತೀನಿ ಅಂತಾರೆ, ಆವಾಗ ಆ ಸೀಟ್ಗಳು ಉಳ್ಕೊಂಡಿರ್ಬೋದು. ಆ ಸೀಟ್ಗಳು ಉಳ್ಕೊಂಡಾಗ ಮಾಪಪ್ಪಿಗೆ ಕರೀತಾರೆ. ಮಾಪಪ್ಪಿಗೆ ಕರಿಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ 3 ಥರ DD ತೊಂಬರ್ರಿ ಅಂತಾರೆ. ಗೌರ್ಮೆಂಟ್ ಕಾಲೇಜ್ ಕಟ್ಟಂಥ ಫೀಸ್ ಇಷ್ಟು, ಏಡೆಡ್ ಕಾಲೇಜ್ ಕಟ್ಟಂಥದ್ದು ಇಷ್ಟು, ಅನ್ಎಡೆಡ್ ಕಾಲೇಜ್ 3 ಥರ. ಅಂದರೆ 3 ಥರ ಸ್ಪ್ಲಿಟ್ ಆಗುತ್ತೆ. ಆ 3 DD ಸೇರಿಸಿದ್ರೆ ಅನ್ಎಡೆಡ್ ಕೊಡ್ಬೋದು, ಯಾವುದೇ 2 DD ಸೇರಿಸಿದ್ರೆ ಏಡೆಡ್ ಕೊಡ್ಬೋದು, ಇಲ್ಲ ಒಂದೇ DD ಉಪಯೋಗಿಸ್ಕೊಂಡ್ರೆ ನಮಗೆ ಗೌರ್ಮೆಂಟ್ಗೆ ಉಪಯೋಗಿಸ್ಬೋದು. ಮಾಪಪ್ಪಿಗೆ ಕರೀತಾರೆ. ಮಾಪಪ್ಪಿಗೆ ಈಗ ಆಲ್ರೆಡಿ ಸೀಟ್ ಅಲಾಟ್ ಆಗಿ ಬೇರೆ ಕಡೆ ಸೇರ್ಕೊಂಡು ಹೋಗಿರೋ ಮಕ್ಕಳಿಗೆ ಅವಕಾಶ ಇಲ್ಲ, ಅದು ರೂಲ್ಸಲ್ಲಿ ಮಾಡಿದ್ದಾರೆ. ಸೀಟ್ ಸೆಲೆಕ್ಷನ್ ಮಾಡ್ಕೊಂಡಾಯ್ತು ಅಂದ್ರೆ ಚಾಯ್ಸ್ ಮಾಡಾಯ್ತು, ಅಡ್ಮಿಷನ್ ಮಾಡಾಯ್ತು, ನೀವು ಬೇರೆ ಕಡೆ ಎಲ್ಲಾದ್ರೂ ಸೇರಿರೋ ಮಕ್ಕಳಿಗೆ ಅವಕಾಶ ಇಲ್ಲ. ಅದು ಅಂದ್ರೆ ಯಾವುದು ಸೀಟ್ ತಗೊಳ್ದೇ ಇದ್ರೆ ಮಾತ್ರ ಮಾಪಪ್ಗೆ ಅವಕಾಶ ಇದೆ. ಈಗ ಒಳ್ಳೆ ಉತ್ತಮವಾದ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು. ನನ್ನ ಡೌಟ್ ಏನು ಅಂತ ಅಂದರೆ ಸರ್, ಈವರೆಗೂ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮವಾದ ಮಾಹಿತಿಯನ್ನು ಸುದೀರ್ಘವಾಗಿ ತಾವು ಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು. ಈಗ ನನ್ನ ಮತ್ತು ವಿದ್ಯಾರ್ಥಿಗಳ ಡೌಟ್ ಏನು ಅಂತ ಅಂದರೆ, ಈಗ ಚಾಯ್ಸ್ನಲ್ಲಿ 4ನೇ ಚಾಯ್ಸ್ ಇರುತ್ತಲ್ಲ, ಆ ಚಾಯ್ಸ್ನ ಕೊಡದೆ ಹೋದರೆ ಏನಾಗುತ್ತೆ ಅಂತ, ಕೊಡದೆ ಇರಬಹುದಾ ಅಂತ. ಅಲರ್ಟ್ ಆದರೆ ಫಸ್ಟ್ ಚಾಯ್ಸ್ ತೊಗೊಂಡು ಹೋಗ್ತಾನೆ, ಇಲ್ಲ ಸೆಕೆಂಡ್ ಚಾಯ್ಸ್ ಆದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತಾನೆ. ಥರ್ಡ್ ಚಾಯ್ಸ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಮತ್ತೊಂದು ಸಲ ಎಲ್ಲ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಈಗ ಅವನಿಗೆ ಯಾವುದು ಸೀಟು ಅಲಾಟೇನೇ ಆಗಿಲ್ಲ ಅಥವಾ ಅಲಾಟ್ ಆಗಿದೆ ಅಂದರೆ ಚಾಯ್ಸ್ ಎಂಟ್ರಿ 4ನೇದು ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಅದು ಅಲ್ಲ, ಹೇಗೆ ತಪ್ಪಾಗುತ್ತೆ ಅದು ಅಂತ? ಹೌದು, ಈಗ ಫಾರ್ ಎಕ್ಸಾಂಪಲ್ ಫಸ್ಟು ಅವ್ರಿಗೆ ಸೀಟ್ ಅಲಾಟ್ ಆಗಿದೆ ಅಂದ್ಕೊಂಡು ಹೋಗೋಣ. ಸೀಟ್ ಅಲಾಟ್ ಆಗಿದೆ, ನಾನು ಯಾವುದು ಚಾಯ್ಸಸ್ ಕೊಡೋದಿಲ್ಲ ಅಂತ ಬಿಟ್ಟರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ಗೆ ಹೋಗ್ಲಿಕ್ಕಾಗಲ್ಲ. ಅದೇ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗ್ಬೇಕಾರೆ ಅವ್ರಿಗೆ ಸ್ವಲ್ಪ ದುಡ್ಡು ಕಟ್ಸ್ಕೊಂಡು, ಏನು ಫೀಸ್ ಕಟ್ಸ್ಕೊಂಡು ಹೋಗ್ತಾರೆ. ಆವಾಗಲೂ ಅವರು ಚಾಯ್ಸ್ 4 ಕೊಡಲಿಲ್ಲ ಅಂದರೆ ಅಷ್ಟು ದುಡ್ಡನ್ನು ಹಾಕ್ಕೊಳ್ತಾರೆ. ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಅವನು ಚಾಯ್ಸ್ 4 ಕೊಡಲಿಲ್ಲ ಅಥವಾ ಚಾಯ್ಸ್ 1 ಅವನು ಆಪ್ಷನ್ ಎಂಟ್ರಿ ಚಾಯ್ಸ್ 1 ಕ್ಲಿಕ್ ಮಾಡಿಲ್ಲ, ಚಾಯ್ಸ್ 2 ಕ್ಲಿಕ್ ಮಾಡಿಲ್ಲ, ಚಾಯ್ಸ್ 3 ಕ್ಲಿಕ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಲಿಕ್ಕಾಗಲ್ಲ, ಎಲಿಜಿಬಲ್ ಇಲ್ಲ ಸರ್. ಅವನು ಎಕ್ಸಿಟ್ ಆದ ಸರ್ ಅವನು. ಅಲ್ಲ, ಅದೊಂದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ಸ್ಟೂಡೆಂಟ್ಸಿಗೆ, ಏನು ಪ್ರಾಬ್ಲಮ್ ಆಗಲ್ಲ. ಅದೇ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗ್ತಾರೆ ಅನ್ಕೊಳ್ಳಿ, ಆವಾಗ ದುಡ್ಡು ಕಟ್ಟಿ ಹೋಗಿರ್ತಾರೆ. ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆಗಿದ್ದೂ ಅವನು ಏನು ಚಾಯ್ಸ್ ಎಂಟ್ರಿ ಕೊಡಲಿಲ್ಲ ಅಂತಂದರೆ ಅಲ್ಲಿ ಕಟ್ಟಿರೋಂಥ ದುಡ್ಡನ್ನ ಮಾಡ್ಕೊಳಕ್ತಾರೆ ಸರ್, ವಾಪಸ್ ಕೊಡಲ್ಲ ಸರ್. ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗೆ ಮತ್ತೇನು ಯಾವುದೇ ಥರ ತೊಂದರೆ ಆಗಲ್ಲ ಸರ್. ಆದರೆ ಅವರು ಸೀಟ್ ಸೆಲೆಕ್ಷನ್ ಮಾಡಿಕೊಂಡು ಹೋಗ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಸರ್. ಸೀಟ್ ಸೆಲೆಕ್ಷನ್ ಮಾಡಿಕೊಂಡು ಅದನ್ನು ಕ್ಯಾನ್ಸಲೇಷನ್ ಮಾಡಬೇಕಾಗುತ್ತೆ ಸರ್. ಈ ಆಪ್ಷನ್ ಎಂಟ್ರಿನಲ್ಲಿ ನಂಬರ್ ಆಫ್ ಕಾಲೇಜಸ್ ಇದೆಯಲ್ಲ, ಮ್ಯಾಕ್ಸಿಮಮ್ ನಂಬರ್ ಅದರಲ್ಲಿ ನೀವು ಕೇಳಿರೋಂಥ ಕ್ವಶನಲ್ಲಿ ಥರ್ಡ್ ರೌಂಡಲ್ಲಿ ಏನಾದರೂ ಸೀಟ್ ಸೆಲೆಕ್ಷನ್ ಸಿಕ್ತಂದರೆ ಆವಾಗ ಥರ್ಡ್ ರೌಂಡ್ ಫೈನಲ್ ರೌಂಡ್ ಆದರೆ ಚಾಯ್ಸ್ 3 ಚಾಯ್ಸ್ 4 ಇರಲ್ಲ ಸರ್. ಫೈನಲ್ ರೌಂಡಲ್ಲಿ ಚಾಯ್ಸ್ 3 ಚಾಯ್ಸ್ 4 ಇರಲ್ಲ, ಓನ್ಲಿ ಚಾಯ್ಸ್ 1 ಚಾಯ್ಸ್ 2 ಮಾತ್ರ ಇರುತ್ತೆ. ಆಯ್ತಾ ಸರ್? ಆ ಥರ ಇರುತ್ತೆ ಸರ್. ಅಲ್ಲ ಸರ್, ಓನ್ಲಿ ಚಾಯ್ಸ್ 1 ಮಾತ್ರ ಇರುತ್ತೆ ಸರ್. ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಇರಲ್ಲ.
ಚಾಯ್ಸ್ 1 ಅವನ ಕಂಪಲ್ಸರಿ ಆ ಕಾಲೇಜಿಗೆ ಹೋಗಿ ಸೇರ್ಲೇಬೇಕು ಸರ್. ಥರ್ಡ್ ರೌಂಡ್ ಅಲ್ಲಿ ಅಲಾಟ್ ಆದಾಗ ಹೌದು, ಫೈನಲ್ ರೌಂಡ್ ಅಲ್ಲಿ ಅಲಾಟ್ ಅವನು ಚಾಯ್ಸ್ 1 ಮಾತ್ರ ಇರುತ್ತೆ ಸರ್. ಅಂದ್ರೆ ಅವ್ನು ಎಕ್ಸಿಟ್ ಆಗಕ್ಕಾಗಲ್ಲ, ಅಡ್ಮಿಷನ್ ಆಗ್ಲೇಬೇಕು. ಬೇಡ ಅಂತಾದ್ರೆ ಕ್ಯಾನ್ಸಲೇಷನ್ ಮಾಡ್ಕೋಬೇಕು, ಕ್ಯಾನ್ಸಲೇಷನ್ ಮಾಡ್ಕೊ ಲೆಟರ್. ಹೌದು ಸರ್, ಹಾಗೆ ಸರ್. ಈ ಆಪ್ಷನ್ ಎಂಟ್ರಿನಲ್ಲಿ ಈ ನಂಬರ್ ಆಫ್ ಕಾಲೇಜನ್ನು ಎಷ್ಟು ಮ್ಯಾಕ್ಸಿಮಮ್ ಕಾಲೇಜನ್ನು ಎಂಟ್ರಿ ಮಾಡಬಹುದು, ಅದಕ್ಕೇನಾದರೂ ಇತಿಮಿತಿ ಅಂತ ಏನಾದರೂ ಏನಿಲ್ಲ ಸರ್, ಅದಕ್ಕೆ ಇತಿಮಿತಿ ಏನಿಲ್ಲ ಸರ್. ಕರ್ನಾಟಕದಲ್ಲಿ ಇರೋಂಥ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ ಇರೋಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಕೋರ್ಸ್ಗಳು ಸಿಗುತ್ತೆ ಸರ್. ಈಗ ಉದಾಹರಣೆ ಕರ್ನಾಟಕದಲ್ಲಿ 200 ಇಂಜಿನಿಯರಿಂಗ್ ಕಾಲೇಜಸ್ಗಳಿವೆ ಅಂತ ಅನ್ಕೊಳ್ಳೋಣ. ಆನ್ ಆವರೇಜ್ ಪ್ರತಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ 5 ಬ್ರಾಂಚಸ್ಗಳಿದೆ ಅಂತ ಅನ್ಕೊಳ್ಳೋಣ. 200 ಇಂಟು 5 ಅಂದ್ರೆ 1000 ಎಂಟ್ರೀಸ್ ಆಪ್ಷನ್ಸ್ ಎಂಟ್ರಿ ಮಾಡಬಹುದು. ಅದಕ್ಕೆ ನಾವು ತಿಳಿಸ್ತೇವೆ 1000 ಆಪ್ಷನ್ ಎಂಟ್ರಿ ಇಂಜಿನಿಯರಿಂಗ್ ನಲ್ಲಿ ಅಲ್ಲದೆ ಅವನು BSc AG ಅಲ್ಲಿ ಮತ್ತು ಸುಮಾರು ಕಾಲೇಜಸ್ಗಳಿವೆ. BSc ಹಾರ್ಟಿಕಲ್ಚರ್ ಅಲ್ಲಿ ಸುಮಾರು ಕಾಲೇಜಸ್ಗಳಿವೆ. ಅಂದ್ರೆ ಫಾರ್ಮ್ ಸೈನ್ಸಸ್ ನ ಕೋರ್ಸಸ್ಗಳೇನಿವೆ ಅವೆಲ್ಲವೂ ಕಾಲೇಜಸ್ಗಳೆಲ್ಲ ಲೆಕ್ಕ ತಗೊಂಡ್ರೆ ಮೋರ್ ದನ್ 1000 ಎಂಟ್ರಿ. ಎಸ್ ಸರ್, ಅದಕ್ಕೆ ನಾವು ತಿಳಿಸ್ತಾ ಇರೋದು 1000 ಎಂಟ್ರಿ ಒಂದು ಮಗು ಮಾಡೋದಕ್ಕೆ ಕಷ್ಟನೇ ಸರ್. ಯಾಕಂದ್ರೆ ಲಿಸ್ಟ್ ಪ್ರಕಾರ ಆರ್ಡರ್ ಆಫ್ ರೆಫರೆನ್ಸ್ ತಗೊಂಡು ಎಲ್ಲ ನೋಟ್ಸ್ಗಳ ಥರ ರಫ್ ವರ್ಕ್ ಮಾಡ್ಕೊಂಡು ಮಾಡೋದು ಕಷ್ಟನೇ. ಅದಕ್ಕೆ ನಾವೇನು ತಿಳಿಸಿದ್ದೀವಿ, ಪ್ರೀವಿಯಸ್ ಇಯರ್ದು ಕಟ್ ಆಫ್ ನೋಡ್ಕೊಳ್ಳಿ ಅಪ್ಪ, ನಿಮಗೆ ಕಾಲೇಜುಗಳು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಕಾಲೇಜುಗಳು ಬೇಕು ಯಾವ ಕೋರ್ಸ್ಗಳು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಫಸ್ಟ್ ನೋಡಿಕೊಂಡು ಏನೋ ಒಂದು ಈಗ ಹೋದ ಸಲ 45,000ಕ್ಕೆ ನಿಂತಿದೆ ಅಂದರೆ ಒಂದು 35,000ಗೆ ಈಗ ಸಿಗ್ಬೋದು ಅಂದ್ಕೊಂಡು ಹೋಗ್ರಿ. ಆ ಥರ ಹಾಗೆ ಹೋಗಿ, ಇಲ್ಲ ಒಂದು 55,000 ತನಕ ಸಿಗತ್ತೆ ಅನ್ಕೊಂಡು ಹೋಗ್ರಿ. ನಿಮ್ದು 75-80,000 ಇದ್ರೆ ಯಾವ್ದೋ ಕಾಲೇಜಲ್ಲಿ 1000 ಅಂದ್ರೆ ಫಿಲ್ಟರ್ಸ್ ಗಳ ರೂಪದೊಳಗಡೆ ಮಾಡ್ಕೊಳ್ಳಿ, ಕಟ್ ಆಫ್ ನ ಇಟ್ಕೊಳ್ಳಿ, ನಿಮ್ಮ ಆಸಕ್ತಿನ ಇಟ್ಕೊಂಡು ಎರಡನ್ನೂ ಇಟ್ಕೊಂಡ್ಬಿಟ್ಟು ಅದನ್ನ ನಿಮಗೆ ಸಿಗಂತ ಕಾಲೇಜ್ಗಳು ಮ್ಯಾಕ್ಸಿಮಮ್ ಕೊಡಿ ಸರ್. ಆದ್ರೆ ಆಪ್ಷನ್ ಅವರು ಕೊಡೋದಕ್ಕೆ ಅವಕಾಶ ಅಂತೂ ಇದೆ, ಅವರಿಗೆ ಇದೆ ಸರ್, ಇದೆ, ಕೊಡ್ಬೋದು ಸರ್, ಕೊಡ್ಬೋದು, ಅಷ್ಟು ಕಾಲೇಜು ಕೊಡ್ಬೋದು ಸರ್. ಆಮೇಲೆ ಇನ್ನೊಂದು ತಾವು ಮಾಹಿತಿಯನ್ನು ಕೊಡುವಾಗ ಹೇಳಿದ್ರಿ, ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಅವರು ತಮ್ಮ ನೇಟಿವ್ ಡಿಸ್ಟ್ರಿಕ್ಟ್ ಅಲ್ಲಿ ವೆರಿಫಿಕೇಶನ್ಗೆ ಹೋಗ್ಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಅಥವಾ ಆತ ಸ್ಟಡಿ ಮಾಡಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಇದೆಯಲ್ಲ ಅಲ್ಲಿ ವೆರಿಫಿಕೇಶನ್ಗೆ ಹೋಗಿ ರಶ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಈ ರೂಪದಲ್ಲಿ ಅನ್ನೋ. ಅದು ಆ್ಯಕ್ಚುಲಿ ಸರ್ ಕರೆಕ್ಟ್ ಸರ್, ನೀವು ಕೇಳ್ತಿರೋದು ಏನಾಗುತ್ತೆ ಅಂದರೆ ಎಲ್ಲ ಡಿಸ್ಟಿಕ್ಕಿಗೂ ಒಂದು ವೆರಿಫಿಕೇಶನ್ ಸೆಂಟರ್ ಮಾಡಿರೋದ್ರಿಂದ ಹೋದ ವರ್ಷ ಆನ್ಲೈನ್ ಆಯಿತು, ಆಚೆ ವರ್ಷ ಮಾತ್ರ ಆಫ್ಲೈನ್ ಆಯಿತು. ಆವಾಗ ಅದು ರೂಲ್ಸೇ ಮಾಡಿದ್ರು. ಆದರೆ ಒಂದು ಮಗು ಏನಾದರೂ ಬಂದ್ಬಿಟ್ರೆ ಅನಿವಾರ್ಯವಾಗಿ ಜಿಲ್ಲೆಗೆ ಹೋದ್ರೆ ಮಾಡ್ಬೋದು ಸರ್, ವೆರಿಫಿಕೇಶನ್ ಮಾಡ್ಬೋದು ಸರ್. ಹಾಗಾದ್ರೆ ಆತನಿಗೆ ಬೇರೆ ಜಿಲ್ಲೆಗೆ ಹೋಗಿ ವೆರಿಫಿಕೇಶನ್ ಮಾಡಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಈ ಅನಾನುಕೂಲಗಳನ್ನು ತಪ್ಪಿಸೋ ಕಾರಣ ಆ ಜಿಲ್ಲೆ ಓದಿದ ಜಿಲ್ಲೆ ಅಥವಾ ತಾನು ಇರೋ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಅನ್ನೋದು ತಮ್ಮ ಅಭಿಪ್ರಾಯ. ಬಂದ್ರೆ ಮಾಡ್ಬೋದು ಸರ್, ಮಾಡಬಹುದು, ಯಾವುದೇ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್, ಮಾಡ್ಬೋದು ಸರ್. ಧನ್ಯವಾದ. ಅದೊಂದು ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅಕಸ್ಮಾತ್ ಅವರು ಓದಿದ ಊರಲ್ಲೂ ಇರಲ್ಲ ಅಥವಾ ತಮ್ಮ ಊರಲ್ಲೂ ಇರಲ್ಲ, ಬೇರೆ ಎಲ್ಲೋ ಒಂದ್ ಕಡೆಗೆ ಇರ್ತಾರೆ, ಬೇರೆ ಕಡೆಗೆ ಹೋಗಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಕೊರೋನಾ ಟೈಮಲ್ಲಿ ತೊಂದರೆ ಆಗುತ್ತೆ. ಬಟ್ ಆದ್ರೆ ಬಂದ್ರೆ ಮಾಡ್ಬೋದು ಸರ್, ಏನ್ ತೊಂದರೆ ಇಲ್ಲ. ಏನಾಗತ್ತೆ ಅಂದ್ರೆ ಎಲ್ಲರೂ ಒಂದ್ ಸೆಂಟರ್ಗೆ ನುಗ್ಬಿಟ್ರೆ ಅಲ್ಲಿ ಹೆವಿ ರಶ್ ಆಗುತ್ತೆ. ಮತ್ತೆ ಇನ್ನೊಂದು ಸೆಂಟರ್ ಅಲ್ಲಿ ವೆರಿಫಿಕೇಶನ್ ಕಡಿಮೆ ಆಗ್ತಿರುತ್ತೆ. ಹಂಗಾಗಿ ಇದು ಒಂದು ಕಂಡೀಷನ್ ಹಾಕಿದ್ರೆ ಅನುಕೂಲ ಇರೋರು ಹೋಗ್ಲಿ. ಅದು ಕಂಡೀಷನ್ ಅನ್ನೋದಕ್ಕಿಂತ ಪ್ರಿಫರ್ಡ್ ಅನ್ನೋ ರೀತಿಯಲ್ಲಿ ನೇಟಿವ್ ನ ಪ್ರಿಫರ್ ಮಾಡು, ಇಲ್ಲ ಅಂದ್ರೆ ನೀನು PUC ಅಲ್ಲಿ ಓದಿದ್ಯಾ ಅಲ್ಲಿ ಪ್ರಿಫರ್ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಅಡ್ವೈಸರ್ ಸರ್. ಸರ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ತರಲೇಬೇಕು ಅಂತ. ಹೌದು ಸರ್, ತರಲೇಬೇಕಾಗತ್ತೆ ಸರ್, ತರಲೇಬೇಕಾಗತ್ತೆ. ಅಂದರೆ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕೇ ಬೇಕು. ಬ್ರೋಚರಲ್ಲಿ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಅಲ್ಲಿ ಇದೆ. SLC ಮಾರ್ಕ್ಸ್ ಕಾರ್ಡ್. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಅಕಸ್ಮಾತ್ ಇತ್ತೀಚಿನ ದಿನಗಳಲ್ಲಿ ಈ ನ್ಯಾಚುರಲ್ ಕಲಾಮಿಟೀಸ್ ಎಲ್ಲ ಆಗಿ ಫ್ಲಡ್ ಬಂದು ಆಗ ಆ ಥರದ್ದೆಲ್ಲ ಅನಾನುಕೂಲಗಳಾಗಿ ಯಾವುದೋ ಅಗ್ನಿ ದುರಂತಗಳು ನಡೆದು ಈ ಥರ ಎಲ್ಲ ಆಗಿ ಮನೆ ಮಠಗಳನ್ನು ಕಳ್ಕೊಂಡಿರ್ತಕ್ಕಂಥ ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಆವಾಗ ಅವರು ಜಮೀನ್ ರೆಕಾರ್ಡ್ಗಳು ತಮ್ಮ ಓದಿದ ರೆಕಾರ್ಡ್ಗಳು ಎಲ್ಲ ಹೋಗ್ಬಿಟ್ಟಿದ್ದಾವೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳುಗಳಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸೋದಕ್ಕೆ CET-ನವರು ಏನಾದ್ರು ಅವಕಾಶ ಮಾಡ್ಕೊಡ್ತಾರೆ? ಸರ್, ನಾವು ಅವರ CET ಸೆಲ್ ಅವ್ರಿಗೆ ಕೇಳಬೇಕಾಗತ್ತೆ ಸರ್. ಆ್ಯಕ್ಚುಲಿ ಅದು ಮೀಟಿಂಗ್ ಇದಾವೆ, ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಟಾಪಿಕ್ಕು ಭಾರಿ ಒಳ್ಳೆದಾಯ್ತು ಇವತ್ತು ಬಂದಿದ್ದು, ಡಿಸ್ಕಸ್ ಮಾಡ್ತೀವಿ. ಬಟ್ ನಮಗೆ SLC ಮಾರ್ಕ್ಸ್ ಕಾರ್ಡ್ ಇಲ್ಲದೆ ವೆರಿಫಿಕೇಷನ್ ಮಾಡೋದು ಬೇಡ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಅಂತ ತಿಳಿಸಿದ್ದಾರೆ. ಕೆಲವರು ಏನಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಮಾರ್ಕ್ಸ್ ಕಾರ್ಡ್ಗೆ ಅಪ್ಲೈ ಮಾಡಿದ ಅಕ್ನಾಲೇಜ್ಮೆಂಟ್ ಎಲ್ಲ ತರ್ತಾ ಇದ್ದಾರೆ.
ಈ ಥರ ಎಲ್ಲ ಆಗ್ತಿದೆ ಸರ್. ಯಾಕೆ ಮಾರ್ಕ್ಸ್ ಕಾರ್ಡ್ ಬೇಕು ಅನ್ನೋದು ಒಂದು ಕರೆಕ್ಟಾಗಿ ತಿಳಿಸ್ಬೇಕಂತಂದರೆ, ಕೆಲವು ಮಕ್ಕಳು ಕೆಲವು ಕಡೆ ಸೀಟ್ಗಳನ್ನ ರಿಸರ್ವ್ ಮಾಡ್ಕೊಂಡಿದ್ದಾರೆ ಸರ್. ರಿಸರ್ವ್ ಮಾಡಿಕೊಂಡಾಗ ಆ ಇನ್ಸ್ಟಿಟ್ಯೂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಮೇಯ್ನಾಗಿ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದಿರಲ್ಲ, ಹಾಗಾಗಿ SLC ಮಾರ್ಕ್ಸ್ ಕಾರ್ಡ್ನಾಗೆ ಪ್ಲಸ್ ಮಾಡ್ಕೊಂಡಿದ್ದಾರೆ ಸರ್. ಅದು ರೀಸನ್ ಇದೆ. ಅದಕ್ಕಾಗಿ ಏನಾಗುತ್ತೆ, ಒಂದು ಕಡೆ ನೀನು ಸೀಟ್ ಆಗಲೇ ಪ್ರಿಸರ್ವ್ ಮಾಡಿರೋದ್ರಿಂದ ಮತ್ತು ಇನ್ನೊಂದು ಕಡೆ ಸೀಟಿಗೆ ಬರೋದು ಬೇಡ ಅನ್ನೋದು ರೀತಿಲೂ ಆಗ್ತಾ ಇದೆ. ಬೇರೆಯವ್ರಿಗೆ ಅವಕಾಶ ಸಿಗಲಿ ಅಂತೂ ಆಗ್ತಾ ಇದೆ, ಜಿನ್ವಿನ್ ಆಗೇನೆ ಆಗಿದೆ. ಅದಕ್ಕಾಗಿ ಏನಾಗುತ್ತೆ, ಮೇಯ್ನಾಗಿ SLC ಮಾರ್ಕ್ಸ್ ಕಾರ್ಡ್ ಪ್ರೊಡ್ಯೂಸ್ ಮಾಡ್ರಿ ಅಂತ ಕೇಳ್ಬೋದು ಸರ್. ಬಟ್ ನಮಗಂತೂ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕೇ ಬೇಕಾಗುತ್ತೆ. ಅದರಲ್ಲಿ ಆ ಮಗು ಅಟೆಸ್ಟೆಡ್ ಇರುತ್ತೆ ಆ ಮಗು ಹತ್ರ, ಇಲ್ಲ ಅಂತಿಲ್ಲ. ಆದರೆ ನೇಮ್ಸ್ಗಳೆಲ್ಲ ನೋಡಲಿಕ್ಕೆ, ಫಾದರ್ ನೇಮ್, ಮದರ್ ನೇಮ್ಸು, ಡೇಟ್ ಆಫ್ ಬರ್ತ್ ನೋಡಲಿಕ್ಕೆ ಬೇಕೇ ಬೇಕಾಗುತ್ತೆ ಸರ್. ಅದು ಕಂಪಲ್ಸರಿ ಅಂತ ಹೇಳಿದ್ದಾರೆ ಸರ್. ಆದರೆ ತಾವು ಈ ವೆರಿಫಿಕೇಶನ್ ಸ್ಟಾರ್ಟ್ ಆಗೋದ್ರೊಳಗಡೆಗೆ ಆ್ಯಸ್ ನೋಡಲ್ ಆಫೀಸರ್ ತಾವು CETಯನ್ನು ಒಂದು ಸ್ವಲ್ಪ ಸಂಪರ್ಕ ಮಾಡಿ SSLC ಮಾರ್ಕ್ ಕಾರ್ಡ್ ಈಗ ಏನಾದರೂ ಕಳೆದು ಹೋಗಿದ್ದರೆ ವಿಶೇಷವಾದಂತಹ ಪ್ರಕರಣ ಅಂತ ಹೇಳಿ ಪರಿಗಣಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಸರ್, ಅದು ಈಗ ಅಂತಲ್ಲ ಸರ್, ಪ್ರತಿ ವರ್ಷನೂ ಅದು ಪ್ರಾಬ್ಲಮ್ಗಳು ಇದ್ದಿದೆ ಸರ್. ಒಂದು 2 ಮಗುನೋ 3 ಮಗುನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಅಪ್ಲೈ ಮಾಡಿದ್ದೆಲ್ಲ ತರ್ತಿದ್ದಾರೆ ಸರ್. ನಮ್ಮಿಂದ ನಾವು ನೋಡಲ್ ಆಫೀಸರ್ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಅದು. ಯಾಕಂದರೆ ಅದು ನಾವು ಏನು ಹೈಯರ್ ಲೆವೆಲಲ್ಲಿ ಡಿಸ್ಕಸ್ ಮಾಡಿ ಅವರು ನಮಗೆ ಒಂದು ಅವಕಾಶ, ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಮಾಡಲಿಕ್ಕೆ ರೆಡಿ ಇದೀವಿ ಸರ್. ವೀಕ್ಷಕರೇ, ಬಹುಶಃ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಗೊಂದಲಗಳಿಗೆ ಒಂದು ರೀತಿಯಂತಹ ಸಮಾಧಾನ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ನೋಡಲ್ ಆಫೀಸರ್ ಆದಂತಹ ಪಳನಿ ವೇಲು ಅವರು, ಹಾಗೆ ಶ್ರೀ ಆದಿಚುಂಚನಗಿರಿ PU ಕಾಲೇಜಿನ ಪ್ರಾಚಾರ್ಯರಾದಂತಹ ಗುರುರಾಜ್ ಎಸ್ ವಿ ಅವರು, ಹಾಗೆ ಪೋಷಕರ ಪರವಾಗಿ ತಮ್ಮ ಪ್ರಶ್ನೆಗಳನ್ನು ಕೇಳಿದಂತಹ ರವಿಕುಮಾರ್ ಅವರಿಗೆ ಧನ್ಯವಾದಗಳು. ವೀಕ್ಷಕರೇ, ಇದು TV ಭಾರತ್ ಪ್ರಸ್ತುತಿಪಡಿಸುತ್ತಿರುವಂತಹ ಹಾಗೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ PU ಕಾಲೇಜಿನ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಮಾರ್ಗದರ್ಶಿ ಸರಣಿ. ಇದು ಮಾರ್ಗದರ್ಶಿ ಸರಣಿಯ ಮೊದಲ ಕಾರ್ಯಕ್ರಮ. ಇದೇ ಸರಣಿಯ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿ ತನಕ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ TV ಭಾರತ್.